ಓಕೆ, DXN ಪ್ರಾಡಕ್ಟ್ಸ್ ಹೇಳಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ DXN, ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ ಇವತ್ತಿನ 1892ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮ ಪ್ರೊಡಕ್ಟ್ ಟ್ರೈನಿಂಗ್. ಈ ಒಂದು ಪ್ರೊಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ನಮ್ಮ ಮಹಾಗುರುಗಳಂತ ಹೇಳ್ಬೋದು, ಶ್ರೀಯುತ SN ಶೆಟ್ಟಿ. ಇವರು DXN ಅಲ್ಲಿ ಎಕ್ಸಿಕ್ಯೂಟಿವ್ ಸೀನಿಯರ್ ಅಕೌಂಟ್ ಡೈಮಂಡ್ ಹಂತವನ್ನು ತಲುಪಿದ್ದಾರೆ. ಇವರಲ್ಲಿ ಒಂದು ದೊಡ್ಡ ಟೀಮ್, ಸಾಧಾರಣ ಒಂದು 65,000ಕ್ಕಿಂತಲೂ ಮಿಕ್ಕಿದ ಒಂದು ಟೀಮ್ ಅನ್ನು ಹೊಂದಿದ್ದಾರೆ. 20 ವರ್ಷ ಸತತ ವಿದೇಶ ಪ್ರವಾಸವನ್ನು ಮಾಡಿದಂತ ವ್ಯಕ್ತಿ ಅಂತ ಹೇಳ್ಬೋದು. DXN ಅಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. DXN ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೆಎನ್ಟಿ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. DXN ಅಲ್ಲಿ DXN ಸಾಧಕ ರತ್ನ ಅವಾರ್ಡ್ ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ನಿಮ್ಮೆಲ್ಲರ ಹೃದಯವಂತ ನಾಯಕ ಶ್ರೀ SN ಶೆಟ್ಟಿ ಇವತ್ತಿನ ಪ್ರೊಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತು ಮಂಗಳವಾರದಲ್ಲಿ ಇದ್ದೀವಿ ನಾವು ಪ್ರಾಡಕ್ಟ್ ಟ್ರೈನಿಂಗ್. ಯಾಕೆಂದ್ರೆ ಕೆಲವರು ಹೊಸಬ್ರನ್ನ ನೀವು ಜಾಯಿನ್ ಮಾಡಿರ್ತೀರಿ, ಹಾಗೋಸ್ಕರ ನಾವು ಪುನಃ ಪ್ರಾಡಕ್ಟ್ ಟ್ರೈನಿಂಗ್ ಮಂಗಳವಾರದಲ್ಲಿ ಇದೆ ಯಾವಾಗಲೂ. ಸೊ ಇವತ್ತು ಪ್ರಾಡಕ್ಟ್ ಟ್ರೈನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. DXN ಅಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ನಮ್ಮ DXN ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ನ ಒಳಗೆ ಹೋಗ್ಲಿಕ್ಕೆ ಇದೊಂದು ಕೀ ಪಾಯಿಂಟ್ ಅಂತ ಹೇಳ್ಬೋದು, ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ ಇಟ್ಕೊಂಡು ನಾವು ಒಳಗೆ ಹೋಗ್ತೀವಿ, ನಂತರ ಬಿಸ್ನೆಸ್ಸಿಗೆ ಬರ್ತೀವಿ. ಸೊ ಅದರಿಂದ ನಾವು ಒಳಗೆ ಹೋಗ್ಬೇಕಾದ್ರೆ, ಬಿಸ್ನೆಸ್ ತಿಳಿಸ್ಬೇಕಾದ್ರೆ ಈ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಸರಿಯಾದ ನಾಲೆಡ್ಜ್ ಇರ್ಬೇಕು. ಯಾಕಂದ್ರೆ ದಿಸ್ ಪ್ರಾಡಕ್ಟ್ ಇಸ್ ಎ ಡಿಫರೆಂಟ್ ಪ್ರಾಡಕ್ಟ್ಸ್ ಫ್ರಮ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಗಿಂತ ನಮ್ಮ ಪ್ರಾಡಕ್ಟ್ ತುಂಬಾ ಡಿಫರೆನ್ಸ್ ಇರ್ತದೆ. ಯಾಕಂದ್ರೆ ನಮ್ಗೆ ಗೊತ್ತಿರ್ಬೇಕು ಈ ವೆಲ್ನೆಸ್ ಪ್ರಾಡಕ್ಟ್ಸ್ ಅಂದ್ರೆ ಏನು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಏನು, ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಏನು, ಅಂಡ್ ಯೂನಿಕ್ನೆಸ್ ಪ್ರಾಡಕ್ಟ್ಸ್ ಅಂತ ಏನು, ಅದೆಲ್ಲ ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಸೊ ಆವಾಗ ಮಾತ್ರ ನಾವು ಜನರಿಗೆ ಸರಿಯಾಗಿ ಪೊಸಿಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಒನ್ ಬೈ ಒನ್ ನಾವು ಇಂಪಾರ್ಟೆನ್ಸ್ ಆಫ್ ಪ್ರಾಡಕ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಡಕ್ಟ್ ನಮ್ದು ಕಿಂಗ್ ಆಫ್ ಮಶ್ರೂಮ್, ಗ್ಯಾನೋಡರ್ಮಾ ರಿಷಿ ಅಥವಾ ಲಿಂಗ್ಸಿ. ಇದಕ್ಕೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಕಿಂಗ್ ಆಫ್ ಹರ್ಬ್ ಅಂತಾನೂ ಕರೀತಾರೆ. ಪ್ರಪಂಚದಲ್ಲಿ ಕಿಂಗ್ ಆಫ್ ಹರ್ಬ್, ಈಗ ಕಿಂಗ್ ಬೇರೆ ಬೇರೆ ಕಿಂಗ್ ಇರ್ತಾರೆ. ರಾಜ್ಯಕ್ಕೆ ಕಿಂಗು, ದೇಶಕ್ಕೆ ಕಿಂಗು, ಬೇರೆ ಬೇರೆ ಪ್ರಾಂತ್ಯಕ್ಕೆಲ್ಲ ಕಿಂಗ್ ಇರ್ತಾರೆ. ಆದ್ರೆ ಮಶ್ರೂಮ್, ಈ ಅಣಬೆಯ ಪ್ರಪಂಚಕ್ಕೆ ಕಿಂಗ್ ಯಾರು ಅಂತ ಹೇಳಿದ್ರೆ ಗ್ಯಾನೋಡರ್ಮ, ಅಥವಾ ಅದನ್ನ ರಿಷಿ ಅಂತ ಕರೀತಾರೆ. ಹಾಗೆ ಕೆಲವರು ಅದನ್ನ ಲಿಂಗ್ಸಿ ಅಂತಾನೂ ಕರೀತಾರೆ. ಸೊ ಹಾಗಾದ್ರೆ ಇದು ಏನು ಇದು ಅಂತ ತುಂಬಾ ಜನರಿಗೆ ಮಶ್ರೂಮ್ ಅಂದ್ರೆ ಮಶ್ರೂಮ್ ಅನ್ನ ನಾವು ತಿಂತೀವಿ ಅಷ್ಟೇ ಗೊತ್ತಿದೆ. ಆದ್ರೆ ಅದರ ಒಳಗಡೆ ಗುಟ್ಟು ತುಂಬಾ ಜನರಿಗೆ ಇನ್ನೂ ಗೊತ್ತಿಲ್ಲ. ಸಾಧಾರಣ ಈ ಮಶ್ರೂಮ್ ಅಲ್ಲಿ ಸುಮಾರು 38,000 ವೆರೈಟೀಸ್ ಇದೆ. 38,000ರಲ್ಲಿ ಸುಮಾರು 36,000ವನ್ನು ನಾವು ತಿನ್ಲಿಕ್ಕೆ ಅದು ಒಳ್ಳೇದಿಲ್ಲ. ಓನ್ಲಿ 2,000 ಮಾತ್ರ ತಿನ್ನುವಂತ ಮಶ್ರೂಮ್ಗಳಿದೆ. ಅದರಲ್ಲಿ ಸುಮಾರು 200 ಮಶ್ರೂಮ್ಗಳಲ್ಲಿ ಔಷಧೀಯ ಅಂಶಗಳಿದೆ. ಅದರಲ್ಲಿ 6 ಆರ್ ವೆರಿ ಪವರ್ಫುಲ್ ಮಶ್ರೂಮ್ ಅಂತ ಹೇಳ್ತೀವಿ. ಆ 6 ಮಶ್ರೂಮ್ ಅನ್ನ, ಅಣಬೆಗಳನ್ನ ಡಾಕ್ಟರ್ ಲಿಮ್ಸೋಜಿನ್ ಸುಮಾರು 10 ವರ್ಷ ಕಾಲ ಅದರ ಬಗ್ಗೆ ರಿಸರ್ಚ್ ಮಾಡಿ ಸಂಶೋಧನೆ ನಡೆಸಿ ಅದರಿಂದ ಒಂದು ಗ್ಯಾನೋಡರ್ಮ, DXN ಗ್ಯಾನೋಡರ್ಮವನ್ನು ತಯಾರು ಮಾಡಿದ್ದಾರೆ. ಸೊ ಅದು ನಮ್ಗೆ ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿ ಹೆಲ್ಪ್ ಆಗ್ತದೆ ಅಂತ. ಹೊರಗಡೆ ಬೇಕಾದಷ್ಟು ನಿಮ್ಗೆ ಗ್ಯಾನೋಡರ್ಮಗಳು ಸಿಗ್ಬಹುದು, ಬಟ್ DXN ಗ್ಯಾನೋಡರ್ಮ ನಿಮ್ಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುವುದಿಲ್ಲ. ಓನ್ಲಿ DXN ಒಳಗಡೆ ನಿಮ್ಗೆ ಸಿಗ್ತದೆ. So traditional Chinese culture uses Ganoderma to promote sleep and body wellness. ಒಳ್ಳೆಯ ನಿದ್ರೆ ನಿಮ್ಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಅವರು ಈ ಗ್ಯಾನೋಡರ್ಮವನ್ನ ಅಥವಾ ಗ್ಯಾನೋಡರ್ಮ ಈ ಟೀಯನ್ನ ಕುಡಿಸ್ತಾ ಇದ್ರಂತೆ ನೋಡಿ. ಸೊ ಮತ್ತೆ ನಿಮ್ಗೆ ಆರೋಗ್ಯವಾಗಿರಲು ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಯಾಕೆಂದ್ರೆ TCM, ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಒಂದು ಸಿಸ್ಟಮ್ ಇದೆ, ಅದರಲ್ಲಿ ಇದನ್ನ ಜಾಸ್ತಿ ಅವರು ಯೂಸ್ ಮಾಡ್ತಾ ಇದ್ರು. ಸೊ ಇಟ್ ರೆಗ್ಯುಲೇಟ್ಸ್ ದ ಇಮ್ಯೂನ್ ಸಿಸ್ಟಮ್ ವೈಲ್ ಪ್ರೊಟೆಕ್ಟಿಂಗ್ ದ ಬಾಡಿ ಫ್ರಮ್ ಡಿಸೀಸಸ್. ಸೊ ಇದು ಏನ್ ಕೆಲಸ ಮಾಡ್ತದೆ, ಮೇನ್ ಕೆಲಸ ಏನ್ ಮಾಡ್ತದೆ, ಇದರಲ್ಲಿ ಸುಮಾರು 400ಕ್ಕೂ ಜಾಸ್ತಿ ಔಷಧಿ ಅಂಶಗಳಿರೋದ್ರಿಂದ ಇದು ಏನ್ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನ ಸ್ಟ್ರಾಂಗ್ ಮಾಡ್ತದೆ. ರೋಗ ನಿರೋಧಕ ಶಕ್ತಿ ನಮ್ಗೆ ಯಾವಾಗ ಸ್ಟ್ರಾಂಗ್ ಆಗ್ತದೋ ಆಟೋಮೆಟಿಕ್ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಬಂದ್ಬಿಡ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಹೊರಗಡೆ ಬರುವ ಕಾಯಿಲೆಗಳನ್ನ ಗ್ಯಾನೋಡರ್ಮ ತಡೆಗಟ್ತದೆ.
ಯಾವುದೇ ಹೊರಗಡೆಯಿಂದ ಬರುವ ಕಾಯಿಲೆಗಳು ಇರ್ಬೋದು, ಅಥವಾ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಅಥವಾ ಇನ್ಫೆಕ್ಷನ್ ಇರ್ಬೋದು, ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಈ ಅಣಬೆ, ಕೆಂಪು ಅಣಬೆ ನಮ್ಗೆ ಸಹಾಯ ಮಾಡ್ತದೆ. ಸೊ ಆದ್ರಿಂದ ಈ ಕೆಂಪು ಅಣಬೆಗಳನ್ನ ಡಾಕ್ಟರ್ ಲಿಮ್ಸಿಯೋಜಿನ್ ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ಲಿ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕದೆ ಆರ್ಗ್ಯಾನಿಕ್ ಕಲ್ಟಿನೇಷನ್ ಅಂದ್ರೆ ಭೂಮಿಯಿಂದ 3 ಫೀಟ್ ಮೇಲೆ, ಅಂದ್ರೆ ಗೋಡೆಯಿಂದ 3 ಫೀಟ್ ಆ ರೀತಿ ಡಿಸ್ಟೆಂಟ್ ಇಟ್ಟು, ಅದಕ್ಕೆ ಏನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಸಸ್ಪೆನ್ಷನ್ ಮೆಥಡ್ ಅಂತ ಹೇಳ್ತಾರೆ. ಸಸ್ಪೆನ್ಷನ್ ಮೆಥಡ್ ಅಲ್ಲಿ ಇದನ್ನ ನಾವು ಬೆಳೆಸ್ತೀವಿ. ಇದು ಸಾಧಾರಣ ನಿಮ್ಗೆ 90 ರಿಂದ 100 ದಿವಸದ ಕೃಷಿ. ಇದು 100 ದಿವಸ ಆದ ನಂತರ ಇದನ್ನ ಕಟ್ ಮಾಡಿ ಇದನ್ನ ಪೌಡರ್ ಮಾಡ್ತೀವಿ, ಮೈಕ್ರೋ ಪೌಡರ್ ಮಾಡ್ತೀವಿ. ಮೈಕ್ರೋ ಪೌಡರ್ ಮಾಡಿ ಅದನ್ನ ಕ್ಯಾಪ್ಸುಲೈಸೇಷನ್ ಮಾಡ್ತೀವಿ. ಯಾಕಂದ್ರೆ ಇದು ಫಂಗಸ್ ಜಾತಿಗೆ ಸೇರಿದ್ದು, ಇಮಿಡಿಯೇಟ್ ಅದು ಹೊರಗಡೆ ಇಟ್ಟರೆ ಹಾಳಾಗ್ತದೆ, ಅದಕ್ಕೆ ಕ್ಯಾಪ್ಸುಲ್ ಫಾರ್ಮ್ ಅಲ್ಲಿ ತಂದಿದ್ವಿ. ಸೊ ಆದ್ರಿಂದ ಇದು 90 to 100 ಡೇಸ್ ಇದಕ್ಕೆ ರಿಷಿ ಗ್ಯಾನೋ ಅಂತ ಕರಿತೀವಿ. ಅಂದ್ರೆ ಅದರ ಹೂವಿನ ಭಾಗ ರಿಷಿ ಗ್ಯಾನೋ. ಇನ್ನೊಂದು ನಿಮ್ಗೆ ಬೇರಿನ ಭಾಗ ಸುಮಾರು 18 ರಿಂದ 21 ದಿನಗಳ ಕೃಷಿ ಅದು. ಅದನ್ನ ಪುನಃ ಸೇಮ್ ಪ್ರೋಸೆಸ್ ಅಲ್ಲಿ ತಯಾರು ಮಾಡ್ತೀವಿ. ತಯಾರು ಮಾಡಿ ಪುನಃ ಅದನ್ನ ಪೌಡರ್ ಮಾಡಿ, ಮೈಕ್ರೋ ಪೌಡರ್ ಮಾಡಿ ಅದನ್ನ ನಾವು ಕ್ಯಾಪ್ಸುಲೈಸೇಷನ್ ಮಾಡ್ತೀವಿ. ಅದಕ್ಕೆ ಗ್ಯಾನೋಸೀಲಿಯಂ GL ಅಂತ ಕರಿತೀವಿ. ಸೊ RG ಮತ್ತೆ GL ಎರಡು ಇರ್ತದೆ, ಒಂದು ಹೂವಿನ ಭಾಗ, ಇನ್ನೊಂದು ಬೇರಿನ ಭಾಗ. ಇದು ಮೈನ್ ಐಟಮ್. ಸೊ ಇದನ್ನ ನಮ್ಗೆ ಇದರಲ್ಲಿ ನಿಮ್ಗೆ ಯಾಕೆ ಯೂಸ್ ಮಾಡಬೇಕು ಇದನ್ನ ಅಂತ, ಯಾಕೆ ಯೂಸ್ ಮಾಡ್ಬೇಕಂದ್ರೆ ಇದರಲ್ಲಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ನಾನು ಹೇಳಿದೆ ಇದಕ್ಕೆ ಸುಮಾರು ಈಗಿನ ಪ್ರಕಾರ ಇದಕ್ಕೆ 700ಕ್ಕೂ ಜಾಸ್ತಿ ಇದರಲ್ಲಿ ಔಷಧಿ ಅಂಶಗಳಿದೆ ಅಂತ ಗೊತ್ತಾಗಿದೆ. ಮೈನ್ ಐಟಮ್ ಏನಂದ್ರೆ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೈಯೆಸ್ಟ್ ಇದೆ. ಸೊ ಹಾಗಾಗಿರೋದ್ರಿಂದ ಇಟ್ ಏನ್ ಮಾಡಿದೆ, ಇಟ್ ಕಂಬ್ಯಾಟ್ಸ್ ಆಕ್ಸಿಡೇಟಿವ್ ಸ್ಟ್ರೆಸ್. ಆಕ್ಸಿಡೇಷನ್ ಆಗ್ಬೇಕಾದ್ರೆ ಬಾಡಿಯಲ್ಲಿ ದಿನ ಆಕ್ಸಿಡೇಷನ್ ಆಗ್ತದೆ ನಾವು ಆಹಾರ ತಗೊಂಡಾಗ. ಸೊ ಅದರ ಸ್ಟ್ರೆಸ್, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಇದು ಏನ್ ಮಾಡ್ತದೆ ಅಂದ್ರೆ ಕಂಬ್ಯಾಟ್ ಮಾಡ್ತದೆ, ಅಂದ್ರೆ ಬ್ಯಾಲೆನ್ಸಿಂಗ್ ಮಾಡ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಸಪೋರ್ಟಿಂಗ್ ಸೆಲ್ಯುಲರ್ ಹೆಲ್ತ್ ಅಂಡ್ ಲಾಂಗಿವಿಟಿ. ಸೊ ಇದನ್ನ ಜೀವಕೋಶ, ನಮ್ಮ ಬಾಡಿ ಇಸ್ ಮೇಡ್ ಔಟ್ ಆಫ್ ಸೆಲ್, ಟಿಶ್ಯೂಸ್, ಆರ್ಗನ್ ಅಂಡ್ ಸಿಸ್ಟಮ್ ಆಗಿರ್ತದೆ. ಆದ್ರಿಂದ ಇದು ಜೀವಕೋಶದ ಮೇಲೆ ಹೋಗಿ ಕೆಲಸ ಮಾಡಿ ಜೀವಕೋಶದಲ್ಲಿ ಏನ್ ಬೇಡವೋ ಬೇಡದಿದ್ದೆಲ್ಲ ತೆಗೆದು ನಮ್ಗೆ ಹೊರಗೆ ಹಾಕ್ಬಿಡ್ತದೆ. ಹಾಗೇನೆ GL ಏನ್ ಮಾಡ್ತದೆ ಅಂದ್ರೆ ಪುನಃ ಒಳಗಡೆ ಬರದಂತೆ ತಡೀತದೆ. ಯಾಕಂತ ಹೇಳಿದ್ರೆ ಜೀವಕೋಶ ಮೈನ್. ಜೀವಕೋಶಕ್ಕೆ ಒಳ್ಳೆ ಏನ್ ಬೇಕು, ಪೌಷ್ಟಿಕಾಂಶ ಇದರಲ್ಲಿ ಸಿಗ್ತದೆ. ಹಾಗೆ ಆಮ್ಲಜನಕ ಅಂಶವನ್ನು ಇದರಲ್ಲಿ ಹೋಲ್ಡಿಂಗ್ ಕೆಪಾಸಿಟಿ ಇದರಲ್ಲಿ ಇದೆ, ಅದು ಸಹ ಸಿಗ್ತದೆ. ಅದರ ಜೊತೆಗೆ ನಾವು ಸಫಿಶಿಯಂಟ್ ನೀರು ಕುಡಿದಾಗ ನಮ್ಮ ಸೆಲ್ ಹೆಲ್ದಿ ಆಗ್ತದೆ. ಯಾವಾಗ ನಮ್ಮ ಸೆಲ್, ಜೀವಕೋಶ ಆರೋಗ್ಯವಾಗಿರ್ತೀವೋ ನಾವು ಆರೋಗ್ಯವಾಗಿರ್ತೀವಿ. ಜೀವಕೋಶಕ್ಕೆ ಅನಾರೋಗ್ಯ ಬಂದ್ರೆ ನಮ್ಗೆ ಅನಾರೋಗ್ಯ ಆಗ್ತದೆ. ಜೀವಕೋಶಕ್ಕೆ ಕಾಯಿಲೆ ಬಂದ್ರೆ ನಮ್ಗೆ ಕಾಯಿಲೆ ಬರ್ತದೆ. ಜೀವಕೋಶ ಹೋಗ್ಬಿಟ್ರೆ ನಾವು ಹೋಗ್ಬಿಡ್ತೀವಿ. ಆದ್ರಿಂದ ಜೀವಕೋಶವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಗ್ಯಾನೋಡರ್ಮ ಹೆಲ್ಪ್ ಮಾಡ್ತದೆ. ಅದು ಪ್ರತಿಯೊಂದು ಜೀವಕೋಶ ಆದಾಗ, ಈಗ ಹಾರ್ಟ್ ಜೀವಕೋಶ ಹಾರ್ಟ್ ಸರಿ ಆಗ್ತದೆ, ಲಿವರ್ ಸರಿ ಆಗ್ತದೆ, ಹಾಗೇನೆ ಕಿಡ್ನಿ ಜೀವಕೋಶ ಕಿಡ್ನಿ ಸರಿ ಆಗ್ತದೆ. ಪ್ರತಿಯೊಂದು ಜೀವಕೋಶವನ್ನು ಕ್ಲೀನ್ ಮಾಡಿ ಬ್ಯಾಲೆನ್ಸ್ ಮಾಡೋದ್ರಿಂದ ಟೋಟಲ್ ಬಾಡಿ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸಿದ್ದೀನಿ. ಜಾಸ್ತಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ಗ್ಯಾನೋಥೆರಪಿ ಕ್ಲಾಸಸ್, ಸಾಧಾರಣ ನಮ್ಗೆ ನಾಳೆ ಬುಧವಾರ ಗ್ಯಾನೋಥೆರಪಿ ಕ್ಲಾಸಸ್ ಇರ್ತದೆ. ಆ ಕ್ಲಾಸ್ ಅನ್ನು ಅಟೆಂಡ್ ಮಾಡಿದ್ರೆ ನಿಮ್ಗೆ ಡೀಟೇಲ್ ಆಗಿ ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಾಗ್ತದೆ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಇದರಲ್ಲಿ ರಿಷಿ ಗ್ಯಾನೋ ನಮ್ಗೆ ಏನೇನು ಇದರಲ್ಲಿ ಐಟಮ್ ಇದೆ ಅಂತ, ಇದರಲ್ಲಿ ಏನೇನು ಐಟಮ್ ಇದೆ ಅಂತ ತಿಳ್ಕೊಳ್ಳೋಣ. ಪ್ಯೂರ್ ಪೌಡರ್ ಆಫ್ ದ ಫ್ರೂಟ್ ಬಾಡಿ ಆಫ್ ದ ಮಶ್ರೂಮ್. ಗೊತ್ತಾಯ್ತು ನಮ್ಗೆ, ಮಶ್ರೂಮ್ ಇದು ಫ್ರೂಟ್, ಇದು 100 ದಿವಸ ಬೆಳೆದಿರ್ತೀವಿ, ಅದರ ಪೌಡರ್ ಇದು. ಸೊ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸೂಲ್ಸ್ ಫಾರ್ ಓರಲ್ ಕನ್ಸಂಪ್ಷನ್. ನಾವು ಬಾಯಲ್ಲಿ ಹಾಕಿ ಇದನ್ನ ಹಾಗೇನೆ ತಿಂದು ಬಿಡಬಹುದು, ಅಥವಾ ಬಾಯಲ್ಲಿ ಹಾಕಿ ನೀರು ಕುಡಿಬಹುದು, ಅಥವಾ ಕ್ಯಾಪ್ಸೂಲ್ ಇದ್ರೆ ನುಂಗಿ ಬಿಟ್ಟು ನೀರು ಕುಡಿಬಹುದು. ಸೊ ಆ ರೀತಿ ರೆಡಿಮೇಡ್ ಇರ್ತದೆ. ರೆಡಿಮೇಡ್ ಫುಡ್ ಇದು ಬೆಸ್ಟ್ ಫುಡ್, ಸೂಪರ್ ಫುಡ್ ಅಂತ ಹೇಳ್ತೀವಿ. ರಿಷಿ ಗ್ಯಾನೋ ಅಥವಾ RG ಇನ್ ದ 100% ಎಕ್ಸ್ಟ್ರಾಕ್ಟ್ ಫ್ರಮ್ ದ 100-day old ರೆಡ್ ಮಶ್ರೂಮ್. ಸಾಧಾರಣ 90 ರಿಂದ 100 ದಿನ, ಮೆಚೂರ್ ಆಗ್ಲಿಕ್ಕೆ 100 ದಿನ ಬೇಕಾಗ್ತದೆ. ಅಂತ ಮಶ್ರೂಮ್ಗಳನ್ನ ಸೆಲೆಕ್ಟ್ ಮಾಡಿ ಅದನ್ನ ಮತ್ತೆ ಕ್ರಶ್ ಮಾಡಿ ಪೌಡರ್ ಮಾಡಿ, ಇಟ್ಸ್ ಅ ಪ್ರೋಸೆಸ್, ಕೋಲ್ಡ್ ಪ್ರೋಸೆಸ್ ಅನ್ನೇ ನಾವು ಯೂಸ್ ಮಾಡ್ತೀವಿ. ಯೂಸ್ ಮಾಡಿಬಿಟ್ಟು ಗ್ಯಾನೋಡರ್ಮಾ ಲೂಸಿಡಮ್ ಇದನ್ನ ನಾವು ತಯಾರು ಮಾಡ್ತೀವಿ. ದಟ್ ಈಸ್ ದ RG ಅಂಡ್ ಇಟ್ ಕಂಟೈನ್ಸ್ ದ ಫಾಲೋವಿಂಗ್ ಆಕ್ಟಿವ್ ಕಾಂಪೋನೆಂಟ್ಸ್. ಮೈನ್ ಐಟಮ್, ಯಾಕಂದ್ರೆ ನಿಮ್ಗೆ ಸೈಂಟಿಫಿಕ್ ಇದು ಐಟಮ್ ನಿಮ್ಗೆ ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲ ಅಂದ್ರೆ ಏನು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ.
ನಿಮ್ಗೆ ಕ್ಲಾಸಸ್ ಹೋದ್ರೆ ಪಾಲಿಸಕರೈಡ್ ಏನ್ ಕೆಲಸ ಮಾಡ್ತದೆ, ಅಡಿನೋಸಿನ್ ಏನ್ ಕೆಲಸ ಮಾಡ್ತದೆ, ಟ್ರೈಟರ್ಪಿನ್ಸ್ ಏನ್ ಕೆಲಸ ಮಾಡ್ತದೆ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಏನ್ ಕೆಲಸ ಮಾಡ್ತದೆ, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಏನೇನ್ ಕೆಲಸ ಮಾಡ್ತದೆ ಅಂದ್ರೆ ನೀವು ಡೆಪ್ತ್ ನಾಲೆಡ್ಜ್ ಅಲ್ಲಿ ಹೋಗ್ಬೋದು. ಬಟ್ ಇಟ್ ಈಸ್ ನಾಟ್ ನೆಸರಿ, ಇದರಲ್ಲಿ ಉಂಟಂತ ತಿಳ್ಕೊಳ್ಳಿ. ಈಚ್ ಹ್ಯಾವಿಂಗ್ ದೇರ್ ಓನ್ ಹೆಲ್ತ್ ಬೆನಿಫಿಟ್ಸ್. ಈ ಪ್ರತಿ ಒಂದು ಎಲಿಮೆಂಟ್ಸ್ ಇದೆಯಲ್ಲ ಅದನ್ನ ನಮ್ಮ ಬಾಡಿ ಒಳಗೆ ಹೋದ ಅದರದ್ದೇ ಆದ ಕೆಲಸ ಅದು ಮಾಡ್ತಾ ಹೋಗ್ತಾ ಇದೆ. ಇದು ರಿಷಿ ಗ್ಯಾನೋ, ಇದಕ್ಕೆ RG. ಇದರಲ್ಲಿ ನಮ್ಮ ಹತ್ರ 30 ಬರ್ತದೆ, ಆಮೇಲೆ 90 ಇದೆ, ಆಮೇಲೆ 360 ಬಾಟಲ್ ಸಿಗ್ತದೆ. ಸೊ ಆದ್ರಿಂದ ಪ್ರತಿಯೊಬ್ರು RG ಬಗ್ಗೆ RGಯನ್ನ ತಗೊಳ್ಳಿ. ಇದು ಸ್ವಲ್ಪ ರುಚಿಯಲ್ಲಿ ಸ್ವಲ್ಪ ಕಹಿ ಇರ್ತದೆ. ಇದು ಬಾಡಿಯನ್ನ ಕ್ಲೀನ್ ಮಾಡ್ಲಿಕ್ಕೆ, ಬಾಡಿಯಲ್ಲಿ ಏನೇನು ಅನ್ವಾಂಟೆಡ್ ಕ್ಲೀನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ಹಾಗೇನೆ ನಿಮ್ಗೆ ರಿಷಿ ಗ್ಯಾನೋ supplementation of RG can effectively assist in the maintenance of general well-being ಅಂತ ಹೇಳಿದ್ದಾರೆ. ನೀವಿದು ಅದಕ್ಕೊಂದು ಇದಕ್ಕೊಂದು ತಗೋಬೇಕಂತಿಲ್ಲ. ಇದು ಟೋಟಲಿ ಜಸ್ಟ್ ಲೈಕ್ ನೀವು ಚಪಾತಿ ತಗೊಂಡಾಗ, ರೊಟ್ಟಿ ತಗೊಂಡಾಗ ಏನು ರೈಸ್ ತಗೊಂಡಾಗ ಏನ್ ಕೆಲಸ ಮಾಡ್ತದೋ ಅದೇ ಕೆಲಸ ಇದು ಸಹ ಮಾಡ್ತದೆ, ಜನರಲ್ ಮೇಂಟೆನೆನ್ಸ್. ಬಟ್ ಇದರಲ್ಲಿರುವ ಎಲಿಮೆಂಟ್ಸ್ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇದರಲ್ಲಿ ಔಷಧಿ ಅಂಶಗಳಿರೋದ್ರಿಂದ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಟೋಟಲಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಇದು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಟಾಕ್ಸಿನ್ಸ್ ಆರ್ ರಿಮೂವ್ಡ್. ದೇಹದಲ್ಲಿ ಬೇಡದಿದ್ದೆಲ್ಲ ಫ್ಯಾಟ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಅಥವಾ ಟ್ಯೂಮರ್ ಇರ್ಬೋದು, ಅಥವಾ ಯೂರಿಕ್ ಆಸಿಡ್ ಇರ್ಬೋದು, ಅಥವಾ ಎಕ್ಸೆಸ್ ಶುಗರ್ ಇರ್ಬೋದು. ಇದನ್ನ ಬಾಡಿಯಿಂದ ಇದು ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡ್ತದೆ. ಹಾಗೇನೆ ಫಾರ್ಮೇಶನ್ ಆಫ್ ನ್ಯೂ ಹೆಲ್ದಿ ಸೆಲ್ಸ್. ನಮ್ಗೆ ಜೀವಕೋಶ ಸಾಯ್ತಾನೆ ಇರ್ತದೆ, ಹುಡ್ತಾನೆ ಇರ್ತದೆ. ಆದ್ರೆ ಸಾವಯವ ಜಾಸ್ತಿ ಆದ್ರೆ, ಸೆಲ್ ಜಾಸ್ತಿ ಆದ್ರೆ, ಹುಟ್ಟೋದು ಕಮ್ಮಿ ಆದ್ರೆ ಏನಾಗ್ತದೆ, ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಆದ್ರಿಂದ ಇದೇನ್ ಮಾಡ್ತದೆ, ನ್ಯೂ ಸೆಲ್ಸ್, ಹೊಸ ಜೀವಕೋಶವನ್ನು ಉತ್ಪತ್ತಿಯಲ್ಲಿ ತುಂಬಾ ಸಹಾಯ ಮಾಡ್ತದೆ ಅಂತ ಹೇಳಿದ್ದಾರೆ. ಸೊ ಹಾಗೇನೆ ನೆಕ್ಸ್ಟ್ GL ಗ್ಯಾನೋಸೀಲಿಯಂ. ಗ್ಯಾನೋಸೀಲಿಯಂ ಅಂದ್ರೆ ಏನು ಅಂತ, ಇದು ಬೇರಿನ ಭಾಗ ಅಂತ ಹೇಳ್ತಾರೆ. ಸೊ ಇದು ಗ್ಯಾನೋಡರ್ಮದ ಬೇರಿನ ಭಾಗ ಅಲ್ಲ, ಬೇರಿನ ಭಾಗ. ಇದು ಸಾಧಾರಣ ನಿಮ್ಗೆ 18 ರಿಂದ 21 ದಿವಸದ ಕೃಷಿ ಅಷ್ಟೇ. ಕೃಷಿ ಅದಾದ ನಂತರ ಇಮಿಡಿಯೇಟ್ ಇದನ್ನ ಪುನಃ ಸೇಮ್ ಪ್ರೋಸೆಸ್ ಅಲ್ಲಿ ಅದನ್ನ ಡ್ರೈ ಮಾಡಿ, ಕೋಲ್ಡ್ ಪ್ರೋಸೆಸ್ ಅಲ್ಲಿ ಅದನ್ನ ಫ್ರೀಸ್ ಮಾಡಿ, ಮತ್ತೆ ಪೌಡರ್ ಮಾಡಿ, ಅದರ ಎಕ್ಸ್ಟ್ರಾಕ್ಟ್ ಅನ್ನು ಮಾಡಿ ಪುನಃ ನಮ್ಗೆ ಕೊಡ್ತಾರೆ. ಸೊ ಪ್ಯೂರ್ ಪೌಡರ್ ಆಫ್ ದ ರೂಟ್ ಅಂಡ್ ಅಥವಾ ಮೈಸಿಲಿಯಂ ಕರೀತಾರೆ, ಅಣಬೆಯ ಬೇರಿನ ಭಾಗ. ಸೊ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸೂಲ್ಸ್ ಆರ್ ಓರಲ್ ಕನ್ಸಂಪ್ಷನ್. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಹೊಟ್ಟೆಗೆ ತಗೋಬಹುದು. ಗ್ಯಾನೋಸೀಲಿಯಂ GL 100% ಎಕ್ಸ್ಟ್ರಾಕ್ಟ್ ಫ್ರಮ್ 18-day old ಮೈಸಿಲಿಯಂ ಆಫ್ ಗ್ಯಾನೋಡರ್ಮಾ ಲೂಸಿಡಮ್. ಯಾಕೆಂದ್ರೆ ಇದು ಬೆಳೆದ್ ಬಿಟ್ರೆ ಪುನಃ ಅದು ಬೇರೆ ಅಂಶಗಳು ಜಾಸ್ತಿ ಆಗ್ತದೆ. ಸೊ ಅದು ಬೇಡ ಅಂತ ಹೇಳಿದ್ರೆ ನಮ್ಗೆ ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಆರ್ಗ್ಯಾನಿಕ್ ಜರ್ಮೇನಿಯಂ. ಸೊ ಇದರಲ್ಲಿ ಆರ್ಗ್ಯಾನಿಕ್ ಜರ್ಮೇನಿಯಂ ಸುಮಾರು 6000 to 8000 ppm ಇರ್ತದೆ ಬೇರಿನಲ್ಲಿ. ಬಟ್ ನಿಮ್ಗೆ ಬೆಳೆದ ನಂತರ ಆರ್ಗ್ಯಾನಿಕ್ ಜರ್ಮೇನಿಯಂ ಕಮ್ಮಿ ಆಗ್ತದೆ, ಬೇರೆ ಅದರ್ ಅಂಶಗಳು ಜಾಸ್ತಿ ಆಗ್ತದೆ. ಸೊ ನಿಮ್ಗೆ RGಯಲ್ಲಿ ಸುಮಾರು 2000 ವರೆಗೆ ಆರ್ಗ್ಯಾನಿಕ್ ಇರ್ತದೆ ಜರ್ಮೇನಿಯಂ. ಉಳಿದ ಅಂಶಗಳು ಅಲ್ಲಿ ಜಾಸ್ತಿ, ಪಾಲಿಸಕರೈಡ್ ಎಲ್ಲ ಅಲ್ಲಿ ಜಾಸ್ತಿ ಆಗ್ತದೆ ಬೆಳೆದ ಹಾಗೆ. ಸೊ ಹಾಗೇನೆ ಇದು ಬಿಗಿನಿಂಗ್ ಹಂತ. ಇದು ಬಿಗಿನಿಂಗ್ ಹಂತದಲ್ಲಿ ಇದನ್ನ ತೆಗೆದ್ರಿಂದ ಇದರಲ್ಲಿ ಹೈಯೆಸ್ಟ್ ನಿಮ್ಗೆ ಆರ್ಗ್ಯಾನಿಕ್ ಜರ್ಮೇನಿಯಂ ಜಾಸ್ತಿ ಇರ್ತದೆ. ಸೊ ಇದೇನು ಕೆಲಸ ಮಾಡ್ತದೆ ಅಂತ. ಸೊ ಇಂಗ್ರೀಡಿಯೆಂಟ್ಸ್ ರಿಚ್ ಇನ್ ಪಾಲಿಸಕರೈಡ್. ಇದರಲ್ಲೂ ಪಾಲಿಸಕರೈಡ್ ಇದೆ, ಅಡಿನೋಸಿನ್ ಇದೆ, ಆರ್ಗ್ಯಾನಿಕ್ ಜರ್ಮೇನಿಯಂ ಇದೆ, ಟ್ರೈಟರ್ಪಿನ್ಸ್ ಅಂಡ್ ವಿಟಮಿನ್ಸ್, ಮಿನರಲ್ಸ್ ಅಂಡ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಕೂಡ GL ಅಲ್ಲಿ ಇರ್ತದೆ. GL ಹ್ಯಾಸ್ ಎಕ್ಸಲೆಂಟ್ ಎಫೆಕ್ಟ್ ಇನ್ ಇಂಪ್ರೂವಿಂಗ್ ದ ಜನರಲ್ ವೆಲ್ ಬೀಯಿಂಗ್. ಸೊ ಇದನ್ನ GL ಅನ್ನ ಬ್ರೈನ್ ಟಾನಿಕ್ ಅಂತಾನೆ ಕರಿತೀವಿ. ಇದು ಮಕ್ಕಳಿಗೆ ತುಂಬಾ ಪ್ರಯೋಜನ ಬೀಳ್ತದೆ, ಯಾಕಂದ್ರೆ ಇದರಲ್ಲಿ ಆಕ್ಸಿಜನ್ ಜರ್ಮೇನಿಯಂ ಜಾಸ್ತಿ ಇರುವುದರಿಂದ ಆರ್ಗ್ಯಾನಿಕ್. ಸೊ ಹಾಗಾಗಿ ಬ್ರೈನ್ ಮೇಲೆ ಇದು ತುಂಬಾ ವರ್ಕ್ ಆಗ್ತದೆ. ಮಕ್ಕಳಿಗೆ ಕೊಕೋಜಿ ಇದೆ, ಕೊಕೋಜಿಯಲ್ಲಿ ಸಹ ನಾವು GL ಅನ್ನ ಯೂಸ್ ಮಾಡಿದೀವಿ. ಇದನ್ನ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಬ್ರೈನಿಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ನಿಮ್ಗೆ ಮೆಡಿಕಲಿ ಇದು ಏನೆಲ್ಲ ಕೆಲಸ ಮಾಡ್ತದೆ ಅಂತ. ಸೊ ಯಾಕಂದ್ರೆ ಇದಕ್ಕೆ ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಸ್ ಗಳಿದೆ, ಒಂದೆರಡಲ್ಲ, ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಸ್. ಯಾಕಂದ್ರೆ ಇದನ್ನ ಸುಮಾರು 165 ಯೂನಿವರ್ಸಿಟಿಯವರು ಪ್ರಪಂಚದಲ್ಲಿ ಇದನ್ನ ರಿಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಂಡಿಯಾದಲ್ಲೂ ಸಹ ನಿಮ್ಗೆ ಸೋಲಾನಲ್ಲಿ ಕೇಳಿರ್ಬೋದು, ಅಲ್ಲಿ ಇದನ್ನ ರಿಸರ್ಚ್ ಆಗಿದೆ. ಇಂಡಿಯಾದಲ್ಲಿ ಕೂಡ ಅವರು ಸಹ ಪ್ರೂವ್ ಮಾಡಿದ್ದಾರೆ ಕೆಲವೊಂದು ಕಾಯಿಲೆ ಮೇಲೆ ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ವೈ ದಿಸ್ ರಿಷಿ ಮಶ್ರೂಮ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಪವರ್ಫುಲ್ ಅಂತ ಹಾಕಿದ್ದಾರೆ, ಆಂಟಿ ಆಕ್ಸಿಡೆಂಟ್ ಇದೆ, ಆದ್ರೆ ಇದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್.
ಸೊ ಬಾಡಿಯಲ್ಲಿ ನಿಮ್ಗೆ ಏನು ಫ್ರೀ ರಾಡಿಕಲ್ ಅಂದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡಿ ಹೊರಗೆ ಹಾಕ್ಲಿಕ್ಕೆ ಇದರಲ್ಲಿ ಹೈಯೆಸ್ಟ್ ಪವರ್ ಇದೆ. ಆಂಟಿ ಇನ್ಫ್ಲಮೇಟರಿ, ಡೇ ಟು ಡೇ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆಗ್ತಾನೆ ಇರ್ತದೆ. ಅಂದ್ರೆ ನಾವು ಬಾಡಿ ನಮ್ಮನ್ನ ಗಾರ್ಬೇಜ್ ಅಂದ್ರೆ ಬರುವ ಏನು ಗೊಬ್ಬರಗಳನ್ನ ಫೈಟ್ ಮಾಡಿ ಅದನ್ನ ಹೊರಗೆ ಹಾಕ್ಲಿಕ್ಕೆ ಅದು ವರ್ಕ್ ಮಾಡ್ತಾನೆ ಇರ್ತದೆ. ಆಗ ಬಾಡಿಯಲ್ಲಿ ಆಟೋಮೆಟಿಕಲಿ ಇನ್ಫ್ಲಮೇಷನ್ ಇರ್ತದೆ. ಇದು ಆಂಟಿ ಇನ್ಫ್ಲಮೇಷರಿ, ನಿಮ್ಗೆ ನೋವು ಸಂಕಟಗಳು ಪ್ರಾಬ್ಲಮ್ ಆಗದಿದ್ದ ಹಾಗೆ ಇದು ತಡೀತದೆ, ಅದಕ್ಕೋಸ್ಕರ ತಗೋಬೇಕು. ಆಮೇಲೆ ಸಪೋರ್ಟ್ಸ್ ಲಾಂಗಿವಿಟಿ ಅಂತ ಹೇಳ್ತಾರೆ. ಸೊ ಇದು ಯಾರು ಹೇಳುದಿಲ್ಲ ಲಾಂಗಿವಿಟಿ ಬಗ್ಗೆ. ಸೊ ಸಪೋರ್ಟ್ ಲಾಂಗಿವಿಟಿ. ಯಾಕೆ ಲಾಂಗಿವಿಟಿ? ಆಗ್ಲೇ ನಾನು ಹೇಳಿದೆ, ಇದು ಏನ್ ಮಾಡ್ತದೆ, ಸಾಯುವ ಸೆಲ್ಗಳು ಸಾಯ್ತಾ ಇರ್ತದೆ, ಆದ್ರೆ ಅಷ್ಟು ಪ್ರಮಾಣದಲ್ಲಿ ಹೊಸ ಸೆಲ್ ಹುಟ್ಟುವುದಿಲ್ಲ. ಬಟ್ ಇದು ಏನ್ ಮಾಡ್ತದೆ, ನ್ಯೂ ಸೆಲ್ಸ್ ಅನ್ನ ಹುಟ್ಟುವುದಕ್ಕೆ ಅದಕ್ಕೆ ಇದು ತುಂಬಾ ಸಹಾಯ ಮಾಡ್ತದೆ. ಆದ್ರಿಂದ ನಾವು ಯಾವಾಗ್ಲೂ ಆಂಟಿ ಏಜಿಂಗ್, ನೀವು ಸ್ಫುರದ್ರೂಪಿಗಳಾಗಿರ್ಬೇಕು, ಯಂಗ್ ಆಗಿರ್ಬೇಕು, ಆಮೇಲೆ ಎನರ್ಟಿಕ್ ಆಗಿರ್ಬೇಕು ಅಂತಿದ್ರೆ ಈಗ ಕೆಲವರು ಏಜ್ ಆದಾಗ ನಿಮ್ಗೆ 40 ವರ್ಷದಲ್ಲಿ 60 ವರ್ಷ ಕಂಡಂಗೆ ಕಾಣ್ತಾರೆ. ಸೊ ಬಟ್ ಇದರಲ್ಲಿ ನಿಮ್ಗೆ 60 ವರ್ಷದಲ್ಲಿ ರಿವರ್ಸ್ 40 ವರ್ಷ ಕಂಡಂಗೆ ಕಾಣ್ತದೆ. ಸ್ಕಿನ್ ಶೈನಿಂಗ್, ಲಾಂಗಿವಿಟಿ. ಸೊ ಸಪೋರ್ಟ್ ದ ಲಾಂಗಿವಿಟಿ. ಅದರಿಂದ ನಿಮ್ಗೆ ಜಾಸ್ತಿ ವರ್ಷ ಒಳ್ಳೆ ರೀತಿ ಆರೋಗ್ಯವಾಗಿ ಬದುಕಬೇಕಂತ ಹೇಳಿದ್ರೆ ದಿಸ್ ಗ್ಯಾನೋಡರ್ಮಾ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಶೋಕ್ ಕಾಣಿಸ್ತಾ ಇದೆಯಾ? ಓಕೆ ಸರ್, ಕಾಣ್ತಾ ಇದೆ ಸರಿ. ಬೂಟ್ಸ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಇದು ಬೂಟ್ ಮಾಡ್ತದೆ, ಬೂಸ್ಟ್ ಮಾಡ್ತದೆ, ಅಂದ್ರೆ ಮೇಲಕ್ಕೆ ಎತ್ತುತ್ತದೆ ಅಂತ ಹೇಳ್ತಾರೆ. ಅದು ರೋಗ ಶಕ್ತಿ ಏನಾಗ್ತದೆ, ಡೇ ಬೈ ಡೇ ಏಜ್ ಆಗ್ತಾಗೆ ನಮ್ಗೆ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಬಟ್ ಇದೇನ್ ಮಾಡ್ತದೆ, ನಿಮ್ಗೆ ಕಮ್ಮಿ ಆಗ್ಲಿಕ್ಕೆ ಬಿಡುವುದಿಲ್ಲ. ಎಷ್ಟೋ ಜನರಿಗೆ ನೋಡಿ ರೋಗ ಶಕ್ತಿ ಕಮ್ಮಿ ಇದ್ದವರಿಗೆಲ್ಲ ಕೊರೋನಾ ಬಂತು, ಬಟ್ ಇದು ನಿಮ್ಗೆ ಕೊರೋನಾ ಬರ್ದಿದ್ದಾಗೆ ತಡಿಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತದೆ. ಆಮೇಲೆ ಬಾಡಿ ಡಿಟಾಕ್ಸ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಬಾಡಿಗೆ ನಮ್ಗೆ ಗೊತ್ತಿಲ್ದೋ ಒಳಗಡೆ ಹೋಗಿ ಕಳ್ಳರು ಸೇರ್ಕೊಂಡ್ಬಿಡ್ತಾರೆ. ಯಾವ್ದ್ರಿಂದ ಸೇರ್ಕೊಳ್ತಾರೆ? ನಾವು ಊಟ ಮಾಡೋದ್ರಿಂದ ಸೇರ್ಕೊಳ್ತಾರೆ, ನಾವು ತಿಂಡಿ ತಿನ್ನೋದ್ರಿಂದ ಸೇರ್ಕೊಳ್ತಾರೆ, ನಾವು ಜ್ಯೂಸ್ ಕುಡಿಯೋದ್ರಿಂದ ಸೇರ್ಕೊಳ್ತಾರೆ. ಯಾವ್ದೆಲ್ಲ ಸೇರ್ಕೊಳ್ತದೆ ಬಾಡಿಯಲ್ಲಿ? ಬಾಡಿ ಒಳಗಡೆ ಯಾರೇ ಇದಾರೆ ಕಳ್ಳರಿಗೆ ಯಾರಂದ್ರೆ ಕೊಲೆಸ್ಟ್ರಾಲ್, ಈಗ ವೆರಿ ಡೇಂಜರಸ್. ಫ್ಯಾಟ್, ಅದು ಸಹ ಡೇಂಜರಸ್. ಆಮೇಲೆ ಗೊತ್ತಿಲ್ಲದೆ ಕಿಡ್ನಿಯಲ್ಲಿ ಏನಾಗ್ತದೆ, ಸ್ಟೋನ್ ಆಗ್ತದೆ, ಅದು ಸಹ ಪ್ರಾಬ್ಲಮ್ಮೆ. ಆಮೇಲೆ ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ತದೆ, ಅದು ಸಹ ಪ್ರಾಬ್ಲಮ್ಮೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಈವನ್ ಟ್ಯೂಮರ್, ಅಂದ್ರೆ ಅದು ಅಗತ್ಯ ಇರೋದಿಲ್ಲ, ಆದ್ರೆ ಅದು ಅಲ್ಲಿ ಬೆಳೆದು ಬಿಡ್ತದೆ. ಸೊ ಅದು ಮತ್ತೆ ಏನಾಗ್ತದೆ, ಅದು ಪ್ರಾಬ್ಲಮ್ ಕೊಡ್ತಾ ಹೋಗ್ತದೆ. ಸೊ ಅದನ್ನ ಏನ್ ಮಾಡ್ತದೆ, ಸ್ವಚ್ಛ ಮಾಡಿ ಹೊರಗೆ ಹಾಕ್ತದೆ. ನೋಡಿ, ನಿಮ್ಮ ಪಾತ್ರೆಯನ್ನ ಯಾವ ರೀತಿ ನೀವು ಬೆಳಗ್ತೀರಿ ಅದೇ ತರ ಬಾಡಿಯ ಎಲ್ಲಾ ಸಿಸ್ಟಮ್ ಅನ್ನ ಇದು ಕ್ಲೀನ್ ಮಾಡ್ತದೆ, ಡಿಟಾಕ್ಸ್ ಮಾಡಿ ಹೊರಗೆ ಹಾಕ್ಲಿಕ್ಕೆ ಗ್ಯಾನೋಡರ್ಮಾ ನಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಓಕೆ, ನೆಕ್ಸ್ಟ್ ಏನ್ ಮಾಡ್ತದೆ ಗ್ಯಾನೋಡರ್ಮಾ ಅಂದ್ರೆ ಜನರಲ್ ಆಗಿ ನಾನು ಹೇಳೋದು ನಿಮ್ಗೆ. ಸೊ ಹೆಲ್ತ್ ಬೆನಿಫಿಟ್ಸ್ ಆಫ್ ರಿಷಿ. ಸೊ ಮೇ ಹ್ಯಾವ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್. ಎಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ, ಕ್ಯಾನ್ಸರ್ ನ ಇದು ಮೇ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಬೇಕಾದಷ್ಟು ಇದ್ರ ಬಗ್ಗೆ ರಿಸರ್ಚ್ ಆಗಿದೆ. ಸೊ ಆದ್ರಿಂದ ನಾವೇ ಅಥೆಂಟಿಕೇಶನ್ ಆಗಿ, ಅಂದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅವನಿಗೆ ಯಾವ ತರ ಕ್ಯಾನ್ಸರ್ ಏನೋ ಇದೆ ಅಂತ, ಬಟ್ ನೀವು ಇದನ್ನ ರೆಕಮೆಂಡ್ ಮಾಡಬಹುದು ಅಂತ ಹಾಕಿದ್ದಾರೆ. ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದರಲ್ಲಿ ಬೇಕಾದಷ್ಟು ಇದೆ, ಇದು ಅದನ್ನ ತಡೀತದೆ. ಮೇ ರಿಡ್ಯೂಸ್ ಯೂರಿನರಿ ಟ್ರ್ಯಾಕ್ ಸಿಂಪ್ಟಮ್ಸ್ ಇನ್ ಮೆನ್. ಎಷ್ಟೋ ಜನ ಗಂಡಸರಿಗೆ ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ ಇದೆ. ಸೊ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ಪದೇ ಪದೇ ಮೂತ್ರ ಹೋಗ್ತಾ ಇರೋದು, ಅಥವಾ ಯೂರಿನರಿ ಬ್ಲಾಡರ್ ಇರ್ಬೋದು, ಅಥವಾ ಯೂರಿನರಿ ಟ್ರ್ಯಾಕ್ ಅಲ್ಲಿ ಇನ್ಫೆಕ್ಷನ್ ಇರ್ಬೋದು. ಇದನ್ನ ನಿಮ್ಗೆ ಗ್ಯಾನೋಡರ್ಮಾ ತಗೊಂಡಾಗ ಸರಿ ಮಾಡ್ತದೆ. ಮೇ ರಿಡ್ಯೂಸ್ ಹಾರ್ಟ್ ಡಿಸೀಸ್ ರಿಸ್ಕ್ ಫ್ಯಾಕ್ಟರ್. ಇವತ್ತು ಇದೊಂದು ಕಾಮನ್ ಆಗ್ಬಿಟ್ಟಿದೆ, ಯಾವಾಗ ಹೇಗೆ ಅಂತ ಗೊತ್ತಿರೋದಿಲ್ಲ. ನೀವು ಯಾವಾಗ ಸ್ಕೂಟಿಯಲ್ಲಿ ಬೈಕಲ್ಲಿ ಹೋದಾಗ ಕೆಲವು ಟೈಮ್ ಗೊತ್ತೇ ಆಗುದ, ನೀವು ಸರಿ ಹೋಗ್ತಾರೆ, ಎದುರುಗಡೆ ಬಂದು ಹೊಡೆದು ಏನಾಗ್ತದೆ, ತಲೆ ಹೊಡೆದು ಹೋಗ್ಬಿಡ್ತದೆ. ಸೊ ಏನ್ ಮಾಡ್ಬೇಕು ನಾವು, ಸೇಫರ್ ಸೈಡ್. ಸೊ ನಮ್ಗೆ ನಾವು ಸೇಫರ್ ಮಾಡ್ಕೋಬೇಕಲ್ಲ, ನಾವು ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕಾಗ್ತದೆ. ಅದೇ ತರ ಇವತ್ತೇನು ಕಳ್ಳರು ಎಲ್ಲಾ ಜಂಕ್ ಫುಡ್ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಬಟ್ ನಾವೇನ್ ಮಾಡ್ಬೇಕು, ಸೇಫರ್ ಸೈಡ್ ಆಗಿ ನೀವು ಗ್ಯಾನೋಡರ್ಮವನ್ನು ಅಟ್ಲೀಸ್ಟ್ 3 ಪ್ಯಾರ್ ಅಂತ ಹೇಳಿದ್ದಾರೆ,
ಅಟ್ಲೀಸ್ಟ್ ಬೆಳಿಗ್ಗೆ ಒಂದು ಪ್ಯಾರ್, ಸಾಯಂಕಾಲ ಒಂದು ಪ್ಯಾರ್, ರಾತ್ರಿ ಒಂದು ಪ್ಯಾರ್ ತಗೊಂಡ್ರೆ ದಟ್ ಪ್ರಿವೆನ್ಷನ್ ಹಾರ್ಟ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ, ಹಾರ್ಟ್ ರಿಸ್ಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ರಿಸರ್ಚ್ ಹೇಳ್ತದೆ. ಮೇ ಹಾವ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವುದರಿಂದ ನಿಮ್ಮ ಬಾಡಿ ಯಾವಾಗಲೂ ಡಿಟಾಕ್ಸ್ ಆಗಿ ಬಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಇನ್ನೊಂದು ರಿಸರ್ಚ್ ಹೇಳ್ತದೆ. ಸೊ ಇದೆಲ್ಲ ರಿಸರ್ಚ್ ರಿಪೋರ್ಟ್ಸ್ ನಾನು ಹೇಳ್ತಾ ಇರೋದು, ಹೆಲ್ತ್ ರಿಸರ್ಚ್ ರಿಪೋರ್ಟ್ಸ್ ಗಳು. ಸೊ ಓಕೆ, ಸೊ ನೆಕ್ಸ್ಟ್ ನಾವು ಮೆಥಡ್ ಆಫ್ ಕನ್ಸಂಪ್ಷನ್ ಗೆ ಹೋಗೋಣ. ಯಾವ ರೀತಿ ಇದನ್ನ ತಗೋಬೇಕು ಅಂತ. ಇದು ನೀವು ಇದು ಕ್ಯಾಪ್ಸೂಲ್ ಕೊಟ್ಟ ನಂತರ ಇದೇನು ನೀವು ಡ್ರಗ್ ಅಂತ ತಿಳಿಬಾರ್ದು. ಸೊ ಇದರಲ್ಲಿ ಡ್ರಗ್ ಪ್ರಶ್ನೆ ಬರುವುದಿಲ್ಲ. 4 Ds ಅನ್ನ ನೆನ್ಪಿಟ್ಕೊಳ್ಳಿ. ದರ್ ಇಸ್ ನೋ ಡ್ರಗ್ ಅಥವಾ ಡಿಸೀಸ್ ಅಥವಾ ಡೋಸ್ ಅಥವಾ ಡಾಕ್ಟರ್, ಈ 4 ನೀವು ದೂರ ಇಡಬೇಕು ನೋಡಿ ಗ್ಯಾನೋಡರ್ಮ ಬಂದಾಗ. ಯಾಕಂತ ಹೇಳಿದ್ರೆ ಇಟ್ಸ್ ಎ ಫುಡ್ ಸಪ್ಲಿಮೆಂಟ್. ಬಟ್ ನಿಮ್ಗೆ ಕ್ಯಾಪ್ಸೂಲ್ ಯಾಕೆ ಮಾಡಿದ್ದಾರೆ? ಇಟ್ ಇಸ್ ಅ ಫಂಗಸ್ ಅಟ್ಯಾಕ್ ಆಗ್ಬೋದು, ಅಥವಾ ಕಹಿ ತಗೊಳ್ಳಿಕ್ಕೆ ಸ್ವಲ್ಪ ನಿಮ್ಗೆ ದೂರ ಇರ್ತೀರಿ, ಅದಕ್ಕೋಸ್ಕರ ಕ್ಯಾಪ್ಸೂಲ್ ಫಾರ್ಮಲ್ ಇದೆ ಹೊರತು ಇದು 100% ಫುಡ್. ಇದೊಂದು ಆಹಾರ ಪೂರಕ ಉತ್ಪನ್ನ. ಹಾಗೇನೆ ನೀವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವೀಕ್ 1 ಪ್ಯಾರ್ ತಗೊಳ್ಳಿ, 1 RG 1 GL 1 ವೀಕ್ ನೋಡಿ. ಯಾಕಂದ್ರೆ ಇದು ತಗೊಂಡಾಗ ಕೆಲವರಿಗೆ ಬಾಡಿಗೆ ರಿಫ್ಲೆಕ್ಷನ್ ಆಗ್ತದೆ. ಬಾಡಿ ಎಲ್ಲ ಟಾಕ್ಸಿನ್ ಹೊರಗೆ ಹಾಕ್ಬೇಕಾದ್ರೆ ಕೆಲವರಿಗೆ ಇದು ತಗೊಂಡಾಗ ಕಣ್ಣು ಕೆಂಪಾಗ್ಬಹುದು, ಅಥವಾ ಕೆಲವರಿಗೆ ಇದು ಮೋಷನ್ ಸ್ವಲ್ಪ ಜಾಸ್ತಿ ಹೋದಾಗ ಲೂಸ್ ಮೋಷನ್ ಆಗ್ಬಹುದು, ಅಥವಾ ಕೆಲವರಿಗೆ ಇನ್ಫ್ಲಮೇಷನ್ ಆಗಿ ಉಸಿರಲ್ಲಿ ಏನಾಗ್ತದೆ ಬಿಸಿ ಆದಾಗ ಆಗ್ಬಹುದು, ಅಥವಾ ನಿಮ್ಗೆ ಕೆಲವರಿಗೆ ಇದು ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಸೊ ಇನ್ನು ಇನ್ಫ್ಲಮೇಷನ್ ಜಾಸ್ತಿ ಆಗ್ಬೋದು. ಸೊ ಅದು ಆಗ್ಬಾರ್ದು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಸ್ಲೋ ಆಗಿ ತಗೋಬೇಕಷ್ಟೇ. 1 RG 1 GL ಸೆಕೆಂಡ್ ವೀಕ್ 2 ಪ್ಯಾರ್. ಕೂಡ್ಲೆ ಕರೆಕ್ಟ್ ಮಾಡ್ಬೇಕಂದ್ರೆ ಇದರಲ್ಲಿ 6 ಪ್ಯಾರ್ ಎಲ್ಲ ತಗೋಕೊಳ್ಳಿ, ಒಂದೇ 2 ಪ್ಯಾರ್ 2ನೇ ವಾರದಲ್ಲಿ ನೋಡಿ. ಅವಾಗ್ಲೂ ಏನು ನಿಮ್ಗೆ ಡಿಫ್ರೆನ್ಸ್ ಕಾಣಲಿಲ್ಲ ಅಂತ ಹೇಳಿದ್ರೆ 3ನೇ ವಾರದಲ್ಲಿ ನೀವು ಇಲ್ಲಿ ಕೊಟ್ಟಿದ್ದಾರೆ 1 ಪ್ಯಾರ್ ಇನ್ಕ್ರೀಸ್ ಮಾಡ್ತಾ ಹೋಗಿ ಅಂತ. ಸೊ 1 ಪ್ಯಾರ್ ಅನ್ನ ಇನ್ಕ್ರೀಸ್ ಮಾಡ್ತಾ ನೀವು ಅಟ್ಲೀಸ್ಟ್ 6 ಪ್ಯಾರ್ ವರೆಗೆ ಹೋಗಿ. ಸೊ 6 ಪ್ಯಾರ್, ಸೊ 1 2 4 6 ಅಂತ ಹೇಳ್ತಾರೆ. 3rd ವೀಕ್ 4 ಪ್ಯಾರ್, ಹಾಗೇನೆ ನೆಕ್ಸ್ಟ್ 4th ವೀಕ್ ಆನ್ವರ್ಡ್ಸ್ 6 ಪ್ಯಾರ್ ವರೆಗೆ ತಗೊಳ್ಳಿ. ಸರಿಯಾಗಿ ನೀರು ಕುಡೀರಿ, ನೀರ್ ಇಂಪಾರ್ಟೆಂಟ್. ಆದಷ್ಟು ನೀವು ಒಂದೇ ಸಲ ತಗೊಳ್ಳೋಕ್ಕಿಂತ ನೀವು ಬೆಳಿಗ್ಗೆ 1 ಪ್ಯಾರ್, ಮಧ್ಯಾಹ್ನ 1 ಪ್ಯಾರ್, ಸಾಯಂಕಾಲ 1 ತಗೊಳ್ಬಹುದು, ಅಥವಾ ಬೆಳಿಗ್ಗೆ 2, ಮಧ್ಯಾಹ್ನ 2, ಸಾಯಂಕಾಲ 2 ತಗೋಬಹುದು. ಮಾರ್ನಿಂಗ್, ಈವ್ನಿಂಗ್ 2 ಪ್ಯಾರ್ ಈಚ್ ಅಂಡ್ ಬಿಫೋರ್ ಫುಡ್ ಆಲ್ವೇಸ್ ಪ್ರಿಫರಬಲ್. ತುಂಬಾ ಜನರಿಗೆ ಆಸಿಡಿಟಿ, ಅಸ್ತಮಾ ಇದ್ರೆ ನೀವು ಆಫ್ಟರ್ ಫುಡ್ ಅನ್ನ ಇದನ್ನ ಕನ್ಸಂಪ್ಷನ್ ಮಾಡಬಹುದು. ಸೊ ಅದ್ರ ಜೊತೆಗೆ ನಿಮ್ಗೆ ಏನು ಕಾಯಿಲೆ ಇದ್ದವರು ಕೂಡ ಎನಿ ಕಾಯಿಲೆ ಇದ್ರೆ ನೀವು ಇದನ್ನ ಸ್ಟಾರ್ಟಿಂಗ್ ಅನ್ನು ತಗೊಳ್ಳಿ. ನಂತರ ನಮ್ಗೆ ಡಾಕ್ಟರ್ ಹೇಳಿದಾಗೆ ಅಥವಾ ಮೆಡಿಸಿನ್ ಕೊಟ್ಟಿದ್ದಾರೆ ಅದನ್ನ ತಗೊಳ್ಳಿ. ಸಫಿಶಿಯಂಟ್ ನೀರ್ ಕುಡೀರಿ. 6 ಮಂತ್ ನೋಡಿ. ಯಾಕಂದ್ರೆ ಇವತ್ತು ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಡಯಾಬಿಟಿಸು, BP, ಅಸ್ತಮಾ ಇದ್ರೆ ಅವ್ರು ಹೇಳ್ತಾರೆ ಲೈಫ್ ಲಾಂಗ್ ತಗೋಬೇಕು ಅಂತ. ಸೊ ಇದನ್ನ ನೀವು ಅದ್ರ ಜೊತೆಗೆ ತಗೊಂಡಾಗ ಏನಾಗ್ತದೆ ಅಂದ್ರೆ ನಿಮ್ಮ ಬಾಡಿ ಇಮ್ಯುನಿಟಿ ಸರಿಯಾದಾಗ ಆಟೋಮೆಟಿಕ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಇದರ ಒಟ್ಟಿಗೆ ತಗೊಳ್ಳಿ. 6 ತಿಂಗಳಲ್ಲಿ ಹೋಗಿ ಮಾಡಿ ಡಾಕ್ಟರ್ ಹತ್ರ ಚೆಕ್ ಮಾಡಿ, ಲ್ಯಾಬ್ ಅಲ್ಲಿ ಚೆಕ್ ಮಾಡಿ ನೋಡಿ. ಆವಾಗ ನಿಮ್ಮ ಬಾಡಿ ನೋಡ್ತಾರೆ ಕರೆಕ್ಟ್ ಆಗಿದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಡೋಸಸ್ ಅನ್ನ ಕಮ್ಮಿ ಮಾಡ್ಬೋದು. ಅಥವಾ ನಿಮ್ಗೆ ಪ್ರಾಬ್ಲಮೇ ಇಲ್ಲ ಅಂತ ಹೇಳಿದ್ರೆ ಡೋಸಸ್ ಬೇಡ, ನಿಮ್ಗೆ ಮೆಡಿಸಿನ್ ಅಗತ್ಯ ಇಲ್ಲ ಅಂತೂ ಹೇಳ್ಬಹುದು. ಅದಕ್ಕೋಸ್ಕರ ಇದು ಬಾಡಿಯನ್ನ ಟ್ರೀಟ್ ಮಾಡ್ತದೆ ಹೊರತು ಕಾಯಿಲೆಯನ್ನಲ್ಲ. ಕಾಯಿಲೆಯನ್ನ ಟ್ರೀಟ್ ಮಾಡುವಂಥದ್ದು ಡ್ರಗ್ಗು. ಇದು ಬಾಡಿಯನ್ನ ಟ್ರೀಟ್ ಮಾಡಿ ಬಾಡಿ ಮತ್ತೆ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ತಾ ಹೋಗಿ. ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ಹಾಗೆ ನಿಮ್ಮ ಅಪ್ಲೈನ್ ಇದ್ದಾರೆ, ಅಥವಾ ಕಂಪನಿಯನ್ನ ಕೇಳ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಗೆ ನಾವು ಹೋಗೋಣ. ನೆಕ್ಸ್ಟ್ ನಮ್ಮ ಕಾಫಿ. ಸೊ ತುಂಬಾ ಜನರಿಗೆ ನಾವು ಗ್ಯಾನೋಡರ್ಮ ಹೇಳ್ತೀವಿ, ಆದ್ರೆ ಗ್ಯಾನೋಡರ್ಮ ರೇಟ್ ಜಾಸ್ತಿ ಅಥವಾ ಕ್ಯಾಪ್ಸುಲ್ ಅಂತ ಹೇಳಿ ಏನ್ ಮಾಡ್ತಾರೆ, ಗ್ಯಾನೋಡರ್ಮವನ್ನ ಒಂದ್ ಸೈಡ್ ಅಲ್ಲಿ ಇಟ್ಟಿರ್ತಾರೆ. ಮತ್ತೆ ನೋಡೋಣ ಅಂತ ಹೇಳ್ತಾರೆ. ಬಟ್ ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಏನ್ ಮಾಡಿದ್ದಾರೆ, ಅಟ್ಲೀಸ್ಟ್ ನೀವು ಕಾಫಿ ಕುಡಿತೀರಿ, ಈ ಕಾಫಿ ಕುಡಿದು ನೋಡಿ. ಇಟ್ಸ್ ಎ ಡಿಫರೆಂಟ್ ಕಾಫಿ. ಇದರಲ್ಲಿ ಗ್ಯಾನೋಡರ್ಮ ಒಂದು 2% ಆಡ್ ಮಾಡಿದ್ದಾರೆ. ಸೊ ಇದು 3 in 1 ಕಾಫಿ. ಇದನ್ನ ಕುಡಿದಾಗ್ಲೂ ಕೂಡ ಕೆಲವರಿಗೆ ಕೆಲವೊಂದು ಡಿಫರೆನ್ಸ್ ಕಾಣ್ತದೆ. DHN ಲಿಂಗ್ಸಿಂಗ್ ಇನ್ಸ್ಟೆಂಟ್ ಡಿಲಿಷಿಯಸ್ ಕಾಫಿ, ರಿಫ್ರೆಶಿಂಗ್ ಇನ್ ಎನರ್ಜೈಸಿಂಗ್ ಹೆಲ್ತ್ ಡ್ರಿಂಕ್ ಅಂತ ಹಾಕಿದ್ದಾರೆ. ಎನರ್ಜೈಸಿಂಗ್ ಅಂತ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಕಾಫಿಯಲ್ಲಿ ಎನರ್ಜೈಸಿಂಗ್ ಕೊಡುವುದಿಲ್ಲ. ನಮ್ಮ ಕಾಫಿಯಲ್ಲಿ 400ಕ್ಕೂ ಜಾಸ್ತಿ ನಿಮ್ಗೆ ಔಷಧೀಯ ಅಂಶಗಳು ಇದರಲ್ಲಿ ಇದೆ. ಅಂದ್ರೆ ಗ್ಯಾನೋಡರ್ಮ ಇದರಲ್ಲಿ ನಾವು ಆಡ್ ಮಾಡಿದೀವಿ. ಪ್ಯೂರ್ ಕಾಫಿ ಇದರಲ್ಲಿ ಇದೆ. ಅದರ ಜೊತೆಗೆ ನಿಮ್ಗೆ ಮಿಲ್ಕ್ ಕ್ರೀಮ್, ಈಗ ಟೇಸ್ಟಿಗೆ ಬೇಕು ನಿಮ್ಗೆ ಮಿಲ್ಕ್ ಕ್ರೀಮ್, ಸ್ಕಿಮ್ಡ್ ಮಿಲ್ಕ್ ಪೌಡರ್ ನ ಯೂಸ್ ಮಾಡಿದರೆ ಗ್ಯಾನೋಡರ್ಮ ಸಹ ಇರ್ತದೆ. ಸೊ ಜಸ್ಟ್ ನೀವು 150 ml
150 ml ಅಂದ್ರೆ 1 ಗ್ಲಾಸ್ ಇದೆ ನಿಮ್ಗೆ. 1 ಗ್ಲಾಸ್, ಅದಕ್ಕೆ ನಿಮ್ಗೆ ಒಂದು ಫುಲ್ ಸ್ಯಾಚೆಟ್ ಹಾಕಿದ್ರೆ 1 ಫುಲ್ ಗ್ಲಾಸ್, ನೋಡಿ ಇಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ನಿಮ್ಗೆ ಕಾಫಿ ರೆಡಿ ಆಗ್ಬಿಡ್ತದೆ. ಸೊ ನೀವು ಅದನ್ನ ನೀವು ಗಂಡ ಹೆಂಡತಿ ಇದ್ರೆ ಒಂದು ಕಾಫಿ 2 ಸಲ ಕುಡಿಬಹುದು ನೋಡಿ, ಇಬ್ರು, ಅವ್ರ ಹಾಫ್ ಇವ್ರು ಹಾಫ್ ಕುಡಿಬಹುದು. ಸೊ ಆಗ ಅದು 100 ಇದು 200 ml, ಅದು 100 ml, 2 ಹೋಟೆಲ್ ಕಪ್ ಇದ್ದಾರ ಅದ್ರಲ್ಲಿ 2 ಮಾಡ್ಕೋಬಹುದು. ಬೆಸ್ಟ್ ಕಾಫಿ ನೋಡಿ. ಸೊ ಇನ್ನು ನಿಮ್ಗೆ ಟೇಸ್ಟ್ ಬೇಕಿದ್ರೆ ನೀವು ಹಾಲಲ್ಲಿ ಮಿಕ್ಸ್ ಮಾಡಿನೂ ಕುಡಿಬಹುದು. ಬಟ್ ನಮ್ಮ ಲೆಕ್ಕದಲ್ಲಿ ಇದು ಬಿಸಿ ನೀರಿಗೆ, ಕುದಿಯುವ ನೀರಿಗೆ ಈ ಪೌಡರ್ ಹಾಕಿ ಕುಡಿಯುವುದು ತುಂಬಾ ಒಳ್ಳೇದು, ತುಂಬಾ ಟೇಸ್ಟ್, ತುಂಬಾ ನಿಮ್ಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಸಿಗ್ತದೆ. ನಿಮ್ಗೆ ಟೇಸ್ಟ್ ಬೇಕಂತ ಹೇಳಿದ್ರೆ ನೀವು ಹಾಲಿಗೆ ಹಾಕಿನೂ ಕುಡಿಬಹುದು. ದಟ್ ಈಸ್ ದ 3-in-1 ಕಾಫಿ. ಸೊ ಏನೆಲ್ಲ ಬೆನಿಫಿಟ್ ಇದೆ ನೋಡೋಣ. ಎಕ್ಸಲೆಂಟ್ ಹೆಲ್ತ್ ಡ್ರಿಂಕ್ಸ್ ಅಟ್ ಎನಿ ಟೈಮ್, ಎನಿ ಪ್ಲೇಸ್, ಎನಿ ಕ್ವಾಂಟಿಟಿ. ಸೊ ಇದನ್ನ ನೀವು ಗಮನದಲ್ಲಿಡಬೇಕು. ಯಾವಾಗ ಬೇಕಾದ್ರೂ ನೀವು ಈ ಕಾಫಿಯನ್ನ ಕುಡಿಯು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಎನಿ ಟೈಮ್ ಕುಡಿಬಹುದು. ಎನಿ ಪ್ಲೇಸ್ ನೀವು ಹೋಗ್ಬೇಕಾದ್ರೆ ಕಾಫಿ ಸ್ಯಾಚೆಟ್ ಅನ್ನ ನೀವು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ. ಹೋಟೆಲಿಗೆ ಹೋದ್ರೆ ಬಿಸಿನೀರು ಸಿಗ್ತದೆ, ಬಿಸಿನೀರು ತಗೊಳ್ಳಿ, ಅದಕ್ಕೆ ಈ ಪ್ಯಾಕೆಟ್ ಓಪನ್ ಮಾಡಿ ಹಾಕಿ ಕುಡಿದ್ಬಿಟ್ಟು ಬಂದ್ಬಿಡಿ. ಹಾಗೇನೆ ಎನಿ ಕ್ವಾಂಟಿಟಿ, ದಿನಕ್ಕೆ 1, 2, 3, 4, ಈವನ್ 20 ಕಾಫಿ ಕುಡಿಯೋರು ಸಹ ಇದ್ದಾರೆ. ಎನಿ ಕ್ವಾಂಟಿಟಿ ಕುಡಿಬಹುದು. ಈ ಕಾಫಿಯಲ್ಲಿ ನಿಮ್ಗೆ ಕೆಫಿನ್, ಅಫ್ಕೋರ್ಸ್ ಕಾಫಿಯಲ್ಲಿ ಕೆಫಿನ್ ಇಲ್ವಾ ಅಂತ ಕೇಳ್ಬೋದು. ಕೆಫಿನ್ ಇರ್ತದೆ, ಆದ್ರೆ ಗ್ಯಾನೋಡರ್ಮಾ ಮಾಲಿಕ್ಯೂಲ್, ಕಾಫಿ ಮಾಲಿಕ್ಯೂಲ್ ಒನ್ ಅಟ್ ದ ಸೇಮ್. ಅದು ನ್ಯೂಟ್ರಲೈಸ್ ಮಾಡ್ತದೆ. ಈ ಕಾಫಿ ಕುಡಿದಾಗ ನೋಡಿ ನಿಮ್ಗೆ ಎಷ್ಟು ಚೇಂಜಸ್ ಬರ್ತದೆ ಅಂತ. ಬ್ರೀವ್ಡ್ ಫ್ರಮ್ ದ ಫ್ರೆಶ್ ಬ್ರೆಸಿಲಿಯನ್ ಕಾಫಿ ಬೀನ್ಸ್. ಅಫ್ಕೋರ್ಸ್ ಇದು ಓಲ್ಡ್ ಸ್ಲೈಡ್ ಇದೆ. ನಾವು ಮೊದಲು ಕಾಫಿಯನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಆವಾಗ ನಾವು ಬ್ರೆಸಿಲಿಯನ್ ಕಾಫಿಯನ್ನ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಈಗ ನಾವು ಕಾಫಿಯನ್ನ ಇಲ್ಲೇ ತಯಾರು ಮಾಡೋದಿಲ್ಲ, ನಾವು ಇಂಡಿಯನ್ ಕಾಫಿಯನ್ನೇ, ಪ್ಯೂರ್ ಇಂಡಿಯನ್ ಕಾಫಿಯನ್ನ ಯೂಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದ ಡಿಫರೆನ್ಸ್. ಈಸ್ ಟ್ರಸ್ಟೆಡ್ ಇನ್ ಮೆನಿ ಕಂಟ್ರೀಸ್ ಫಾರ್ ಇಟ್ಸ್ ಇನ್ಕ್ರೆಡಿಬಲ್ ಪ್ರಾಪರ್ಟೀಸ್. ಅಫ್ಕೋರ್ಸ್ ನಮ್ಮ ಕಾಫಿನೂ ಕೂಡ ಇವತ್ತು ಎಷ್ಟೋ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಎಸ್ಪೆಷಲಿ ಕೆಲವು ಕೂರ್ ಕಾಫಿ ಕೇಳಿರ್ಬೋದು ನೀವು, ಒನ್ ಆಫ್ ದ ಬೆಸ್ಟ್ ಕಾಫಿ ಇದೆ. ಆ ಕಾಫಿ ಬೇರೆ ಬೇರೆ, ಅದೇ ಕಾಫಿಯನ್ನ ನಾವು ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಬೆಸ್ಟ್ ಕಾಫಿ, ಬೆಸ್ಟ್ ಬ್ರೀವ್ಡ್ ಕಾಫಿ ಅದು. ಸೊ ಲಿಂಗ್ಜಿ ಕಾಫಿ ಈಸ್ ಫ್ರೀ ಫ್ರಾಮ್ ಆರ್ಟಿಫಿಷಿಯಲ್ ಕಲರಿಂಗ್. ಎಷ್ಟೋ ಕಾಫಿಯನ್ನ ನೀವು ಕುಡಿತೀರಿ, ಒಳ್ಳೆ ಫ್ಲೇವರ್ ಬರ್ತದೆ, ಒಳ್ಳೆ ಕಲರ್ ಇರ್ತದೆ, ಆದ್ರೆ DXN ಲಿಂಗ್ಜಿ ಕಾಫಿಯಲ್ಲಿ ಯಾವುದೇ ರೀತಿಯ ನಿಮ್ಗೆ ಏನ್ ಹೇಳ್ತಾರೆ, ಆರ್ಟಿಫಿಷಿಯಲ್ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಅಂದ್ರೆ ಕನ್ನಡದಲ್ಲಿ ಏನ್ ಗೊತ್ತಿಲ್ಲ ನನ್ಗೆ, ಆರ್ಟಿಫಿಷಿಯಲ್ ಆಗಿ ಮಾಡುವಂತದ್ದು, ಅದು ಒರಿಜಿನಲ್ ಅಲ್ಲ. ಎಲ್ಲ ಏನೋ ಹಾಕೋದು, ಏನೋ ಕಲರ್ ಹಾಕ್ತಾರೆ, ಏನೋ ಫ್ಲೇವರ್ ಹಾಕ್ತಾರೆ, ಅದಕ್ಕೆಲ್ಲ ಅದು ಇದ್ರಲ್ಲಿ ಇಲ್ಲ. ಆರ್ಟಿಫಿಷಿಯಲ್ ಕಲರಿಂಗ್ ಇಲ್ಲ, ಅಥವಾ ಆರ್ಟಿಫಿಷಿಯಲ್ ನಿಮ್ಗೆ ಏನು ಅರೋಮಾ ಅದು ಸಹ ಇಲ್ಲ, ಅಂಡ್ ಪ್ರಿಸರ್ವೇಟಿವ್ ಇದರಲ್ಲಿ ಇಲ್ಲ. ಇದನ್ನ ಗಮನದಲ್ಲಿ ಇಡಬೇಕಾಗ್ತದೆ ನಿಮ್ಗೆ. ಸೊ ಹಾಗಾಗಿ ಯಾರು ಹೇಳ್ತಾ ಇದ್ದಾರೆ, ಅನಂತ್ ಶೆಟ್ಟಿ ಅವರು. ಸರ್ ಕೃತಕ ಅಂತ ಆರ್ಟಿಫಿಷಿಯಲ್. ಓ ಅಲ್ಲ ಸರ್. ಕೃತಕ. ಓಕೆ ಓಕೆ ಓಕೆ. ಇದೇನಾಯ್ತು ಇದು? ಓ ಇದರಲ್ಲಿ ಹೋಸ್ಟ್ ಹೋಗ್ಬಿಟ್ಟಿದೆ ಅಲ್ವಾ? 1 ಮಿನಿಟ್. ಹೋಸ್ಟ್ ಯಾರಿಗೆ ಹೋಗಿದೆ? ಹೋಸ್ಟ್ ಲೀಡರ್ಶಿಪ್ ಇದರಲ್ಲಿದೆ. 1 ಮಿನಿಟ್ ಅಶೋಕ್. ಓಕೆ ಸರ್. ಕೃತಕ ಬಣ್ಣಗಳು ಇದರಲ್ಲಿ ಇಲ್ಲ, ಅದನ್ನ ನಾವು ತಿಳ್ಕೊಬೇಕು. ಕೃತಕ ಬಣ್ಣಗಳು ಇದರಲ್ಲಿ ಇರುವುದಿಲ್ಲ. ಎಲ್ಲಿ ಹೋಯ್ತು ಈಗ? ಆವಾಗ ಏನಾಯ್ತು? ಹೋಸ್ಟ್ ಚೇಂಜ್ ಆಯ್ತು. ಲೀಡರ್ಶಿಪ್ ಫೌಂಡೇಶನ್ ಅಲ್ಲಿ ಇದೆ ಹೋಸ್ಟ್ ನಿಮ್ದು. ಅದೇ ಅದಕ್ಕೆ ಅದು ಕಂಟ್ರೋಲ್ ಇಲ್ಲ ನನಗೆ. ಇಲ್ಲಿದೆ, ಬಂತು, ಸಿಗ್ತದೆ. ಓಕೆ, ಈಗ ಕಂಟ್ರೋಲ್ ಅಲ್ಲಿ ಬಂತು. ಸರಿ, ಈಗ ಯಾರಿದ್ದಾರೆ? ಅನಂತ್ ಶೆಟ್ಟಿ ಅವರೇ ಮಾತಾಡ್ಲಿಕ್ಕೆ ಉಂಟಾ? ಎಲ್ಲೋದ್ರು ಅನಂತ್ ಶೆಟ್ಟಿ ಅವರು? ಮೇಕ್ ಹೋಸ್ಟ್. ಓಕೆ, ಹೇಳಿ ಅನಂತ್ ಶೆಟ್ಟಿ ಅವರೇ. ಕೃತಕ ಅಥವಾ ಕೃತ್ರಿಮ ಅಂತ ಹೇಳಿ ಸರ್. ಓ, ಕೃತಕ ಅಥವಾ ಕೃತ್ರಿಮ, ಯಾಕಂದ್ರೆ ಕನ್ನಡ ಪ್ರೊಫೆಸರ್. ಸೊ ಓಕೆ, ಅಶೋಕ್ ಹೇಳಿದ್ರು ಅದೇ ತರ. ಓಕೆ, ಅನಂತ್ ಶೆಟ್ಟಿ ಅವರು ಹೇಳ್ತಾರೆ ಕೃತಕ. ಸೊ ಇದರಲ್ಲಿ ಯಾವುದೇ ನಿಮ್ಗೆ ಕೃತಕ ಅಥವಾ ಕೃತ್ರಿಮ ಅಂದ್ರೆ ಏನೋ ಮೋಸ ಮಾಡುವಂತದ್ದು, ಅದು ಇದರಲ್ಲಿ ಇರುವುದಿಲ್ಲ. ಸೊ ಆದ್ರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓ, ಏನಾಯ್ತು ಇಲ್ಲಿ? ಸ್ಲೈಡ್ ಹೋಗ್ಬಿಡ್ತಲ್ಲ ಈಗ. 1 ಮಿನಿಟ್. ಸ್ಲೈಡ್ ಇದೆಯಾ? ಸ್ಲೈಡ್ ಇಲ್ಲ ಅಲ್ಲ? ಇಲ್ಲ ಸರ್, ನೀವೇ ಕಾಣ್ತಾ ಇದ್ರಿ. ನಾನೇ ಬಂದ್ಬಿಟ್ನ. ಏನಾಯ್ತು? ಸ್ಲೈಡ್ ಎಲ್ಲಿ ಹೋಯ್ತು ಹಾಗಾದ್ರೆ? ಸೆಂಡ್ ರಿಕ್ವೆಸ್ಟ್, ಶೇರಿಂಗ್ ಇಸ್ ನಾಟ್ ಟರ್ನ್ ಆನ್.
ಏನೋ ಪ್ರಾಬ್ಲಮ್ ಆಯ್ತು ಪುನಃ. ಓಕೆ, ಸ್ವಲ್ಪ ಟೆಕ್ನಿಕಲ್ ಎರರ್ ಆದ್ರೂ ಪ್ರಾಬ್ಲಮ್ ಆಗ್ಬಿಡ್ತಾರೆ. ಕರೆಂಟ್ ಹೋಗ್ತದೆ, ಕರೆಂಟ್ ಬರ್ತದೆ. ನೋಡಿ ಈಗ ಬಂತ ನೋಡಿ, ಶೇರಿಂಗ್ ಆಗಿದೆಯಲ್ಲ? ಇಲ್ಲ ಓಕೆ, ಸರ್, ಬರ್ಲಿಲ್ಲ? ಆಯ್ತು ಈಗ ಆಯ್ತಾ ಸರಿ. ಓಕೆ ಓಕೆ, ಓಕೆ. ಪರ್ಫೆಕ್ಟ್ ಫಾರ್ ಆಲ್ ಏಜಸ್. ಈ ಕಾಫಿ ಇದೆಯಲ್ಲ, ನಿಮ್ಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್, ಕೃತಕ ಬಣ್ಣಗಳಿಲ್ಲ, ಕೃತಕ ಫ್ಲೇವರ್ ಇಲ್ಲ, ಕೃತಕ ಪ್ರಿಸರ್ವೇಟಿವ್ಗಳು ಇದರಲ್ಲಿ ಇಲ್ಲ. ಏನು ಒರಿಜಿನಲ್ ಇದೆ, ಒರಿಜಿನಲ್ ಕಾಫಿ ಇರ್ತದೆ. ನೀವು ಒಂದೇ ಈ ಕಾಫಿಯನ್ನ ಓಪನ್ ಮಾಡಿದ ನಂತರ ನೀವು ಒಂದೇ ಖಾಲಿ ಮಾಡ್ಬೇಕು. ಇನ್ ಕೇಸ್ ಖಾಲಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಇದನ್ನ ನೀವು ಒಂದು ಜಾರ್ ತಗೋಬೇಕು. ಜಾರ್ ಏನಂತಾರೆ, ಒಂದು ಕರಡಿಗೆ ಒಳಗಡೆ ಇಟ್ಟು ಟೈಟ್ ಆಗಿ ಮುಚ್ಚಳ ಹಾಕ್ಬೇಕು. ಇಲ್ಲ ಅಂದ್ರೆ ಇದನ್ನ ತಗೊಂಡು ಫ್ರಿಜ್ ಅಲ್ಲಿ ಇಡ್ಬೇಕು ನೋಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಇದು ಗಟ್ಟಿ ಆಗ್ತದೆ. ಯಾಕೆಂದ್ರೆ ಇದು ಮೈಕ್ರೋ ಪೌಡರ್ ಇರ್ತದೆ, ಇದಕ್ಕೆ ಮಾಯಿಶ್ಚರ್ ಹೋದ್ರ ನಂತರ ಇದು ಗಟ್ಟಿ ಆಗ್ಬಿಡ್ತದೆ. ಸೊ ಹಾಗಾಗಿ ಈಗ ಎಷ್ಟೊತ್ತೆಲ್ಲ ನಾವು ನೋಡ್ತೀವಿ, ಕಂಪ್ಲೇಂಟ್ ಬರ್ತದೆ ಕೆಲವು ಟೈಮು, ಇದಕ್ಕೆ ಇಲಿ ತಿಂತದೆ. ಇದು ಇಲಿ ಯಾವ್ದೆಲ್ಲ ತಿಂತದೆ ಅಂದ್ರೆ ನಮ್ಮ ಪೇಸ್ಟು, ನಮ್ಮ ಸೋಪು, ಆಮೇಲೆ ಈ ಕಾಫಿ ಎಲ್ಲ ಇಲಿ ತಿಂತದ್ ನೋಡಿ. ಅದಕ್ಕೋಸ್ಕರ ನಾವ್ ಹೇಳ್ಬೇಕು, ಇದನ್ನ ನಾವು ಸೇಫರ್ ಸೈಡ್ ಅಲ್ಲಿ ಇಡ್ಬೇಕು. ಯಾಕಂದ್ರೆ ನೀವು ಹಣ ಕೊಟ್ಟಿರ್ತೀರಿ, ಸೇಫ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಅಂಡ್ ಇದರಲ್ಲಿ ಇದು ಪರ್ಫೆಕ್ಟ್ ಫಾರ್ ಆಲ್ ಏಜಸ್. ಪ್ರತಿ ಒಬ್ಬರ ಏಜ್ ಅಂದ್ರೆ ನೀವು ಹುಟ್ಟಿದ ಮಗುವಿನಿಂದ 100 ವರ್ಷದವರೆಗೆ ಯಾರಿಗೆ ಬೇಕಾದ್ರೆ ಇದನ್ನ ಕೊಡ್ಬೋದು. ಅವರಿಗೆ ಇವರಿಗೆ ಅಂತಲ್ಲ. ಕೆಲವರಿಗೆ ಕಾಫಿ ನಾವು ಕುಡಿಯೋದಿಲ್ಲ ಹೇಳ್ತಾರೆ, ಬಟ್ ಈ ಕಾಫಿಯನ್ನ ನೀವು ಕೊಡ್ಬೋದು. ಇಟ್ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ರೆಕಮೆಂಡೆಡ್ ಅಂಡ್ ಕಮರ್ಷಿಯಲ್ ಅವೈಲಬಲ್ ಬೇವರ್ಸ್. ಹೊರಗಡೆ ನಿಮ್ಗೆ ಎಷ್ಟೋ ಕಮರ್ಷಿಯಲ್ ಬಿವರೇಜ್ ಇರ್ಬೋದು, ಅದಕ್ಕಿಂತ 1000 ಪಟ್ಟು ಇದು ಬೆಟರ್. ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮ ಇದೆ. ಯಾವ ಕಾಫಿಯಲ್ಲೂ ನಿಮ್ಗೆ 400 ಎಲಿಮೆಂಟ್ ಚಾನ್ಸಸ್ ಇಲ್ಲ. 400 ಎಲಿಮೆಂಟ್ಸ್ ಇರುವ ಕಾಫಿ ಬೇರೆ ಯಾವ್ದಾದ್ರು ಉಂಟಾ ನೋಡಿ, ಚಾನ್ಸಸ್ ಇಲ್ಲ. ಆದ್ರಿಂದ ಈ ಕಾಫಿ ಇಸ್ ಬೆಟರ್ ದ್ಯಾನ್ ಎನಿ ಅದರ್. ಯಾವುದೋ ಮಾರ್ಕೆಟ್ ಅಲ್ಲಿ ಸಿಗುವ ಕಾಫಿಕ್ಕಿಂತ ಅಥವಾ ಪೇಯಕ್ಕಿಂತ ನಂಬರ್ 1 ಈ ಕಾಫಿ ನೋಡಿ. ಸೊ ಅದನ್ನ ಪ್ರತಿಯೊಬ್ರು ಇದನ್ನ ಕಾಫಿ ಯೂಸ್ ಮಾಡಬಹುದು. ಇವತ್ತು ಕಾಫಿ ಪ್ರಿಯರು ಪ್ರಪಂಚದಾದ್ಯಂತ ಇದ್ದಾರೆ. ಸೊ ಅವರಿಗೆ ಜಸ್ಟ್ ನೀವು ಕಾಫಿಯನ್ನ ಚೇಂಜ್ ಮಾಡೋದ್ರಿಂದ ಅವರಿಗೆ ನೀವು ಆರೋಗ್ಯವನ್ನ ಕೊಡಬಹುದು. ರಿಲೀವ್ಸ್ ಫ್ರಮ್ ಮೈಗ್ರೇನ್ ಅಂಡ್ ಅದರ್. ಕೆಲವರಿಗೆ ನಿಮ್ಗೆ ಈ ತಲೆನೋವು ಪ್ರಾಬ್ಲಮ್ ಇರ್ತದೆ. ಎಷ್ಟೋ ಜನ ಇವತ್ತೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ತಲೆನೋವು ಪ್ರಾಬ್ಲಮ್. ಅದಕ್ಕಿಂತ ಈ ತಲೆನೋವು ಪ್ರಾಬ್ಲಮ್ಮು, ಬಾಡಿ ಪೇನ್ಸ್ ಎಲ್ಲ ಬರ್ತಾ ಇರ್ತದೆ. ಅದರಿಂದ ಇವರು ಹೊರಗೆ ಉಳಿಬಹುದು ಅಂತ ಹೇಳ್ತಾರೆ. ಸೊ ಅದರಿಂದ ಹೊರಗೆ ಉಳಿಲಿಕ್ಕೆ ನಂಬರ್ 1. ಸೊ ಹೊರಗೆ ಉಳಿಲಿಕ್ಕೆ ಚಾನ್ಸಸ್ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್, ಸ್ಟಿಮ್ಯುಲೇಟ್ ದ ಹೆಪಟೈಟ್. ಹೆಪಟೈಟ್ ಅಂದ್ರೆ ನಮ್ಮ ಹೊಟ್ಟೆ ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್ ಇರ್ತದೆ. ಆದ್ರೆ ಹೊಟ್ಟೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡುದು? ಅದನ್ನ ಪ್ರಾಬ್ಲಮ್ ಆದ್ರೆ ಏನ್ ಸರಿ ಮಾಡ್ಬೇಕು ನೀವು? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಕಾಫಿ ಕುಡಿಬೇಕು ನೀವು. ಈ ಕಾಫಿ ಕುಡಿಯುವುದರಿಂದ ಇದು ನಿಮ್ಗೆ ಆ ಕೆಲಸವನ್ನು ಮಾಡ್ತದೆ. ಸೊ ಹೆಪಟೈಟ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತದೆ, ಅಂದ್ರೆ ಆಕ್ಟಿವೇಟ್ ಮಾಡ್ತದೆ. ಸೊ ಅದನ್ನ ಕರೆಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ ಈ ಕಾಫಿ. ಇನ್ಕ್ರೀಸ್ ಡೈಜೆಷನ್ ಪವರ್. ಇನ್ನು ಕೆಲವರಿಗೆ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ, ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಸೊ ಅಂತವರಿಗೂ ಕೂಡ ಈ ಕಾಫಿಯನ್ನ ಕೊಟ್ಟು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅವ್ರಿಗೆ ಹೇಳ್ಬೇಕು, ಹೊಟ್ಟೆಯಲ್ಲಿ ಏನಾದ್ರು ಸರಿ ಇಲ್ಲ ಅಂದ್ರೆ ಇದು ಗ್ಯಾನೋಡರ್ಮ ಇರ್ತದಲ್ಲ, ಆಟೋಮೆಟಿಕ್ ಅದನ್ನ ಜೀರ್ಣಕ್ರಿಯೆಯನ್ನ ಇದು ಕರೆಕ್ಟ್ ಮಾಡ್ತದೆ. ಎಕ್ಸಲೆಂಟ್ ಡ್ರಿಂಕ್ ಫಾರ್ ದ ಡಯಾಬಿಟಿಕ್. ಅಂದ್ರೆ ಇದು 2 in ಬ್ರಾಕೆಟ್ ಅಲ್ಲಿ 2 in 1 ಕಾಫಿ, ಶುಗರ್ ಫ್ರೀ ಅಂತ ಹಾಕಿದ್ದಾರೆ. ಸೊ ಇದು 3 in 1 ಕಾಫಿ. ಶುಗರ್ ಇದ್ದವರಿಗೆ ನೀವು 2 in 1 ಕಾಫಿಯನ್ನ ಕೊಡಿ ಅಂತ ಹೇಳ್ತಾರೆ. 2 in 1 ಕಾಫಿಯಲ್ಲಿ ನಿಮ್ಗೆ ಶುಗರ್ ಮತ್ತೆ ಮಿಲ್ಕ್ ಕ್ರೀಮ್ ಇರುವುದಿಲ್ಲ, ಗ್ಯಾನೋಡರ್ಮ ಮತ್ತೆ ಕಾಫಿ ಇರ್ತದೆ. ಸೊ ಅದು ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗ್ತದೆ. ಮಾತ್ರ ಇದರಲ್ಲಿ ಇದೆಯಾ ನೋಡ್ತೀನಿ ಮುಂದೆ. ಸೊ ನಿಮ್ಗೆ ಅದನ್ನ ನೀವು ಮಿನಿಮಮ್ 4 ಕಪ್ ಅಥವಾ ಇನ್ನು ಲೈಟ್ ಬೇಕಾದ್ರೆ 6 ಕಪ್ ಮಾಡ್ಬೋದು. ಇದು 2 ಕಪ್ ಹೇಳಿದೆ, ನೀವು ಅದನ್ನ 6 ಕಪ್ ಸಹ ಮಾಡ್ಕೋಬಹುದು. ಯಾಕಂದ್ರೆ ವೆರಿ ಸ್ಟ್ರಾಂಗ್ ಕಾಫಿ. ಶುಗರ್ ಇದ್ದವರಿಗೆ ತುಂಬಾ ಒಳ್ಳೇದು. ಗಿವ್ಸ್ ಗುಡ್ ಕ್ವಾಲಿಟಿ ಸ್ಲೀಪ್. ನಿಮ್ಗೆ ಒಳ್ಳೆಯ ನಿದ್ರೆ ಬೇಕು ಅಂದ್ರೆ ಈ ಕಾಫಿಯನ್ನ ಕುಡಿಬಹುದು ನೋಡಿ. ಎಷ್ಟೋ ಜನ ನಿದ್ರೆ ಬರುವುದಿಲ್ಲ ಅಂತ ಹೇಳ್ತಾರೆ, ಅವರಿಗೆ ಈ ಕಾಫಿ ಕೊಟ್ಟು ಕರೆಕ್ಟ್ ಮಾಡ್ಲಿಕ್ಕೆ. ಎನಿ ನಂಬರ್ ಆಫ್ ಕಪ್ಸ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ವಿತೌಟ್ ಎನಿ ಇಲ್ ಎಫೆಕ್ಟ್. ಇನ್ನು ಕೆಲವರಿಗೆ
ಆ ಕಾಯಿಲೆ ಬಂದ್ರೆ ಮಾತ್ರ ತಗೋಬೇಕಾ? ಇಲ್ಲ, ಆ ತರ ಏನಿಲ್ಲ. ಈ ಕಾಫಿಯನ್ನ ಯಾರು ಬೇಕಾದ್ರೂ ಜನರಲ್ ಆಗಿ ನೀವು ಎಷ್ಟು ಕಪ್ ಆದ್ರೂ ಕುಡಿಬಹುದು. ಸೊ ಆ ಬೆನಿಫಿಟ್ ನಿಮ್ಗೆ ಇದರಲ್ಲಿ ಸಿಗ್ತದೆ. ಸೊ ಇಲ್ಲಿ ಕಾಣ್ತಾ ಇರೋದು ನಿಮ್ಗೆ ದಿಸ್ ಇಸ್ 2-in-1 ಕಾಫಿ. ನಾಳೆ ಪ್ಯೂರ್ ಕಾಫಿ, ದಿಸ್ ಇಸ್ ಪ್ಯೂರ್ ಕಾಫಿ. ಇದರಲ್ಲಿ ಗ್ಯಾನೋಡರ್ಮಾ ಮಾತ್ರ ಮಿಕ್ಸ್ ಇರ್ತದೆ. ಕಾಫಿ, ಒರಿಜಿನಲ್ ಕಾಫಿ ಪೌಡರ್, ಅದ್ರ ಜೊತೆಗೆ ಗ್ಯಾನೋಡರ್ಮಾ ಇರ್ತದೆ. ರಿಫ್ರೆಶಿಂಗ್, ಎನರ್ಜೈಸಿಂಗ್, ಹೆಲ್ತ್ ಡ್ರಿಂಕ್ಸ್ ಇದು. ಸೊ ಇದು ಕುಡಿದಾಗ ಬೇಕಾದಷ್ಟು ನಿಮ್ಗೆ ಆರೋಗ್ಯದ ಸಂಬಂಧಪಟ್ಟ ಎನಿ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಸೊ ಇದು ಕುಡಿಯುವುದರಿಂದ ನಿಮ್ಗೆ ಪವರ್ ಆಫ್, ಮಕ್ಕಳಿಗೆ ತುಂಬಾ ಒಳ್ಳೇದು, ಇನ್ಕ್ರೀಸ್ ದ ಮೆಮೊರಿ ಪವರ್ ಆಫ್ ಚಿಲ್ಡ್ರನ್. ಸೊ ಚಿಕ್ಕ ಮಕ್ಕಳಿಗೂ ನೀವು ಇದನ್ನ ಅಭ್ಯಾಸ ಮಾಡ್ಬೋದು ನೋಡಿ. ಲೈಟ್ ಆಗಿ ಕೊಡಿ, ಸ್ಟ್ರಾಂಗ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸ್ಟ್ರಾಂಗ್ ಕಾಫಿ ಆಲ್ವೇಸ್ ನಿಮ್ಗೆ ಗೊತ್ತೇ ಇದೆ, ಕಾಫಿ ನಿಮ್ಗೆ ಸ್ವಲ್ಪ ಕಹಿ ಇದ್ದಾಗಿರ್ತದೆ. ಸೊ ಅದರಿಂದ ನಾವು ವೆರಿ ಲೈಟ್ ಮಾಡಿ ಕಾಫಿಯನ್ನು ಅಭ್ಯಾಸ ಮಾಡ್ಬೋದು ನೋಡಿ. ಇವಾಗ್ಲಿಂದ ಅಭ್ಯಾಸ ಮಾಡ್ಬೋದು ಮಕ್ಕಳಿಗೆ ಕೂಡ. ಅಂಡ್ ಫಟಿಗ್ ಇನ್ ಸ್ಟ್ರೈನ್ ಫ್ರೀ ಫಾರ್ ಸ್ಟೂಡೆಂಟ್ಸ್, ಶಿಫ್ಟ್ ವರ್ಕರ್ಸ್ ಅಂಡ್ ಓವರ್ ನೈಟ್ ಡ್ರೈವರ್ಸ್, ಇವರಿಗೆಲ್ಲ ಈ ಕಾಫಿ ತುಂಬಾ ಹೆಲ್ಪ್ ಆಗ್ತದೆ. ಯಾರಿಗೆಲ್ಲ ತುಂಬಾ ಟಾರ್ಗೆಟ್ ಓರಿಯೆಂಟೆಡ್, ಸ್ಟ್ರೈನ್ ಓರಿಯೆಂಟೆಡ್ ವರ್ಕ್ ಇದ್ರೆ, ಈವನ್ ಸ್ಟೂಡೆಂಟ್ಗೂ ಕೂಡ ತುಂಬಾ ಕ್ಲಾಸಸ್ ಎಲ್ಲ ಇರ್ತದೆ, ಕಲಿಬೇಕಿರ್ತದೆ, ಅಂತವರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಈವನ್ ಶಿಫ್ಟ್ ವರ್ಕರ್ಸ್, ನೈಟ್ ಶಿಫ್ಟ್ ವರ್ಕರ್ಸ್ ಇರ್ತಾರೆ, ಅವರಿಗೂ ಕೂಡ ಇದು ಒಳ್ಳೆದಾಗ್ತದೆ. ಆಮೇಲೆ ಬಸ್ ಡ್ರೈವರ್ಸ್, ಎಸ್ಪೆಷಲಿ ನೈಟ್ ಡ್ರೈವರ್ಸಿಗೆ ನೋಡಿ, ನೀವು ಒಂದ್ಸಲ ಯಾರಾದ್ರೂ ನಿಮ್ಗೆ ಗುರ್ತದವ್ರ ನೈಟ್ ಡ್ರೈವರ್ಸ್ಗೆ ಇದು ಕೊಟ್ರೆ ಅವರು ನೋಡಿ ಬೇಕಾದ್ರೆ ಅವ್ರು ರೆಗ್ಯುಲರ್ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ನಿಮ್ಗೆ ಓವರ್ ನೈಟ್ ಅವರಿಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಈ ಕಾಫಿ ಕುಡಿದ್ರು ಡಾಕ್ಟರ್ ಡ್ರೈವಿಂಗ್ ಮಾಡಿದ್ರೆ ಬೆಳಿಗ್ಗೆವರೆಗೆ ಅವರು ಫ್ರೆಶ್ ಆಗಿರ್ತಾರೆ. ಸೊ ಆ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. ಓವರ್ ನೈಟ್ ಡ್ರೈವರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್, ಕೀಪ್ಸ್ ಒನ್ ಆಲ್ವೇಸ್ ಬ್ರಿಸ್ಕ್ ಅಂಡ್ ಅಲರ್ಟ್. ಸೊ ಯಾವಾಗ್ಲೂ ನೀವು ಅಲರ್ಟ್ ಆಗಿರ್ಬೋದು, ಬ್ರಿಸ್ಕ್ ಆಗಿ, ಯಾವಾಗ್ಲೂ ಆಕ್ಟಿವಿಟಿ ಆಗಿ, ಆ ತರದಲ್ಲಿ ನೀವು ಇರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಯಾವಾಗ್ಲೂ ಡಲ್ ಇಲ್ಲ. ಅಂದ್ರೆ ನಿಮ್ಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು, ತೊಂದರೆಗಳಿರ್ಬೋದು, ಬಟ್ ಇದು ಕುಡಿದಾಗ ನೀವು ಯಾವಾಗ್ಲೂ ಬ್ರಿಸ್ಕ್ ಆಗಿರ್ತೀರಿ, ಅಲರ್ಟ್ ಆಗಿರ್ತೀರಿ ಅಂತ ಹೇಳ್ತಾರೆ. ಅಂಡ್ ಗುಡ್ ಟಿಲ್ ಡ್ರಾಪ್, ಅಂದ್ರೆ ಲಾಸ್ಟ್ ಸಿಪ್ಪು ಕೂಡ, ಸೊ ಲಾಸ್ಟಿಗೆ ಉಳಿದಿರ್ತದೆ ಸ್ವಲ್ಪ, ಅದಕ್ಕೂ ಕೂಡ ನಿಮ್ಗೆ ಪವರ್ ಇದೆ ಅಂತ ಹೇಳ್ತಾರೆ. ನೀವು ಅದನ್ನು ಸಹ ವೇಸ್ಟ್ ಮಾಡಬಾರ್ದು. ಸೊ ಅದನ್ನು ಸಹ ಲಾಸ್ಟ್ ಡ್ರಾಪ್ ವರೆಗೂ ಸಹ ಅದನ್ನ ನೀವು ಬಿಡಬೇಡಿ, ಕುಡೀರಿ, ಅದರಲ್ಲಿ ಬೆನಿಫಿಟ್ ನಿಮ್ಗೆ ಸಿಕ್ಕೇ ಸಿಗ್ತದೆ. ಏನ್ ಪ್ರಿಪರೇಷನ್ ಏನ್ ಮಾಡುದು ನೋಡಿ, ಈಸಿ ಪ್ರಿಪರೇಷನ್. ಈ ಬ್ಲ್ಯಾಕ್ ಕಾಫಿ ಪ್ರಿಪರೇಷನ್ ಈಸ್ ವೆರಿ ವೆರಿ ಈಸಿ. ಓನ್ಲಿ ನಿಮ್ಗೆ ಹಾಟ್ ವಾಟರ್, ಬಿಸಿ ನೀರು, ಪೌಡರ್ ಹಾಕಿದ್ರೆ, ಕಾಫಿ ಪೌಡರ್ ಹಾಕಿದ್ರೆ ಕಾಫಿ ರೆಡಿ ಆಗ್ಬಿಡ್ತದೆ. ನಿಮ್ಗೆ ಟೇಸ್ಟಿಗೆ ಬೇಕಿದ್ರೆ, ಈಗ ಕೆಲವರು ಇರ್ತಾರೆ, ನನಗೆ ಅಭ್ಯಾಸ ಇಲ್ಲ ಮರೆ ಬ್ಲ್ಯಾಕ್ ಕುಡಿಯೋದು, ನನಗೆ ಕಹಿ ಆಗ್ತದೆ, ಈ ತರದವರು ಮನೆಯಲ್ಲಿ ಕೆಲವರು ಇರ್ತಾರೆ. ಅಂತವ್ರಿಗೆ ಏನ್ ಮಾಡ್ಬೇಕು, ನೀವು ಮಿಲ್ಕ್ ಅನ್ನ ಆಡ್ ಮಾಡಿ ಕೊಡ್ಬೋದು, ಅಥವಾ ಅವರಿಗೆ ಬೆಲ್ಲ ಆಡ್ ಮಾಡ್ಬೋದು, ಅಥವಾ ಟೇಸ್ಟಿಗೆ ಬೇರೆನೂ ಹಾಕೋಬಹುದು. ಸೊ ಬಟ್ ನಿಮ್ಗೆ ಆಲ್ವೇಸ್ ಬ್ಲ್ಯಾಕ್ ಕಾಫಿ ಈಸ್ ಬ್ಲ್ಯಾಕ್ ಕಾಫಿ ಕುಡಿಯೋದೇ ಒಳ್ಳೇದು. ಬಟ್ ಕೆಲವರಿಗೆ ಎಲ್ಲದನ್ನು ಅಭ್ಯಾಸ ಇರುವುದಿಲ್ಲ, ಅಭ್ಯಾಸ ಮಾಡ್ಕೊಳ್ಳಿಕ್ಕೂ ರೆಡಿ ಇರುವುದಿಲ್ಲ. ಅಂತವರಿಗೆ ಅವ್ರ ಮಾರ್ಗದಲ್ಲೇ ಹೋಗಿ ಮತ್ತೆ ಈ ಕಡೆ ಅವ್ರನ್ನ ಕರ್ಕೊಂಡು ಬರ್ಬೋದು. ಸೊ ಅವ್ರಿಗೆ ಹೇಳಿ, ನೀವು ಸಫಿಶಿಯಂಟ್ ಹಾಲು ಹಾಕೊಳ್ಳಿ, ಸಫಿಶಿಯಂಟ್ ಶುಗರ್ ಹಾಕಿ, ಆಮೇಲೆ ನಿಮ್ಗೆ ಏನ್ ಟೇಸ್ಟಿ ಬೇಕೋ ಅದನ್ನ ಹಾಕಿ ಕುಡೀರಿ ಅಂತ ಹೇಳಿ ಅವ್ರಿಗೆ. ಸೊ ಅವ್ರು ಕುಡಿದ ನಂತರ ಅವರಿಗೆ ಅದರಲ್ಲಿ ಖುಷಿ ಆಗ್ತದೆ. ಆಮೇಲೆ ನಿಧಾನವಾಗಿ ಅವರು ಬ್ಲ್ಯಾಕ್ ಅನ್ನು ಟೇಸ್ಟ್ ಮಾಡಬಹುದು. ಸೊ ಹಾಗಾಗಿ, ಸೊ ಅದರಿಂದ ದಿಸ್ ಹಾಟ್ ಮಗ್ ಆಫ್ ಸ್ಟೀಮಿಂಗ್ ಗುಡ್ನೆಸ್ ಇನ್ ನೌ ಅವೈಲಬಲ್. ಇದು ಆಕ್ಚುಲಿ ಈ ಸ್ಲೈಡ್ ಸಾಧಾರಣ 2000 ಇಸ್ವಿನ ಸ್ಲೈಡ್ ಇರ್ಬೋದು. ಎಷ್ಟು? 2000 ಇಸ್ವಿದ ಸ್ಲೈಡ್ ಇದು. ವೆರಿ ಓಲ್ಡ್ ಸ್ಲೈಡ್. ನಾನು ಆಗ ಇದನ್ನ ಟ್ರೈನಿಂಗ್ ಕೊಡ್ತಾ ಇದ್ದೆ, ಪ್ರಾಡಕ್ಟ್ ಟ್ರೈನಿಂಗ್ ಆಗಿದ್ದು. ಯಾಕೆಂದ್ರೆ ಇಲ್ಲಿ ನೋಡಿ ಈಗ ಏನ್ ಹಾಕಿದ್ದಾರೆ, ಈಗ ಇದು ಅವೈಲಬಲ್ ಇದೆ ಅಂತ ಹಾಕ್ತಾರೆ. ದಿಸ್ ಹಾಟ್ ಮಗ್ ಆಫ್ ಸ್ಟೀಮಿಂಗ್ ಗುಡ್ನೆಸ್ ಇನ್ ನೌ ಅವೈಲಬಲ್ ಇನ್ ಇಂಡಿಯಾ ಟು ಗಿವ್ ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಗ್ರೇಟ್ ಹೆಲ್ತ್ ಅಂಡ್ ಮೋರ್ ಜಸ್ಟ್ ಫಾರ್ ಲೈಫ್ ಅಂತ ಹಾಕಿದ್ದಾರೆ. ಸೊ ಇದು ಸಾಧಾರಣ 2001 ಆವಾಗ ಕಾಫಿ ಲಾಂಚ್ ಆದಾಗ ಈ ಸ್ಲೈಡ್ ಅನ್ನ ಕಂಪನಿ ರೆಡಿ ಮಾಡಿತ್ತು. ಸೊ ಆ ಸ್ಲೈಡೇ ನಿಮ್ಗೆ ನಾನು ಹೇಳ್ತಾ ಇರೋದು. ಅಂದ್ರೆ ಸುಮಾರು 20 ವರ್ಷದ ಹಿಂದಿನ ಸ್ಲೈಡ್ ನೋಡಿ. ಸೊ ಅದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈಗ ಅವೈಲಬಲ್ ಇದೆ ಅಂತ. ಅಂದ್ರೆ ಅವೈಲಬಲ್ ಆಗಿ ಆಲ್ರೆಡಿಗೆ 25 ವರ್ಷ ಆಗ್ತಾ ಬಂತು. ಸೊ ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಬರೀ RGGL ಇತ್ತು, ಆಮೇಲೆ ಕಾಫಿ, ಆಮೇಲೆ ಪೆಸ್ಸು, ಒಂದೊಂದು ಪ್ರಾಡಕ್ಟ್ ಬಂತು. ಸೊ ಹಾಗಾಗಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬರೀ RGGL. ಆವಾಗ ನನ್ಗೆ ನೆನ್ಪುಂಟು, 1690 rupees ಕೊಡ್ಬೇಕು ನಾವು. 1690 ಕೊಟ್ರೆ RGGL ವಿತ್ ಫೈಲ್ ಕೊಡ್ತಾ ಇದ್ರು, RGGL ವಿತ್ ಫೈಲ್. ಸೊ ನಾವು ಅದನ್ನ ಇಟ್ಕೊಂಡು ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ವಿ.
ಸೊ ಹಾಗಾಗಿ ಎರಡೇ ಪ್ರಾಡಕ್ಟ್ RG ಮತ್ತೆ GL. ಇವತ್ತು ನಾವು ಎಷ್ಟು ಪುಣ್ಯವಂತರಿದ್ದೀವಿ, ನಮ್ಮ ಜೊತೆಗೆ 100ಕ್ಕೂ ಜಾಸ್ತಿ ಪ್ರಾಡಕ್ಟ್ ಇವತ್ತಿದೆ. ರಿಯಲಿ ವಿ ಆರ್ ಆಲ್ ಲಕ್ಕಿ ಅಂತ ಹೇಳ್ಬೋದು, ಯು ಆರ್ ಆಲ್ ಲಕ್ಕಿ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಟೀ. ಟೀ ಈಸ್ ಒನ್ ಆಫ್ ದ ಬೆಸ್ಟ್ ಬಿವರೇಜ್. ಯಾಕಂದ್ರೆ ಹಾಟ್, ನಿಮ್ಗೆ ಕಾಫಿ ಇದೆ ನೋಡಿ, ಯಾವಾಗ್ಲೂ ಕಾಫಿ ಈಸ್ ಫಿಟ್ ಫಾರ್ ಕೋಲ್ಡ್ ಪೀಪಲ್. ಅಂದ್ರೆ ಕೋಲ್ಡ್ ಏರಿಯಾದಲ್ಲಿ ಕಾಫಿ ಬೆಸ್ಟ್ ಅಂತ ಹೇಳ್ತಾರೆ. ಯಾವ್ದೆಲ್ಲ ಕೋಲ್ಡ್ ಏರಿಯಾ? ಬೆಂಗಳೂರು ಆಲ್ವೇಸ್ ಕೋಲ್ಡ್, ಚಳಿ ಏರಿಯಾ. ಬಟ್ ಅಲ್ಲಿ ನೋಡಿ ಕಾಫಿ, ತುಂಬಾ ಜನ ಕಾಫಿ ಕುಡಿತಾರೆ. ಹಾಗೇನೆ ಈ ಕಡೆ ತುಮಕೂರು ಇರ್ಬೋದು, ಈ ಕಡೆ ಬಂದ್ರೆ ರಾಮನಗರ, ಮಂಡ್ಯ, ಮೈಸೂರ್ವರೆಗೂ ಸಹ, ಈವನ್ ಕೂರ್ಗ್ವರೆಗೂ ಸಹ ಕಾಫಿ ಪ್ರಿಯರೇ ಜಾಸ್ತಿ. ಬಟ್ ನಮ್ಮ ಕರಾವಳಿ ಬೆಲ್ಟ್ ಅಂದ್ರೆ ಈ ಸಮುದ್ರ ಬೆಲ್ಟ್ ಹೀಟ್ ಜಾಸ್ತಿ ಇರ್ತದೆ. ಹಾಗೇನೆ ಇಲ್ಲಿ ಯೂಶ್ವಲಿ ನಾವು ಜಾಸ್ತಿ ಟೀಯನ್ನ ಪ್ರಿಫರ್ ಮಾಡ್ತೀವಿ. ಟೀ ಇಲ್ಲಿ ಜಾಸ್ತಿ ಜನ ಟೀ ಕುಡಿತಾರೆ. ಸೊ ಇದು ಟೀ ಕುಡಿದಾಗ ಬಾಡಿ ಪುನಃ ಕೋಲ್ಡ್ ಆಗಿ ಇರ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಅವರ ಎಕ್ಸ್ಪೀರಿಯನ್ಸ್ ಅವರ ಇರ್ಬೋದು. ಬಟ್ DXN ಟೀ ಇಸ್ ಒನ್ ಆಫ್ ದ ಬೆಸ್ಟ್ ಟೀ ನೋಡಿ. ಯಾಕೆಂದ್ರೆ ಈ ಟೀ ಪೌಡರ್ ಇದೆಯಲ್ಲ, ಇದರಲ್ಲಿ ನಿಮ್ಗೆ ಅಸ್ಸಾಂ ಇದೆ ನೋಡಿ, ಅಲ್ಲಿ ಟೀ ಎಸ್ಟೇಟ್. ಅದ್ರ ಜೊತೆಗೆ ಹಾಗೆ ಉದಕ ಮಂಡಲ್, ಊಟಿ ಕೇಳಿರ್ಬೋದು ನಿಮ್ಗೆ, ಅಲ್ಲಿಯ ಟೀ, ಸೌತ್ ಅಂಡ್ ನಾರ್ತ್ ಎರಡು ಟೀಯನ್ನ ಇದನ್ನ ಹ್ಯಾಂಡ್ ಮಿಕ್ಸ್ ಮಾಡಿದ್ದಾರೆ. ಹ್ಯಾಂಡ್ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಗ್ಯಾನೋಡರ್ಮ ಮತ್ತೆ ಇದರಲ್ಲಿ ಆಡ್ ಮಾಡಿದ್ದಾರೆ, ಮಶ್ರೂಮ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಇಟ್ ಇಸ್ ಎ ಡಿಫರೆಂಟ್ ಟೈಪ್ ಆಫ್ ಪ್ರೋಸೆಸ್. ಈ ಟೀ ಕುಡಿಯೋದೇ ಮಜಾ. ಈ ಟೀಯಲ್ಲಿ ನಿಮ್ಗೆ ನೋಡಿ, ಇಟ್ ಇಸ್ ಎ ಡಿಫರೆಂಟ್ ಟೀ. ನಾನು ಹೇಳುದು, ಈಗ ನಾನು ಬೆಳಿಗ್ಗೆಯಿಂದ ನೋಡಿ, ಇದು ಒಂದು ಫುಲ್ ಗ್ಲಾಸ್ ಎವ್ರಿ ಡೇ ನೀವು ನೋಡ್ತಾ ಇದ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇದನ್ನ ಕುಡಿತೇನೆ. ಸೊ ಇದರಲ್ಲಿ ಏನಿದೆ, ನೀರನ್ನ ಕುದಿಸ್ಬೇಕು ನೀವು. ಕುದಿಯುವ ನೀರಿಗೆ ಈಗ ಇದಕ್ಕೆ ಸಾಧಾರಣ ನಿಮ್ಗೆ 1 ಸ್ಪೂನ್ ಹಾಕ್ಬೇಕು. ಕುದಿಯುವ ನೀರಿಗೆ 1 ಸ್ಪೂನ್ ಹಾಕಿ ಮತ್ತೆ ಒಂದು 5 ನಿಮಿಷ ಬಿಟ್ಟು ಸೊ ಈ ಟೀ ಕುಡಿದ್ರೆ ಆಯ್ತು ಅಷ್ಟೇ. ಮತ್ತೆ ಏನು ನಿಮ್ಗೆ ಟೇಸ್ಟಿಗೆ ಬೇಕಾದ್ರೆ ನೀವೇನ್ ಬೇಕಾದ್ರೆ ಹಾಕೋಬಹುದು. ಸೊ ಅದರಿಂದ ದಿಸ್ ಇಸ್ ದ ಬೆಸ್ಟ್ ಟೀ ಅಂತ ಹೇಳ್ಬೋದು. ಇದನ್ನ ನೀವು ಈಗ ಈ 1 ಕಪ್ಪಲ್ಲ, ನೀವು 20 ಕಪ್ಪು ಕುಡಿಬಹುದು ನೋಡಿ. ಅಂದ್ರೆ ನಾವ್ ಹೇಳ್ತೀವಿ 3 ಲೀಟರ್ ವರೆಗೆ ಇದನ್ನ ಮಾಡಿ ಇಟ್ಟು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 12 ಗ್ಲಾಸ್, 4 ಗ್ಲಾಸ್ ಬೆಳಿಗ್ಗೆ, 4 ಗ್ಲಾಸ್ ಮಧ್ಯಾಹ್ನ, 4 ಗ್ಲಾಸ್ ಸಾಯಂಕಾಲ, ಜಸ್ಟ್ ಲೈಕ್ ಎ ನೀರ್ ಕುಡಿದಾಗೆ ಇದನ್ನ ನೀವು ಕುಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ಅಗಾಧ ಡಿಫರೆನ್ಸ್ ಕಾಣ್ತದೆ ಅಂತ ಹೇಳ್ತಾರೆ. ಸೊ DXN ಟೀ, ಸೊ ಇದಕ್ಕೆ ಇಂಗ್ಲಿಷ್ ನಲ್ಲಿ ಕೆಮೆಲಿಯಾ ಸಿನೆನ್ಸಿಸ್ ಅಂತ ಕರೀತಾರೆ. ಟೀಗೆ ಇನ್ನೊಂದು ಹೆಸರು ಟೀ ಈಸ್ ಎ ಟೀ. ಇದರಲ್ಲಿ ಮೊದಲು ಈ ಟೀ ಮೇಲೆ ಬರ್ದಿದ್ದಾರೆ ಆಂಟಿ ಕ್ಯಾನ್ಸರ್ ಎಫೆಕ್ಟ್ ಅಂತ ಬರ್ದಿರು. ಬಟ್ ತುಂಬಾ ಜನ ಏನ್ ಮಾಡಿದ್ರು, ಬೇರೆ ಕಂಪನಿಯವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ರು. ನಮ್ಮ ಟೀ ಮೇಲೆ ಕೇಸ್ ಹಾಕಿದ್ರು. ಯಾಕಂದ್ರೆ ಇವರು ಆಂಟಿ ಕ್ಯಾನ್ಸರ್ ಅಂತ ಇವರು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಅದು ರಾಂಗ್ ಅಂತ. ಯಾಕೆಂದ್ರೆ ಅವರ ಟೀ ಖರ್ಚಾಗೋದು ಕಮ್ಮಿ ಆಗ್ಬಿಡ್ತದಲ್ಲ. ಬಟ್ ಇದರಲ್ಲಿ ಅವರಿಗೆ ಗ್ಯಾನೋಡರ್ಮ ಉಂಟು, ಗ್ಯಾನೋಡರ್ಮ ಆಂಟಿ ಕ್ಯಾನ್ಸರ್ ಎಫೆಕ್ಟ್ ಆಗ್ತದೆ ಅಂತ ಅವರಿಗೆ ಗೊತ್ತಿಲ್ಲ. ಸೊ ಆದ್ರಿಂದ ನಂತರ ಅದನ್ನ 1 ವರ್ಷದ ನಂತರ ಅದನ್ನ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಸೊ ನಾವು ಒಬೆ ಮಾಡ್ಬೇಕಾಗ್ತದೆ. ಅದನ್ನ ಅಲ್ಲಿಂದ ರಿಮೂವ್ ಮಾಡಿದ್ರು. ಸೊ ಆದ್ರಿಂದ ಇದು 100% ಇದು ಆಂಟಿ ಕ್ಯಾನ್ಸರ್. ಸೊ ಇದನ್ನ ಯಾರೆಲ್ಲ ಕುಡಿತಾರೆ ನಮ್ಗೆ, ಯಾಕಂದ್ರೆ ಒಬ್ರು ನನಗೆ ಟೆಸ್ಟಿಮೋನಿಯಲ್ ರಾಣೆಬೆನ್ನೂರಿನಲ್ಲಿ ಬರೀ ಟೀ ಕುಡಿದು ಅವನ ಕ್ಯಾನ್ಸರ್ ಸರಿ ಆಯ್ತು ನೋಡಿ. ಸೊ ಅಂತ ಒಂದು ಪ್ರಾಡಕ್ಟ್ ಇದು. ಯಾಕಂದ್ರೆ ಗ್ಯಾನೋಡರ್ಮ ಈಸ್ ವೆರಿ ಗುಡ್ ಫಾರ್ ಆಂಟಿ ಕ್ಯಾನ್ಸರ್ ಎಫೆಕ್ಟ್ ವರ್ಕ್ ಆಗ್ತದೆ. ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಟೀ. ಈ ಟೀಯಲ್ಲಿ ಸುಮಾರು ನೀವು ಇದರಲ್ಲಿ ನನ್ನ ಲೆಕ್ಕದಲ್ಲಿ ಒಂದು ಇದರಲ್ಲಿ 150 ಕಪ್ ಗ್ಯಾರಂಟಿ ಮಾಡ್ಬೋದು. ಕೆಲವರು 200 ಕಪ್ ಮಾಡೋ, ಲೈಟ್ 200 ಕಪ್ ಮಾಡಿ. ಈ 150 ಕಪ್ ಹಿಡಿದ್ರು ಸಹ 1 ಕಪ್ಪಿಗೆ ನೀವು 3 ರೂಪಾಯಿ ಇಟ್ಕೊಳ್ಳಿ. 1 ಕಪ್ಪಿಗೆ ಎಷ್ಟು? 3 ರೂಪಾಯಿ. ಎಷ್ಟಾಯ್ತು? 450 ರೂಪಾಯಿ. ಈ ಡಬ್ಬ ನಿಮ್ಗೆ 475 ರೂಪಾಯಿ ಸಿಗ್ತದೆ. ಹಾಗಾಗಿರೋದ್ರಿಂದ 1 ಕಪ್ಪಿಗೆ ನಿಮ್ಗೆ 3 ರೂಪಾಯಿ ಬೀಳ್ಬೋದು. 3 ರುಪೀಸಿಗೆ 1 ಕಪ್. ಯಾರಿಗುಂಟು ಯಾರಿಗಿಲ್ಲ. ಇದನ್ನ ನೀವು ಜಸ್ಟ್ ಡೈಲಿ ಸ್ಟಾರ್ಟ್ ಮಾಡಿ ನೋಡಿ, ಮಿರಾಕಲ್ ಕೆಲಸ ಮಾಡ್ತದೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಚೀಪೆಸ್ಟ್ ಅಂತ ಹೇಳುವುದಿಲ್ಲ, ಬಟ್ ಇದು ಇಕಾನಮಿ ಅಂತ ಹೇಳ್ಬೋದು. ಯಾಕಂದ್ರೆ ಇದು 3 ರೂಪಾಯಿಗೆ ಎಲ್ಲಿ ಸಿಗ್ತದೆ 1 ಕಪ್? ಯಾವ್ದೋ ನಿಮ್ಗೆ ಈಗ ಟೀ ಕುಡಿದ್ರು 10 ರೂಪಾಯಿ ಹೇಳ್ತಾರೆ, ಇಲ್ಲಿ 20 ರೂಪಾಯಿ. ಕೆಲವು ಹೋಟೆಲ್ ಅಲ್ಲಿ ನಾನು ನಮ್ಮ ಬೆಂಗಳೂರಲ್ಲಿ ಮೊನ್ನೆ ಹೋದೆ, ಅಲ್ಲಿ 1 ಕಪ್ಪಿಗೆ ಸುಮಾರು ಅವನು 40 ರೂಪಾಯಿನೇನೋ ತಗೊಂಡ ನೋಡಿ. ಅದೇ ಏರ್ಪೋರ್ಟ್ ಅಲ್ಲಿ ಹೋದ್ರೆ ಅವ 250 ರೂಪಾಯಿ ತಗೊಂಡ. ಸೊ ಹಾಗೇನೆ ಚೀಪೆಸ್ಟ್ ಸೂಪರ್ ಫುಡ್ ಇದು. ದ ಮೋಸ್ಟ್ ಪಾಪ್ಯುಲರ್ ಬಿವರೇಜ್ ವರ್ಲ್ಡ್ ವೈಡ್, ನಾಟ್ ಓನ್ಲಿ ಇಂಡಿಯಾ. ಟೀ ಇದೆ ನೋಡಿ, ಇಡೀ ಪ್ರಪಂಚದಲ್ಲೇ ಇದು ಫೇಮಸ್ ಇದೆ ನೋಡಿ. ಟೀ ಜನ ಟೀ ಲೈಕ್ ಮಾಡ್ತಾರೆ.
ಆದ್ರಿಂದ ನಾವು ಇದನ್ನ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ತುಂಬಾ ನಮ್ಗೆ ಸುಲಭದಲ್ಲಿ ಇದನ್ನ ನಾವು ಮಾರ್ಕೆಟ್ ಮಾಡುವಂತದ್ದು. ಸೊ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನೇನು ಅಂಶಗಳಿದೆ ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ನೀವು ಟೀಯನ್ನ ಮೂವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಈ ಅಂಶಗಳು ಬೇಕಾಗ್ತದೆ. ಇದರಲ್ಲಿ ಜಾಸ್ತಿ ಏನಿದೆ, ಪೊಟ್ಯಾಷಿಯಂ ಇದೆ ನೋಡಿ, ಕೇಳಿದ್ರ? ಪೊಟ್ಯಾಷಿಯಂ, ಇದರಲ್ಲಿ ಪೊಟ್ಯಾಷಿಯಂ ಇದೆ, ನಿಯಾಸಿನ್ ಇದೆ, ಫಾಲಿಕ್ ಆಸಿಡ್ ಇದೆ, ಮ್ಯಾಂಗನೀಸ್ ಇದೆ, ವಿಟಮಿನ್ B1 ಇದೆ, ವಿಟಮಿನ್ B2 ಇದೆ, ಫ್ಲೆವನಾಯ್ಡ್ಸ್ ಇದೆ, ಫ್ಲೋರೈಡ್ ಇದೆ, ಆಮೇಲೆ ಯಾವುದೇ ಎಕ್ಸ್ಟ್ರಾ ಕ್ಯಾಲೋರೀಸ್ ಇದರಲ್ಲಿ ಇಲ್ಲ. ಆದ್ರಿಂದ ಟೀ ಈಸ್ ದ ಬೆಸ್ಟ್ ಬಿವರೇಜ್, ಎಸ್ಪೆಷಲಿ ಬಾಡಿ ಹೆಪಟೈಟಿಗೆ, ಅಸಿಡಿಟಿಗೆ, ಗ್ಯಾಸ್ಟ್ರಿಕ್ಗೆ ಈ ಟೀ ನಂಬರ್ 1 ಅಂತ ಹೇಳ್ಬಹುದು. ಹಾಗೇನೆ ಕೂಡ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ಈ ಟೀ ತುಂಬಾ ಹೆಲ್ಪ್ ಆಗ್ತದೆ. ಟೀ ಹ್ಯಾಸ್ ಎಬಿಲಿಟಿ ಟು ವೇಕಪ್. ಟೀ ಅಂದ್ರೆ ಆತರ ಅಲ್ಲ, ಅಂದ್ರೆ ಟೀ ಕುಡಿಬೇಕಾದ್ರೆ ಜನ ಹೇಳೋದಲ್ಲ, ಅಂದ್ರೆ ಜನ ಎದ್ದು ಕೂಡಲೇ ಟೀ ಕುಡಿತಾರೆ. ಟೀ ಹ್ಯಾಸ್ ಎಬಿಲಿಟಿ ಟು ವೇಕಪ್, ಅದ್ರ ನಮ್ಮನ್ನ ವೇಕಪ್ ಮಾಡ್ತದ ಅಂತ ಹೇಳ್ತಾರು. ಬೆಳಿಗ್ಗೆ ಎಬ್ಬಿಸ್ತದಂತೆ ನಮ್ಮನ್ನ, ನೀ ಬಾ ಟೀ ಕುಡಿ ಅಂತ. ಸೊ ಆ ರೀತಿಯಲ್ಲಿ ನಿಮ್ಗೆ ಇದು ಆಗ್ತದೆ ಅಂತ ಹೇಳ್ತಾರೆ. ರಿಫ್ರೆಶ್, ಅಫ್ಕೋರ್ಸ್ ಇದು ಕುಡಿದಾಗ ನಾವು ಎಷ್ಟು ಫ್ರೆಶ್ ಆಗಿದ್ದೀವಿ ನೋಡಿ ಈಗ, ಅಲ್ವಾ? ಸೊ ಫ್ರೆಶ್ ಆಗ್ಲಿಕ್ಕೆ, ಆಮೇಲೆ ಸೂತ್, ಏನೋ ಒಂದು ಬಾಡಿಯಲ್ಲಿ ಪೇಯ್ನ್ ಇರ್ಬೋದು, ನೋವಿರ್ಬೋದು, ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ, ರಿಲ್ಯಾಕ್ಸ್ ಅಂಡ್ ಕಂಫರ್ಟ್, ಯಾವಾಗ್ಲೂ ನೀವು ರಿಲ್ಯಾಕ್ಸ್ ಆಗ್ಲಿಕ್ಕೆ. ಎಷ್ಟೋ ಜನ ವರ್ಕ್ ಮಾಡ್ತಾ ಇರ್ತೀರಿ, ಏನೋ ಒಂದು ಹೆಕ್ಟಿಕ್ ಟೆನ್ಷನ್ ಎಲ್ಲ ಆಗ್ತದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಟೀ ಕುಡಿ ಕರೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಕಂಫರ್ಟ್, ನೋ ಸೈಡ್ ಎಫೆಕ್ಟ್. ಏನ್ ಶ್ರೀಧರ್ ಮೂರ್ತಿ ಅವರೇ? ಸರ್ ಗುಡ್ ಮಾರ್ನಿಂಗ್ ಸರ್. ಸಾರಿ ಟು ಡಿಸ್ಟರ್ಬ್ ಯು ಸರ್. ಓಕೆ ಸರ್, ನಾನು ಮುಂಚೆ ನನಗೆ ಬೆಳಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ ಸರ್. ಈಗ ನಾನು 9 ತಿಂಗಳಾಯ್ತು ಜಾಯ್ನ್ ಆಗಿ. ರೆಗ್ಯುಲರ್ ಆಗಿ ಈಗ ನಾನು 4ನೇ ಡಬ್ಬಿ ತಗೊಂಡು ಖಾಲಿ ಮಾಡ್ತಾ ಇದ್ದೀನಿ. ನನಗೆ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ತುಂಬಾ ಮೈಕೈ ನೋವು ಬರ್ತಾ ಇತ್ತು ಸರ್. ಈಗ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಸರ್. ಆಟೋಮೆಟಿಕ್ ಆಗಿ ರಿಫ್ರೆಶ್ ಆಗಿ ಎದ್ದೇಳ್ತೀನಿ ಸರ್. ಮೈ ಬಾಡಿ ಪೈನ್ ಇರಲ್ಲ, ಭಾರ ಇರಲ್ಲ. ನಂಗೆ ತುಂಬಾ ಹ್ಯಾಪಿ ಅನಿಸುತ್ತೆ ಸರ್. ಬೆಳಗ್ಗೆ ನಿಮ್ಗೆ ಎಷ್ಟು ವಯಸ್ಸು? 25? 65 ಸರ್. ಅಂದ್ರೆ ನೀವ್ ಹೇಳೋದ್ ನೋಡಿದ್ರೆ 25 ವರ್ಷದಲ್ಲಿ ಹೇಗೆ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಆ ರೀತಿ ನಿಮ್ಗೆ ಫೀಲಿಂಗ್ ಆಗಿದೆ. ಸೊ ಈಗ ಹಾಗಿದ್ರೆ ಇಲ್ಲಿ ಬರ್ದಿರೋದೆಲ್ಲ ಕರೆಕ್ಟ್ ಇದೆ ಅಂತ ಆಯ್ತಲ್ವಾ? 100%, 200% ಸರ್. ವೆರಿ ಗುಡ್, ವೆರಿ ಗುಡ್. ನೋಡಿ, ನನಗೆ ಹರೀಶ್ ಅವ್ರು ನನಗೆ ರಾಜೇಂದ್ರ ಭಟ್ ಮೂಲಕ ಇದನ್ನ ಫಸ್ಟ್ ಕೊಡ್ಸಿದ್ರು. ಬಟ್ ನಾನು ಅಷ್ಟು ಇಷ್ಟ ಪಡ್ಲಿಲ್ಲ. ಬಟ್ ಯಾವಾಗ ನಾನು ಜಾಯ್ನ್ ಆಗಿ ರೆಗ್ಯುಲರ್ ಆಗಿ ಕುಡಿಯಕ್ ಶುರು ಮಾಡಿದೆ, ಒನ್ ಆಫ್ ದ ಬೆಸ್ಟ್ ಟೀ ಸರ್. ಬೇರೆ ಯಾವ ಟೀನು ಕುಡಿಯಲ್ಲ ಸರ್ ನಾನು. ಕಾಫಿ ಈಗ ಡಿಎಕ್ಸನ್ ಬಿಟ್ರೆ ಹೊರಗಡೆನೂ ಕೂಡ ಯಾವ ಕಾಫಿ ಟೀನು ಕುಡಿಯಲ್ಲ ಸರ್ ನಾನು. ವೆರಿ ಗುಡ್, ವೆರಿ ಗುಡ್ ಶ್ರೀಧರ್ ಮೂರ್ತಿ ಅವರೇ. ನೀವು ಬೆಸ್ಟ್ ಟೆಸ್ಟಿಮೋನಿಯಲ್ ಹೇಳ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಹೇಳ್ತಾ ಹೋಗೋದು ಕಂಪನಿ ಇದೆ ಕೊಡ್ತದೆ ಅಂತ. ಬಟ್ ನೀವು ನೋಡಿ, 65 ವರ್ಷದವ್ರು 25 ವರ್ಷ ಆಗಿದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ಮೈಕೈ ನೋವು ಹೋಗಿದೆ, ಮೊದಲೆಲ್ಲ ಲೇಜಿ ಇತ್ತು, ಹೇಳ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನೋಡಿ ನೀವು ಎಷ್ಟು ಯಂಗ್ ಅಂಡ್ ಎನರ್ಟಿಕ್ ಆಗಿದೆ. ಈ ಒಂದು ಟೆಸ್ಟಿಮೋನಿಯಲ್ ಎಷ್ಟು ನಾವು ಜನರಿಗೆ ಹೇಳ್ಬಹುದು. ರಿಯಲಿ ಥ್ಯಾಂಕ್ ಯು ವೆರಿ ಮಚ್. 10 ಗಂಟೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ, ಅದು ಇಂಪಾರ್ಟೆಂಟ್ ಸರ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿದ್ದೆ ಬರುತ್ತೆ. ಹಾಗೆ ರಿಯಲಿ ಗ್ರೇಟ್. ಅದಕ್ಕೋಸ್ಕರ ನಾನು ಹೇಳಿದೆ, ಇದು ವೆರಿ ಗುಡ್ ಕಾಂಬಿನೇಷನ್. ದಿಸ್ ಈಸ್ ತುಂಬಾ ಜನ ಹೇಳ್ತಾರೆ ಟೀ ಕುಡಿದ್ರೆ ನಿದ್ದೆ ಬರುವುದಿಲ್ಲ ಅಂತ. ನನಗೂ ಕೂಡ ಹಾಗೇನೆ 10:30, 11 ಗಂಟೆ ಒಳಗೆ ಎಷ್ಟು ಅಂದ್ರೆ ನಿದ್ರೆ ಮಾಡ್ಬೇಕು, ಹೋಗ್ಬೇಕು ಅನ್ಸ್ತ, ಅಷ್ಟು ನನಗೆ ನಿದ್ರೆ ಬಂದ್ಬಿಡ್ತದೆ. ರಿಯಲಿ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಾಗೇನೆ ರಿಫ್ರೆಶ್, ಸೂತ್ ಅಂಡ್ ರಿಲ್ಯಾಕ್ಸ್ ಅಂಡ್ ಕಂಫರ್ಟ್, ನೋ ಸೈಡ್ ಕಿಕ್. ಕೆಲವರು ಹೇಳ್ತಾರೆ ಟೀ ಕುಡಿದಾಗ ತುಂಬಾ ನಿಮ್ಗೆ ಸೈಡ್ ಕಿಕ್ ಆಗ್ಬಹುದು ಅಥವಾ ನಿಮ್ಗೆ ಟ್ಯಾನಿನ್ ಬರ್ಬೋದು ಅಂತ. ಬಟ್ ಈ ಟೀ ಅಲ್ಲಿ ಅದು ಇರುವುದಿಲ್ಲ. ಆರ್ಗ್ಯಾನಿಕ್ ಟೀ ಅನ್ನು ಯೂಸ್ ಮಾಡ್ತೀವಿ. ಟ್ರೈ ಟು ಟೇಕ್ 1 to 2 cups ಆಫ್ ಟೀ ಎವ್ರಿ ಡೇ ಮಿನಿಮಮ್. ಅಟ್ಲೀಸ್ಟ್ ನಿಮ್ಗೆ ಕಷ್ಟ ಆಯ್ತು ಅಂದ್ರೆ ದಿನಕ್ಕೆ ಒಂದು 2 ಕಪ್ ಆದ್ರೂ ಇದನ್ನ ಕುಡೀರಿ ಅಂತ ಕಂಪನಿ ನಮ್ಗೆ ಹೇಳ್ತಾ ಇದೆ. ತಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ, ಹೊತ್ತು ಬೇರೆಯವರ ಕೈಯಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಬೆನಿಫಿಟ್ಸ್ ಕೊಟ್ಟಿದ್ದಾರೆ ನೋಡಿ, 1 by 1. ಫೆಸಿಲಿಟೇಟ್ಸ್ ಡೈಜೆಷನ್, ಪುನಃ ನಮಗೆ ಹೊಟ್ಟೆಯ ಏನಾದ್ರೂ ಅಜೀರ್ಣ ಇದ್ರೆ ಅದಕ್ಕೆ ಹೆಲ್ಪ್ ಆಗ್ತದೆ. ಸೊ ಇಂಪ್ರೂವ್ ಮೆಟಬಾಲಿಸಮ್ ಸಿಸ್ಟಮ್. ಸೊ ಮೆಟಬಾಲಿಸಮ್ ಅಂದ್ರೆ ಟೋಟಲ್ ಬಾಡಿಯಲ್ಲಿ ಮೆಟಬಾಲಿಸಮ್ ಅಂದ್ರೆ ಪ್ರತಿ ಒಂದು ನಮ್ಮ ಬಾಡಿ ಸಿಸ್ಟಮ್ ಇದೆಯಲ್ಲ, ಅದು ಡೈಲಿ ಹಾರ್ಟ್ ಕೆಲಸ ಮಾಡಬೇಕು, ಲಿವರ್ ಕೆಲಸ ಮಾಡಬೇಕು, ಕಣ್ಣು ಕೆಲಸ ಮಾಡಬೇಕು, ಬಾಯಿ ಕೆಲಸ ಮಾಡಬೇಕು. ಇಟ್ ಇಸ್ ಕಾಲ್ಡ್ ಮೆಟಬಾಲಿಸಮ್. ಅದು ದಿನ ಆಗ್ತಾ ಇರ್ತದೆ. ಆವಾಗ ಫ್ರೀ ರಾಡಿಕಲ್ಸ್ ಎಲ್ಲ ಉತ್ಪತ್ತಿ ಆಗ್ತಾ ಇರ್ತದೆ. ಅದನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ನಮ್ಮ ಟೀ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಪಾಲಿಫಿನಾಲ್ಸ್ ಇನ್ ಟೀ ಆರ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್.
ಇದರಲ್ಲಿ ಫಾಲಿಫಿನಾಲ್ಸ್ ಅಂತ ಒಂದು ಅಂಶ ಇದೆ, ಅದು ಹೈ ಆಂಟಿ ಆಕ್ಸಿಡೆಂಟ್ ಅದರಲ್ಲಿ ಇರ್ತದೆ. ನ್ಯಾಚುರಲ್ ಡಿಸೀಸ್ ಫೈಟರ್, ಸ್ವಾಭಾವಿಕವಾಗಿ ಡಿಸೀಸ್ ಅನ್ನ ಒಂದು ಫೈಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಈವನ್ ಫೈಟ್ ಡಯಾಬಿಟೀಸ್ ಬರದಂತೆ ಇದು ಫೈಟ್ ಮಾಡ್ತದೆ. ಹಾರ್ಟ್ ಡಿಸೀಸ್ ಬರದಂತೆ ಫೈಟ್ ಮಾಡ್ತದೆ. ಆರ್ಥ್ರೈಟಿಕ್ಸ್ ಬರದಂತೆ ಫೈಟ್ ಮಾಡ್ತದೆ. ಅಸ್ತಮಾ ಬರದಂತೆ ಫೈಟ್ ಮಾಡ್ತದೆ. ಅಂಡ್ ಐ ಪ್ರಾಬ್ಲಮ್, ಕಣ್ಣಿನ ತೊಂದರೆ ಬರದಂತೆ ಮಾಡ್ತದೆ. ಫಾಲಿಫಿನಾಲ್ಸ್ ಆರ್ 20 times ಪೊಟೆಂಟ್ ದ್ಯಾನ್ ವಿಟಮಿನ್ ಸಿ. ಈಗ ವಿಟಮಿನ್ ಸಿ ಇದೆ, ಲಿಂಬು ಇದೆ, ಬೇರೆ ಬೇರೆ ರೋಸಲ್ ಇದೆ, ಅದಕ್ಕಿಂತ ಫಾಲಿಫಿನಾಲ್ಸ್ ಅಂತ ಒಂದು ಅಂಶ ಈ ಟೀ ಅಲ್ಲಿ ಇದೆ, ಅದು 20 times ವಿಟಮಿನ್ ಸಿ ಗಿಂತ ಪವರ್ಫುಲ್ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದು ಎಷ್ಟು ವರ್ಕ್ ಆಗ್ಬೋದು. ಒನ್ ಆಫ್ ದ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ಇದರಷ್ಟು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇಲ್ಲ. ನೀವು ಡೆಮೋ ಮಾಡ್ಬಿಡಿ, ಫ್ಲಾಸ್ಕ್ ಅಲ್ಲಿ ಹಾಕೊಳ್ಳಿ. ಇವತ್ತು ಎಷ್ಟೋ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಜೈಕ್ ನಮ್ಗೆ ಗಂಗಾಧರ್ ಆಚಾರ್ ಯಾರು ಯಾವಾಗ್ಲೂ ಬೇರೆ ನಮ್ಮ ಆಫೀಸ್ ಟೀ ಕೊಡಿ, ಇಲ್ಲ ನನ್ನ ಹತ್ರ ಟೀ ಇದೆ ಅಂತ ಅವ್ರ ಟೀಯೇ ಕೊಡ್ತಾರೆ ನಮ್ಗೆ, ಯಾವಾಗ್ಲೂ ಕ್ಯಾರಿ ಮಾಡ್ತಾ ಇರ್ತಾರೆ. ದಟ್ ಈಸ್ ಆಲ್ವೇಸ್ ಗುಡ್. ಈವನ್ ಈಗ ಬಿಹಾರ, ಜಾರ್ಖಂಡ್, UP ಅವರೆಲ್ಲ ಸೇಮ್ ಕೆಲಸ ಮಾಡ್ತಾರೆ. ಸೊ ಅದರಿಂದ ನೀವು ಅದನ್ನ ಯಾವಾಗ್ಲೂ ಫ್ಲಾಸ್ಕ್ ಅಲ್ಲಿ ಹಾಕಿ ಇಟ್ಕೊಳ್ಬಹುದು. ಯಾಕೆಂದ್ರೆ ನಮ್ಮ ಸಿಸ್ಟಮ್ ಅನ್ನ ಎನಿ ಟೈಮ್ ಇದು ಡಿಟಾಕ್ಸಿಫಿಕೇಶನ್ ಕ್ಲೀನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ನ್ಯಾಚುರಲ್ ಫ್ಲೋರೈಡ್ ಇನ್ ಟೀ ರೆಡ್ಯೂಸ್ ದ ಬಿಲ್ಡ್ ಆಫ್ ಫ್ಲಾಕ್, ಹಲ್ಲಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಕ್ಯಾವಿಟಿ ಬರದಂತೆ ತಡೀತದೆ. ಅಂಡ್ ಗಮ್ ಡಿಸಾರ್ಡರ್ ಆಗದಿದ್ದಾಗೆ ಇದು ಒಳ್ಳೇದಿದೆ. ರೆಡ್ಯೂಸ್ ಫಾರ್ಮೇಶನ್ ಆಫ್ ಕಿಡ್ನಿ ಸ್ಟೋನ್ ಆಗದಿದ್ದಾಗ ಇದನ್ನ ಕುಡಿಬಹುದು ನೀವು. ರೆಗ್ಯುಲರ್ ಕಿಡ್ನಿ ಸ್ಟೋನ್ ಆದವರು ಸಹ ಇದನ್ನ ಕುಡಿದು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಹೆಲ್ಪ್ ಟು ಪ್ರಿವೆಂಟ್ ದ ಕ್ಯಾನ್ಸರ್ ಬರ್ದಿದ್ದಾಗೆ ಇದು ಪ್ರಿವೆಂಟ್ ಮಾಡ್ತದೆ ಅಂತ ಹೇಳ್ತಾರೆ. ಹಾಗೇನೆ ಇಂಪ್ರೂವ್ ದ ಮೂಳೆಗಳ ಸಂಬಂಧ, ಎಲುಬು ಸಂಬಂಧ ತೊಂದರೆಗಳಿದ್ರೆ ಅವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಈವನ್ ಸಾಧಾರಣ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಆಫ್ಟರ್ 40-45 ಇಯರ್ಸ್ ಈ ಎಲುಬಿನ ಪ್ರಾಬ್ಲಮ್ ತುಂಬಾ ಕಾಡ್ತಾ ಇರ್ತದೆ. ಅದಕ್ಕೆ ಆರ್ಥ್ರೈಟಿಕ್ಸ್ ಇರ್ಬೋದು ಅಥವಾ ಬೇರೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಅದನ್ನು ಸಹ ಇದು ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಹಾಗೇನೆ ಕಂಬ್ಯಾಟ್ ಎಫೆಕ್ಟ್ ಆಫ್ ಸಮ್ಮರ್ ಹೀಟ್. ನಾನು ಫಸ್ಟಿಗೆ ಹೇಳಿದೆ, ಇದು ಹೀಟ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಹೀಟ್ ಆಲ್ಸೋ ನಮಗೆ ಪ್ರಾಬ್ಲಮ್ ಕೊಡ್ತಾ ಇರ್ತದೆ ಓವರ್. ಯಾಕಂದ್ರೆ ಏನಾಗ್ತದೆ, ವಾತಾವರಣ ನಮ್ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಯಾವಾಗ ಮಳೆ ಬರ್ತದೆ, ಚಳಿ ಬರ್ತದೆ, ಬಿಸಿಲು ಬರ್ತದೆ, ಓವರ್ ಬಿಸಿಲು ಆಗ್ತದೆ, ಇದೆಲ್ಲ ಹೀಟ್. ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಮ ಟೀ ಹೆಲ್ಪ್ ಮಾಡ್ತದೆ. ಬೆಟರ್ ಬಿ ಡಿಪ್ರೈವ್ಡ್ ಆಫ್ ಫುಡ್ ಫಾರ್ 3 days ದ್ಯಾನ್ ಟೀ ಫಾರ್ 1. ಚೈನೀಸ್ ಪ್ರೋವರ್ಡ್. ಈವನ್ ನಿಮ್ಗೆ 3 ದಿವಸ ಆಹಾರ ಇಲ್ದಿದ್ರು ತೊಂದರೆ ಇಲ್ಲ, ಬಟ್ ಟೀ ಸಿಕ್ಕಿದ್ರೆ ಅದು ಒಳ್ಳೇದು ಅಂತ. ಟೀ ಇಂದನೇ ನಾವು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಇದೊಂದು ಚೈನೀಸ್ ಗಾದೆ. ಬೆಟರ್ ಬಿ ಡಿಪ್ರೈವ್ಡ್ ಆಫ್ ಫುಡ್ ಫಾರ್ 3 days ದ್ಯಾನ್ ಟೀ ಫಾರ್ 1 ಅಂತ ಸಿಕ್ಕಿದ್ರು ಸಹ ನಾವು ಬೆಟರ್ ಆಗಿ ಇರ್ಲಿಕ್ಕೆ ಆಗ್ತದೆ. ಆಹಾರ ಇಲ್ದಿದ್ರು ಈ ಟೀ ಕುಡಿದು ನಾವು ಬದುಕಬಹುದು ಅಂತ ಅವ್ರು ಹೇಳ್ತಾರೆ. ಸೊ ಅದರಿಂದ ಒನ್ ಆಫ್ ದ ಬೆಸ್ಟ್ ಬಿವರೇಜ್ ಅಂತ ಹೇಳ್ಬಹುದು. ನಾಳೆ ಏನು ಗ್ಯಾನೋಥೆರಪಿ ಇದೆ ನೋಡುವ. ಸ್ಪೀಕರ್ಸ್ಗೆ ನಾನು ಹೇಳುದು, ತುಂಬಾ ಜನ ಸ್ಪೀಕರ್ಸ್ ಯಾಕೋ ಇಂಟ್ರೆಸ್ಟ್ ತಗೊಳ್ತಾ ಇಲ್ವಾ, ಏನೋ ಚಳಿ ಹಿಡಿದಿದೆಯೋ ಗೊತ್ತಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನೀವು ಬಂದು ಮುಂದೆ ಬರಬೇಕು, ನೀವು ಮೀಟಿಂಗ್ ಕೊಡಬೇಕು. ಯಾಕಂದ್ರೆ ಇದು ನಾನು ಮೊದಲು ನಿಮ್ಗೆ ಕರೆದು ಬಿಟ್ಟು ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನು ಈಗ ಇದು ಒಂದು ಕಡೆ ಡಾಕ್ಟರ್ ಲಿಮ್ ಹೇಳ್ತಾರೆ, ಇಟ್ ಈಸ್ ಶೆಟ್ಟಿ, ಇಟ್ ಈಸ್ ನಾಟ್ ಯುವರ್ ಬಿಸ್ನೆಸ್, ಇಟ್ ಈಸ್ ಡಿಸ್ಟ್ರಿಬ್ಯೂಟರ್ ಬಿಸ್ನೆಸ್. ಅವ್ರು ಕೇಳ್ಬೇಕು, ನನಗೆ ಮೀಟಿಂಗ್ ಕೊಡಿ, ನನಗೆ ಈ ದಿನ ಮೀಟಿಂಗ್ ಕೊಡಿ, ನನಗೆ ಈ ದಿನ ಮೀಟಿಂಗ್ ಕೊಡಿ, ನಾನು ಈ ಸಬ್ಜೆಕ್ಟ್ ಮಾಡಿ, ಅವ್ರು ಕೇಳ್ಬೇಕಂತ. ದೆನ್ ನೀವು ಅವರಿಗೆ ಆ ದಿನ ಅವರಿಗೆ ಸೆಟ್ ಮಾಡಿ ಕೊಡ್ಬೇಕು. ನೀವು ಈ ದಿನ ಮಾಡಿ, ನೀವೇನು ಬಾಸ್ ಇದರಲ್ಲಿ ಇಲ್ಲ, ಮತ್ ನೀವ್ ಯಾಕೆ ಹೇಳ್ತೀರಿ ಅವರಿಗೆ? ಅವ್ರು ಕೇಳಲಿ, ಯಾಕಂದ್ರೆ ಅವ್ರ ಬಿಸ್ನೆಸ್ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಆದ್ರಿಂದ ನಾನೀಗ ಯಾರಿಗೂ ಜಾಸ್ತಿ ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಸೀರಿಯಸ್ ಇದ್ರೆ ನೀವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಇಟ್ ಈಸ್ ಯು ಹ್ಯಾವ್ ಟು ಟೇಕ್ ಲೀಡರ್ಶಿಪ್. ಯಾವಾಗ್ಲೂ ಗಿವನ್ ಅಲ್ಲ, ಟೇಕನ್. ಯು ಹ್ಯಾವ್ ಟು ಆಸ್ಕ್. ತುಂಬಾ ಜನ ನೀವು ಇಲ್ಲಿ ಲೀಡರ್ಸ್ ಇದ್ದೀರಿ. ಅನಂತ್ ಶೆಟ್ಟಿ ಅವರು ಇರ್ಬೋದು, ಶೈಲಾ ಶೆಟ್ಟಿ ಇರ್ಬೋದು, ಅಶೋಕ್ ಶೇರಿಗಾರ್ ಇರ್ಬೋದು, ಭಾನು ಮೇಡಮ್ ಇರ್ಬೋದು, ಅಥವಾ ರಾಘವೇಂದ್ರ ಇರ್ಬೋದು, ಪ್ರಕಾಶ್ ಆಚಾರ್ಯ ಇರ್ಬೋದು, ಅಥವಾ ಮಾರುತಿ ಅವರು ಇರ್ಬೋದು, ಪಾಂಡುರಂಗ ಅವರು ಇರ್ಬೋದು, ರವೀಂದ್ರ ಅವರು ಇರ್ಬೋದು. ಯು ಆರ್ ಆಲ್ ಲೀಡರ್ಸ್. ಕೀರ್ತಿ ಮೇಡಮ್ ಇರ್ಬೋದು, ಶೋಭಾ ಅವರು ಇರ್ಬೋದು, ಅಂಡ್ ವೈಜನಾಥ್ ಪಾಟೀಲ್. ವೈ ಕಾಂಟ್ ಯು ಆಸ್ಕ್, ನನ್ಗೊಂದ್ ದಿವಸ ಕೊಡಿ ಸರ್, ನಾನು ಮಾಡ್ತೀನಿ. ಒಂದೊಂದು ಪ್ರಾಡಕ್ಟ್ ಮಾಡಿ. 5 ಮಾಡ್ಬೇಕಂತ ನಾನು ಹೇಳುದಿಲ್ಲ, ಒಂದು ಪ್ರಾಡಕ್ಟ್ ಅನ್ನ ನೀವು ಮಾಡ್ಬೋದು. ಆರ್ತಿ ಮೇಡಮ್ ಓಕೆ, ಶಿ ಇಸ್ ಆಲ್ವೇಸ್ ರೆಡಿ. ಅವಳಿಗೆ ಯಾವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಎನಿ ಟೈಮ್ ನಾನ್ ಮಾಡ್ತೀನಿ, ರೆಡಿ ಇದಾರ. ಇವನ್ ಗೋವಿಂದ್ ಪಾಂಡೆ ಅವರು, ಯಾಕೆ ಸುಮ್ನೆ ಕೂತ್ಕೊಂಡಿದ್ರಿ, ನಾನೊಂದು ಪ್ರಾಡಕ್ಟ್ ಮಾಡ್ತೀನಿ ಅಂತ ನೀವು ಕೇಳ್ಬಹುದು. ಓಕೆ, ಆನಂದ್ ಮಸ್ಲಿ ಅವರು ಆಲ್ರೆಡಿ ಅವರು ನಿನ್ನೆನೂ ಹೇಳಿದ್ದಾರೆ, ಐ ಆಮ್ ರೆಡಿ ಸರ್ ಅಂತ. ಅನುಪಮ ಅವರೇ, ನೀವು ಬಿಸ್ನೆಸ್ ಅನ್ನ ಮಾಡ್ಬೇಕು. ಈ ಬಿಸ್ನೆಸ್ ತಮ್ಮ ಬಿಸ್ನೆಸ್. ಅಂತೋನಿ ಅವ್ರು ಯಾವಾಗ್ಲೂ ರೀಸನ್ ಹೇಳ್ತಾ ಇರ್ತಾರೆ. ರಾಜಮ್ಮ ಅವರು, ನನಗೆ ಓಪನ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಸರ್, ಕ್ಲೋಸ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಅಂತ ಏನೋ ಒಂದು ರೀಸನ್ ಹೇಳ್ತಾರೆ. ಇಟ್ ಈಸ್ ಅವರ್ ಬಿಸ್ನೆಸ್.
ತಮ್ಮ ಬಿಸ್ನೆಸ್ ಅನ್ನ ನಮ್ಗೆ ಗೊತ್ತಾಗಿ ನೀವು ಈ ಮೀಟಿಂಗ್ ಅನ್ನ ನಿಮ್ಗೋಸ್ಕರ ನಾವು ಓಪನ್ ಮಾಡಿ ಡೈಲಿ ಇಟ್ಟಿದ್ದೀವಿ. ನಾನು ಹೇಳ್ಬೇಕಂತಿಲ್ಲ, ನನಗೆ ಹೇಳುವ ಚಟನೂ ಇಲ್ಲ, ನನಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ, ನಾನು ಮಾಡ್ತೀನಿ. ಯಾಕಂದ್ರೆ ಮಾಡಾಗಿದೆ ಈಗ. ಸೊ ಅದಕ್ಕೋಸ್ಕರನೇ ನಾನು ಮಾಡ್ತೇನೆ ಹೊರತು ನನಗೋಸ್ಕರ ನಾನು ಸ್ಪೀಚ್ ಮಾಡ್ಬೇಕಂತಿಲ್ಲ. ಸೊ ಇದು ತಮಗೋಸ್ಕರ ಇದೆ. ನೀವು ದಿನ 30 ಜನ ಬಂದ್ರೆ ನನಗೆ ಖುಷಿ. 30 ದಿನ ಒಬ್ರೊಬ್ರು ಒಂದೊಂದು ಪ್ರಾಡಕ್ಟ್ ಹೇಳಿ ಅಥವಾ ಏನ್ ಬೇಕಾದ್ರೂ ನೀವು ಕೇಳ್ಬೋದು, ಮಾಡ್ಬೋದು. ಈವನ್ ಟ್ರೈನಿಂಗ್ ಇರ್ಬೋದು ಅಥವಾ ಲಿಸ್ಟ್ ಮಾಡ್ಬೋದು, ಇನ್ವೈಟ್ ಮಾಡೋದು ಹೇಗೆ ಅಂತ ಹೇಳ್ಬೋದು, ಎನಿಥಿಂಗ್. ಈವನ್ ಬಾಲಕೃಷ್ಣ ರೈ ಅವರೇ ತುಂಬಾ ಚೆನ್ನಾಗಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ, ನಿಮ್ಮ PV ನೋಡಿದ್ರೆ ನಿಮ್ಗೆ 10,000 ಅಂದ್ರೆ ಸುಮಾರು ನೀವು ಒಂದು 40,000 50,000 ಪ್ರಾಡಕ್ಟ್ ನ ಮೂವ್ಮೆಂಟ್ ಮಾಡ್ತಾ ಇದ್ದೀರಿ. ನೀವು ಕೂಡ ಸ್ಟಾರ್ಟ್ ಮಾಡಿ, ಒಂದೊಂದು ಪ್ರಾಡಕ್ಟ್ ಬಗ್ಗೆ ಹೇಳಿ. ಇನ್ನೇನು ಬಸವನಗೌಡರು ಇದ್ದಾರೆ, ಅವರಿಗೂ ಕೂಡ ನಾನು ಹೇಳುದು, ಚಂದ್ರು ಅವರಿದ್ದಾರೆ, ಚಿತ್ರ ಅವರಿದ್ದಾರೆ, ದಸಪ್ಪ ಅವರಿದ್ದಾರೆ, ದೀಪಕ್ ಕಾರವಾರದಿಂದ ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ. ಇನ್ನು ಅವ್ರೇನೋ ರೀಸನ್ ಹೇಳ್ತಾ ಇರ್ತಾರೆ. ಜಯಪ್ರಕಾಶ್ ಅವರೇ ಸ್ಟಾರ್ಟ್ ಮಾಡಿ. ನೀವು ನಿಮ್ಗೆ ಬಿಸ್ನೆಸ್ ಅಲ್ಲಿ ಈಗ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ಮಾಡ್ಬೇಕಂದ್ರೆ ಯು ಆರ್ ಲೀಡರ್. ನೀವು ಅದನ್ನ ನಿಮ್ ಕೈಯಲ್ಲಿ ತಗೋಬೇಕು, ಆವಾಗ ಈ ಬಿಸ್ನೆಸ್ ಜಾಸ್ತಿ ಮುಂದಕ್ಕೆ ಹೋಗ್ತದೆ. ಈವನ್ ಎಲಿಜಬೆತ್ ಮೇಡಮ್ ಅವರೇ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಫರೀದಾ ಅವ್ರು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಗಂಗಾಧರ ಆಚಾರ್ಯ ಅವರು ಒಂದೆರಡು ಪ್ರಾಡಕ್ಟ್ ನೀವು ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡ್ತೀರಿ, ಇಲ್ಲಿ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಗುರು ಅವರಿದ್ದಾರೆ, ಹರೀಶ್ ಅವರೇ ಒಳ್ಳೆ ದಿನ ಅಂತ ಬರೋದಿಲ್ಲ, ಎಲ್ಲಾ ದಿನ ಒಳ್ಳೇದೇ ಇದೆ, ಸ್ಟಾರ್ಟ್ ಮಾಡಿ. ಸೊ ಹಿತಾಕ್ಷಿ ಅವರು ಸ್ಟಾರ್ಟ್ ಮಾಡಿ, ಇರ್ಷಾದ್ ಅವರೇ ಸ್ಟಾರ್ಟ್ ಮಾಡಿ, ಲಲಿತಾ ಅಂಡ್ ಮಲನ್ ಮೇಡಮ್ ಅವರು, ಮಲ್ಲಿಕಾರ್ಜುನ್ ಅವರು, ಮಂಜುಳಾ ಅವರು ಅಂಡ್ ಮರಿಯಾಂಬಿ ಅವರು, ಮೋಹಿನಿ ಪೈ ಅಂಡ್ ಮುಲ್ಲಾ ಅವರು, ನಂದಿನಿ ಅವರು, ನೀಲ್ಕಮಲ್, ಪೂರ್ಣಿಮಾ ಅಂಡ್ ರಾಘವೇಂದ್ರ, ಸಂತೋಷ್ ಅವ್ರು ನಮ್ ಜೊತೆಗಿದ್ದಾರೆ. ಸಂತೋಷ್ ಸ್ಟಾರ್ಟ್ ಮಾಡಿ. ನೀವೇ ಕೇಳ್ಬೇಕು, ನನ್ಗೆ ಆ ದಿನ ಕೊಡಿ ಈ ದಿನ ಕೊಡಿ ಎಂದು ಸ್ಟಾರ್ಟ್ ಮಾಡ್ಬೇಕು. ಇಟ್ ಇಸ್ ನಮ್ಮ ಬಿಸ್ನೆಸ್. ಸರಿತಾ ಅವರು, ಶರಾವತಿ ಅವರು, ಶ್ರೀಶೈಲ್ ಕೆರೂರವರೇ ಏನ್ ಮಾಡ್ತಾ ಇದ್ದೀರಿ, ಹೇಗಿದ್ದೀರಿ? ಯು ಕ್ಯಾನ್ ಡೂ ಮಿರಾಕಲ್ಸ್. ಯಾಕಂದ್ರೆ ನೆಟ್ವರ್ಕ್ ಅನ್ನ ಅರ್ಧ ಕುಡಿದು ಬಿಟ್ಟಿದ್ದೀರಿ. ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ದಿಸ್ ಥಿಂಗ್. ಶ್ರೀಧರ ಮೂರ್ತಿ ಅವರು, ನಿಮ್ ಜನವನ್ನ ಸೇರಿಸ್ಬೇಕು. ನೀವು ಬರ್ತೀರಿ ಅಂತ ಹೇಳಿದ್ರೆ ನಿಮ್ ಜನ ಬರ್ತಾರೆ ಮೀಟಿಂಗಿಗೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನೀವು ಯಾಕೆ ಮೀಟಿಂಗ್ ಮಾಡ್ತಾ ಇಲ್ಲ, ನಿಮ್ ಜನ ಯಾಕೆ ಬರೋದಿಲ್ಲ, ನೀವು ಮೀಟಿಂಗ್ ಮಾಡ್ತಾ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಮ್ಮ ಜನ ಇದ್ರಲ್ಲಿ ಇಲ್ಲ, ಮೀಟಿಂಗ್ ಮಾಡೋದು, ಅವ್ರು ಬರೋದಿಲ್ಲ. ಅದೇ ತರ ಸುರೇಶ್ ಅವ್ರು ಇರ್ಬೋದು, ವಿದ್ಯಾನಾಯಕ್ ಅವರು, ವಿಶ್ವನಾಥ್ ಅಣ್ವೇಕರ್ ಅವರು, ಇವರು ಯಾವಾಗ್ಲೂ ನೆಟ್ವರ್ಕ್ ಸಿಗುದಿಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಪ್ರಾಬ್ಲಮಿಗೂ ಆಲ್ಟರ್ನೇಟಿವ್ ಇದ್ದೇ ಇದೆ. ಸೊ ಆದ್ರಿಂದ ಅದನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ ನೀವು ಮನ್ಸ್ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ನೆಟ್ವರ್ಕ್ ಇಸ್ ಎ ನಾಟ್ ಎ ಹರ್ಡಲ್. ಸೊ ಡ್ರೀಮ್ ದ ಡ್ರೀಮ್ ಇಸ್ ಎ ಹರ್ಡಲ್. ನಿಮ್ಗೆ ಡ್ರೀಮ್ ಸ್ಟ್ರಾಂಗ್ ಇದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ. ಅಂಡ್ ಇನ್ನೊಬ್ರು ವಿವೋ ಅವರು ಸಹ ಇದ್ದಾರೆ, ಅವರಿಗೂ ಕೂಡ ನಾನು ಹೇಳುದು ಅಂದ್ರೆ ಪ್ರತಿಯೊಬ್ಬರು ಲೀಡರ್ಶಿಪ್ ಗಿವನ್ ಅಲ್ಲ, ಲೀಡರ್ಶಿಪ್ ಇಸ್ ಅ ಟೇಕರ್. ನೀವು ರಿಕ್ವೆಸ್ಟ್ ಮಾಡ್ಬೇಕು, ಯಾವಾಗ ನನಗೆ ಮೀಟಿಂಗ್ ಕೊಡ್ತೀರಾ ಅಂತ, ಆವಾಗ ನಿಮ್ಗೆ ಮೀಟಿಂಗ್ ಇರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳುದು. ಸೊ ಆದ್ರಿಂದ ಯಾರು ಜ್ಞಾನೋಥೆರಪಿ ನಾಳೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಗೋ ವಿತ್ ಪ್ರಾಡಕ್ಟ್ ಟ್ರೈನಿಂಗ್. ನಾಳೆನು ಇದನ್ನೇ ಕಂಟಿನ್ಯೂ ಮಾಡೋಣ. ಯಾರಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಜ್ಞಾನೋಥೆರಪಿ ವಿ ವಿಲ್ ಗಿವ್ ಟುಮಾರೋ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಶೋಕ್ ಕ್ಲೋಸ್ ಮಾಡೋಣ. ಎಲ್ಲಿ ಹೋದ್ರು ಅಶೋಕ್? ರಜೆಯಲ್ಲಿದ್ದಾರ? ಓಕೆ, ಹಾಗಿದ್ರೆ ಕ್ಲೋಸ್ ಮಾಡೋಣ ಇವತ್ತಿನ ಮೀಟಿಂಗ್. ಅವರಿಗೆ ನೆಟ್ವರ್ಕ್ ಇಶ್ಯೂಸ್ ಕಾಣ್ತದೆ, ಇಲ್ಲಿಯೂ ಸಹ ನೆಟ್ವರ್ಕ್ ಇಶ್ಯೂಸ್ ಇದೆ. ಹೇಳಿ ಸಂತೋಷ್, ಹೇಳಿ. ಗುಡ್ ಮಾರ್ನಿಂಗ್ ಸಂತೋಷ್. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುರುವಾರ ದಿವಸ ನಾವು ಮಾಡ್ತೇವೆ ಸರ್. ಬೇಕಾರೆ ಗುರುವಾರ ಮಾಡ್ತೀರಿ? ಗುರುವಾರ ಮಾರ್ಕೆಟಿಂಗ್ ಕೊಡೋಣ ಈ ಸಲ. ಹಾಗಾದ್ರೆ ನೀವು ಮಾರ್ಕೆಟಿಂಗ್ ಮಾಡಿ. ಓಕೆ, ಯಾಕೆಂದ್ರೆ ಬರೀ ಜ್ಞಾನೋಥೆರಪಿ ಯಾವಾಗ್ಲೂ ನೀವು ಮಾಡ್ತೇವೆ. ಈಗ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಣ. ನೀವು ಮಾರ್ಕೆಟಿಂಗ್ ಮಾಡಿ, ಒಂದು ಆಗ್ತದೆ, ನಿಮ್ಮ ಹತ್ರ ಸಾಧ್ಯ ಉಂಟು. ಓಕೆ, ಯು ಬಿ ರೆಡಿ ವಿತ್ ಮಾರ್ಕೆಟಿಂಗ್ ಬುಕ್ ಇದೆಯಲ್ಲ, ಬುಕ್ ನೋಡಿನೂ ಹೇಳ್ಬೋದು ಅಥವಾ ಸ್ಲೈಡ್ ಹಾಕಿನೂ ಹೇಳ್ಬೋದು. ನಿಮ್ಗೆ ಸ್ಲೈಡ್ ಬೇಕಾದ್ರೆ ಕಳ್ತೀವಿ, ಇದೆ ಅಲ್ಲ? ಓಕೆ, ಸೊ ಗುರುವಾರಕ್ಕೆ ರೆಡಿ ಆಗಿ ಮಾರ್ಕೆಟಿಂಗ್ ನೋಡಿ. ಸಂತೋಷ್ ಇಸ್ ಎ ಗುಡ್ ಲೀಡರ್. ಸೊ ಇಮಿಡಿಯೇಟ್ ನೋಡಿ ರೆಸ್ಪಾನ್ಸಿಬಿಲಿಟಿ. ಸೊ ಅವರು ಈಗ ಆಲ್ರೆಡಿ ಬೆಳೀತಾ ಇದ್ದಾರೆ, ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ರು ಲೀಡರ್ ಆಗ್ಲೇಬೇಕು. ಪ್ರತಿಯೊಬ್ಬರು, ಅವ್ರು ಮಾತ್ರ ಅಲ್ಲ, ಈಸ್ ಎ ಕಮಿಟೆಡ್ ಅಷ್ಟೇ. ಸೊ ಎಸ್ ಅಂತ ಹೇಳಿದ್ದಾರೆ. ಓಕೆ, ಸಂತೋಷ್ ಅವರು ನಾಡಿದ್ದು ಮಾರ್ಕೆಟಿಂಗ್ ಗುರುವಾರ ಮಾಡ್ತಾರೆ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸಂತೋಷ್. ಸೊ ಇನ್ ಎನಿಬಡಿ ನೀವು ಕೇಳಿದ್ರೆ ಆ ಡೇಟಿಗೆ ನಿಮ್ಗೆ ನಾನು ಎಂಟ್ರಿ ಮಾಡಿ ಆ ಡೇಟಿಗೆ ನಿಮ್ಗೆ ಶೆಡ್ಯೂಲ್ ಕಳಿಸ್ಬಿಡ್ತೀನಿ. ಹಾಗೇನೆ ನಾನು ಹೇಳೋದು, ನಮ್ಮ ಕ್ಯಾಂಪ್ 20-21ಕ್ಕೆ ಕಾಪು ಬೀಚ್ ಅಲ್ಲಿ, ಫಸ್ಟ್ ಟೈಮ್ ಕಾಪು ಬೀಚ್ ಅಲ್ಲಿ ನಮ್ಮ DXN
ಶೂನ್ಯ ವಿತ್ DXN ನಡೀತಾ ಇದೆ. ನಮ್ಮ ಡಾಕ್ಟರ್ ರಾಜೇಶ್ ಸಬೇರ್ ಅವರು, ಆಮೇಲೆ ನಮ್ಮ ಇಂಟರ್ನ್ಯಾಷನಲ್ ಟ್ರೈನಿಂಗ್ ರಫೀಕ್ ಅವರು, ಹಾಗೇನೆ ಡಾಕ್ಟರ್ ಲಿಮ್ ಸ್ವತಃ ಬರೋದಿಲ್ಲ, ಆದ್ರೆ ಅವ್ರನ್ನ ಆನ್ಲೈನ್ ಅಲ್ಲಿ ಅವ್ರು ಬರ್ತಾ ಇದ್ದಾರೆ. ನಾನ್ ಬಂದಾಗ ಈಗ ಆನ್ಲೈನ್ ನಿಮ್ ಜೊತೆಗಿಲ್ವಾ, ಅದೇ ತರ ಡಾಕ್ಟರ್ ಲಿಮ್ ಆನ್ಲೈನ್ ಅಲ್ಲಿ ನಮ್ಗೆ ಮಾತಾಡ್ಲಿಕ್ಕಿದ್ದಾರೆ. ಸೊ ಅದರಿಂದ ಆದಷ್ಟು ನೀವು ಯಾರೆಲ್ಲ ಬುಕ್ ಮಾಡ್ಕೊಳ್ಳಿಲ್ಲ ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ. ಎಷ್ಟು ಜನ ಬುಕ್ ಮಾಡಿದಿರಿ ಈಗ? ಸೊ ನಮ್ಮ ಕ್ಯಾಂಪಿಗೆ ಬುಕ್ ಮಾಡಿದವರು ಹ್ಯಾಂಡ್ ರೈಸ್ ಮಾಡ್ಬೋದು. ಎಷ್ಟು ಜನ ಇದ್ದೀರಿ? ಯಾಕೆಂದ್ರೆ ನೀವು ಕೂಡ ಬರ್ಬೇಕಾದ್ರೆ ನೀವು ನಿಮ್ ಜೊತೆಗೆ ಜನರನ್ನು ಕರ್ಕೊಂಡು ಬರ್ಬೋದು. ಸೊ ಉಡುಪಿ ಇಸ್ ದ ಒನ್ ಆಫ್ ದ ಬೆಸ್ಟ್ ಸಿಟಿ, ಯಾಕಂದ್ರೆ ಟೆಂಪಲ್ ಸಿಟಿ ಅಂತ ಹೇಳ್ತಾರೆ, ಟೆಂಪಲ್ ಸಿಟಿ ಇದು. ಸೊ ಆದ್ರಿಂದ ಆಲ್ರೆಡಿ ನಮ್ಗೆ ಅಶೋಕ್ ಅವರು ಬುಕ್ ಮಾಡಿದ್ದಾರೆ. ಸೊ ಅವರು ಹತ್ರ ಇದ್ರು ಕೂಡ ನೋಡಿ ಆಲ್ರೆಡಿ ಬುಕ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತುಂಟು ಕಾಪು ಅಲ್ಲಿ ಒಂದು ಬೆಸ್ಟ್ ಹೋಟೆಲ್ ಇದೆ, ಬೆಸ್ಟ್ ಸಿಸ್ಟಮ್ ಇದೆ ಅಂತ. ಸೊ ಹಾಗಾಗಿ ಸೊ ಇನ್ಯಾರು ಬುಕ್ ಮಾಡ್ಲಿಲ್ವಾ? ಯಾಕೆ ಇನ್ನು ಲೇಟ್ ಮಾಡ್ತಾ ಇದ್ದೀರಿ? ನಿಮ್ಗೆ ಮೆಡಿಟೇಷನ್ ಯಾಕೆಂದ್ರೆ ಅದು ಸಹ ಪಾರ್ಟ್ ಆಫ್ DXN, ಪೀಸ್ ಆಫ್ ಮೈಂಡ್ ಇದರಲ್ಲಿ ಸಿಗ್ತದೆ. ಸೊ ಅದಕ್ಕೋಸ್ಕರ ನೀವು ಜನರನ್ನ ಆದಷ್ಟು ಪ್ರಮೋಟ್ ಮಾಡಿ, ಟ್ರೈನಿಂಗ್ ಅನ್ನ ಪ್ರಮೋಟ್ ಮಾಡಿ, ಗೆಟ್ ಟುಗೆದರ್ ಆಗ್ಬಹುದು. ಸೊ ನಿಮ್ಗೂ ಸಹ ಅದರಲ್ಲಿ ಇನ್ಫಾರ್ಮೇಶನ್ ಸಿಗ್ತದೆ. ಹಲೋ, ವಾಯ್ಸ್ ಬೇಕಾಯ್ತು ಸರ್ ನೀವು ಹೇಳಿದ್ದು, ನಮ್ಗೆ ಮಾತ್ರ ಬೇರೆಯವ್ರಿಗೆ ಗೊತ್ತಿಲ್ಲ ಸರ್. ಬ್ರೇಕ್ ಆಗ್ತಾ ಉಂಟಾ? ನೆಟ್ವರ್ಕ್ ವೀಕ್ ಕಾಣ್ತಾ ಉಂಟು, ಇಲ್ಲಿ ತುಂಬಾ ಡೌನ್ ಕಾಣ್ತಾ ಇದೆ. ಕೇಳಿಸಿದೆ ಸರ್, ಕೇಳಿಸಿದೆ ಬ್ರೇಕ್ ಆಗಿಲ್ಲ. ಓಕೆ ಕೇಳಿಸಿದೆ. ಅದು ಓಕೆ, ನಮ್ಗೆ ಓಕೆ. ಮಾತ್ರ ಸರ್. ಓಕೆ, ಹಾಗಾದ್ರೆ ನಿಮ್ಗೆ ಅಲ್ಲಿ ನೆಟ್ವರ್ಕ್ ವೀಕ್ ಇರಬಹುದು. ಎಲ್ಲಾ ಕಡೆ ಸ್ವಲ್ಪ ಡೌನ್ ಆಗ್ತದೆ. ಇಲ್ಲಿಗೆ ನಮ್ಗೆ ಬರ್ತಾ ಇರ್ತದೆ ಇಂಟರ್ನೆಟ್ ವೀಕ್ ಇದೆ ಅಂತ ಬರ್ತಾ ಇದೆ ಇನ್ಫಾರ್ಮೇಶನ್. ಸೊ ಅದನ್ನ ಇಮಿಡಿಯೇಟ್ ನೀವು ಬುಕ್ ಮಾಡ್ಕೊಳ್ಳಿ, ನಿಮ್ ಜೊತೆಗೂ ನೀವು ಬರಬಹುದು. ಮತ್ತೆ ಲೇಡೀಸ್ಗೆಲ್ಲ ಒಂದು ಚಾನ್ಸ್ ಉಂಟು, ಯಾಕಂದ್ರೆ ನಿಮ್ಗೆ ಕರ್ನಾಟಕ ಗವರ್ಮೆಂಟ್ ನವರು ಫ್ರೀ ಬಸ್ ಟಿಕೆಟ್ ಕೊಟ್ಟಿದ್ದಾರೆ. ಸೊ ನೀವು ಎನಿ ಟೈಮ್ ಬರ್ಬೋದು, ಎನಿ ಬಸ್ ಅಲ್ಲಿ ಹೋಗ್ಬೋದು. ಯು ಆರ್ ಫ್ರೀ ಟು ಗೋ ಎನಿವೇರ್ ಇನ್ ಕರ್ನಾಟಕ. ಆ ಚಾನ್ಸ್ ಇದೆ, ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳುದು ಅಷ್ಟೇ. ಆಪರ್ಚುನಿಟಿಯನ್ನ ಯೂಸ್ ಮಾಡಿ. ಆಫ್ಟರ್ ಯಾಕಂದ್ರೆ ಫಸ್ಟ್ ಟೈಮ್ ಇದು ನಡೀತಾ ಇರೋದು. ಈ ಫಸ್ಟ್ ಕೇರಳದಲ್ಲಿ ನಡೆದಿದೆ, ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ನಡೀತಾ ಇದೆ. ಸೊ ಬೇರೆ ಬೇರೆ ಟೀಮ್ನವರು ಬರ್ತಾ ಇದ್ದಾರೆ, ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಆಫ್ಟರ್ 15th 1 week ಧಾರವಾಡ ವಾರಿಯರ್ಸ್ ಮೀಟಿಂಗ್ ಓಕೆ, ಮೆಸೇಜ್ ಹಾಕಿದ್ದೀನಿ. ಹಾಕಿದಾರ? ಯಾರೆಲ್ಲ ಸ್ಪೀಕರ್ ಅಂತ ಹಾಕಿ? May 15th ನಂತರ 1 week. ಓಕೆ ಸರ್. ಓಕೆ, ನೀವು ಕೇಳ್ಬಿಟ್ಟು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಅನ್ನ ಹಾಕಿ, ಯಾರಿಗೆ ಏನ್ ಬೇಕೋ ಅದನ್ನ ಕೊಡಿ. ಸೊ ಅದನ್ನೇ ಅವರು ಪ್ರಿಪರೇಷನ್ ಮಾಡಿ. ಈವನ್ ಅವರಿಗೆ ನಾನು ಹೇಳುದು, ಈಗ ಒಂದು ಕೋಕೋಜಿ ಅಂತೂ ಕೊಡಿ, ಕೋಕೋಜಿ ಬಗ್ಗೆನೇ ಮಾತಾಡ್ಬೋದು, ಏನ್ ತೊಂದರೆ ಇಲ್ಲ ಅವರು. ಸೊ ಅಥವಾ ನಿಮ್ಗೆ 2 ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀರಿ ಅದ್ರ ಬಗ್ಗೆ ಮಾತಾಡ್ಬೋದು. ಈ 3 ಅಂಶವನ್ನ ಗಮನದಲ್ಲಿ ಇಡಬೇಕು. ಫಸ್ಟ್, ವಾಟ್ ಈಸ್ ಕೋಕೋಜಿ, ವಾಟ್ ಅಂತ ಅದನ್ನ ಹೇಳ್ಬೇಕು. ನೆಕ್ಸ್ಟ್ ಅಂದ್ರೆ ವೈ, ಎರಡನೇದು ವೈ ಅಲ್ಲಿ ಹೇಳ್ಬೇಕು, ವೈ ಕೋಕೋಜಿ. ದೆನ್ ಹೌ ಕೋಕೋಜಿ. ಇದು 3 ನೀವು ಅವರಿಗೆ ಕರೆಕ್ಟ್ ಆಗಿ ಕಲ್ಸ್ಕೊಡ್ಬೇಕು. ನೋಡಿ, ಕೋಕೋಜಿ ಅಂದ್ರೆ ಏನು ಅಂತ, ಅದ್ರಲ್ಲಿ ಏನೇನು ಇದೆ, ಗ್ರೂಪ್ ಹೇಳ್ಕೊಟ್ಟಿದ್ದೀವಿ ಸರ್, ಅದೇ ಪ್ರಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿದೀವಿ ಸರ್. ಅದು 3 ನೀವು ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಅದನ್ನೇ ಅವ್ರು 3 ಎಕ್ಸಿಬಿಟ್ ಮಾಡ್ತಾರೆ. ಲಾಸ್ಟಿಗೆ ಬೇಕಾದ್ರೆ ಡೆಮೋ ಮಾಡಿ ಅದನ್ನ ಕೊಡ್ಬೋದು ಅವರು, ಅವಾಗ ಈಸಿ ಆಗ್ತದೆ ಅದು. ಹಾಗಾಗಿ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ 15ರಿಂದ ಅಲ್ಲ, ನೀವು ವಾಟ್ಸಪ್ ಮಾಡ್ಬಿಡಿ ಯಾರು ಹೀಗೆ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರಾದ್ರೂ ನಮ್ಮ ರಾಘವೇಂದ್ರ ಅವರೇ, ಯಾವಾಗ ಮಾಡ್ತಾರೆ ನಿಮ್ ಟೀಮ್ನವರು? ಹಲೋ, ಸರ್ ಕೇಳಿಸ್ತಾ ಇದ್ರಲ್ಲ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ ಟೀಮ್ನವ್ರನ್ನ ಈಗ ಸ್ಟಾರ್ಟ್ ಮಾಡಿಸ್ಬೇಕು. ಹೇಳಿ. ಎಸ್ ಸರ್, ಅದೇ ವಿಚಾರ ಮಾಡ್ತಿದ್ದೆ. ಎಲ್ಲರಿಗ ಒಬ್ಬೊಬ್ರೆ ಒಂದೊಂದು ಪ್ರಾಡಕ್ಟ್ ಆರು ಮಾತಾಡ್ಲಿ ಅಂತ ನಂದು ವಿಚಾರ ಇದೆ ಸರ್. ಅಡ್ಡಿಲ್ಲ, ನಾವು ಹೇಳ್ತೀನಿ ಸರ್, ಟೀಮ್ ಅಲ್ಲಿ ಅವರಿಗೆಲ್ಲ ರೆಡಿ ಮಾಡಿಸ್ತೀನಿ. ರೆಡಿ ಮಾಡಿ. ನಾನು ಹೇಳುದು ಕೊಡಿ. ಫಸ್ಟ್ ಈಗ ಎಕ್ಸಾಂಪಲ್, ಕೋಕೋಜಿ ಅಂದ್ರೆ ಏನು ಅಂತ ಅದನ್ನ ಹೇಳ್ಬೇಕಂತ ಹೇಳಿ. ಕೋಕೋಜಿ ಅಂದ್ರೆ ಏನು ಅಂತ ಹೇಳ್ಬೇಕು. ನಂಬರ್ 1 ಏನು. ಎರಡನೇದು, ಕೋಕೋಜಿ ಅಂದ್ರೆ ಹೇಗೆ, ಯಾಕೆ ಅಂತ ಹೇಳ್ಬೇಕು. ಕೋಕೋಜಿ ಯಾಕೆ ತಗೋಬೇಕು ನಾವು, ಎರಡನೇದು. ಮೂರನೇದು, ಹೇಗೆ ಅಂತ ಅಂದ್ರೆ ಪ್ರಿಪರೇಷನ್ ಮಾಡೋದು ಹೇಗೆ ಅಂತ, ಅದು ಮೂರನೇದು. ಈ 3 ಪ್ರತಿ ಪ್ರಾಡಕ್ಟ್ಗೂ ಅಡಾಪ್ಟ್ ಮಾಡಿ. ಇದು ಸ್ಪಿರುಲ್ನಾ ಇರಬಹುದು, ಅಥವಾ ನಿಮ್ಗೆ ಗ್ಯಾನೋಡರ್ಮಾ ಇರಬಹುದು, ಅಥವಾ ನಮ್ಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಗೆ ಅದು 3 ಹಾಕಿದ್ರೆ ನಿಮ್ಗೆ ಕರೆಕ್ಟ್ ಅದು ಗೊತ್ತಾಗ್ತದೆ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮ ಇನಿಷಿಯೇಟ್ ತಗೊಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಿ ವಿಲ್ ಗೋ ವಿತ್ ಆರ್ತಿ ಪಾಂಡೆ ಅವರು. ಮೇಡಮ್ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ DXN ಫ್ಯಾಮಿಲಿ. ಸೊ ಈಗ ಇಲ್ಲೇ 54 ಜನ ಅದೇವ್ರಿ ಸರ್. ನಾವ್ ಆಲ್ಮೋಸ್ಟ್ ಎಲ್ಲರೂ, ನನಗ್ ಅನ್ಸಿರ ಮಟ್ಟ 54 ಜನನು ಮೀಟಿಂಗ್ ಕೊಟ್ಟಿಲ್ಲ ಅನಿಸ್ತದ ನನಗ್. ಒಂದು 10% ಇದ್ದಿರ್ಬೋದು. ಬಟ್ ಯಾವಾಗ ನಾವು ಇಲ್ಲೇ ಮಾತಾಡ್ಲಿಕ್ಕೆ ಕಲಿತೀವಿ, ಇಲ್ಲೇ ಹೇಳಿಕ್ಕೆ ಬರ್ತದ, ಆಮೇಲೆ ಯಾವ್ದು
ಹಿಂಗೆ ಅದನ್ನ ಯಾರಾದ್ರೂ ಜನರ ಮುಂದೆ ಅದು ಹೇಳಲಿಕ್ಕೆ ಹೆಜಿಟೇಟ್ ಅನಿಸ್ತದ. ಅವಾಗ ಸ್ವಲ್ಪ ನಾವು ಮಾತಾಡಿ ಅಥವಾ ಈಗ ಏನಾದ್ರು ರಾಂಗ್ ಇದು ಆಗಿರ್ತಾವ ಅವೆಲ್ಲ ನಮಗೆ ಇಲ್ಲೇ ಈ ಪ್ಲಾಟ್ಫಾರ್ಮ್ ಅಲ್ಲೇನೆ ಕ್ಲಿಯರ್ ಆಗ್ತದೆ. ಸೊ ಮೀಟಿಂಗ್ ಬರ್ಲಿಕ್ರು ಕೊಡ್ಬೇಕು ಸರ್. ನನ್ ಅನುಭವ ಹೇಳ್ತೀನಿ. ನನಗೆ ಎಷ್ಟು ಮಾತಾಡ್ಲಿಕ್ಕೆ ಬರ್ತಿದ್ದ, ಪ್ರಾಡಕ್ಟ್ ಬಗ್ಗೆನೂ ನಾಲೆಜ್ ಇದ್ದಿಲ್ಲ, ಏನಿಲ್ಲ. ಯಾವಾಗ ನಾವು ಮಾತಾಡ್ತೀವಿ ನಮ್ ತಪ್ಪು ಹೊರಗ್ ಬರ್ತಾವ. ಯಾವಾಗ ನಮ್ ತಪ್ಪು ಹೊರಗ್ ಬರ್ತಾವ ಅದನ್ನ ನಾವು ತಿದ್ದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ. ಸೊ ಎಲ್ಲಾರು ಇಲ್ಲಿ ಮಾತಾಡ್ಬೇಕ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಕರೆಕ್ಟ್. ನೋಡಿ, ನೀವು ನೋಡಿ, ಮೊದಲು ನಿಮ್ಗೆ ಮಾತಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ, ಇವತ್ತು ಎಷ್ಟು ಫ್ಲೂಯೆನ್ಸಿ ಆಗಿ ಇವಾಗ ಎಷ್ಟೇ ಜನ ಇದ್ರು ಕೂಡ ನೀವು ಮಾತಾಡ್ತೀರಿ. ಯಾಕೆಂದ್ರೆ ಅದಲ್ಲಿ ನಿಮ್ಗೆ ನಾಳೆಲ್ಲ ವ್ಯಕ್ತಿತ್ವ ವಿಕಸನ ಇದರಲ್ಲಿ ಆಗ್ತದೆ. ಸೊ 1 by 1 ಸ್ಟಾರ್ಟಿಂಗ್ ಎಲ್ರೂ ಆಗೋದು. ನಾನು ಹೇಳಿಲ್ಲ, ಒಂದೊಂದು ಪ್ರಾಡಕ್ಟ್ ಗೆ ನೀವು ಟ್ರೈ ಮಾಡಿದ್ರೆ ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಒಂದೊಂದು ಪ್ರಾಡಕ್ಟ್ ಅನ್ನ ನೀವು ಟ್ರೈ ಮಾಡ್ಬೋದು. ಹಾಗಾಗಿ ನಾನು ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನೋಡಿ, ಈಗ ಧಾರವಾಡ ವಾರಿಯರ್ಸ್ ಇರ್ಬೋದು ಅಥವಾ ರಾಘವೇಂದ್ರ ಅವರೊಂದು 10 ಜನ ಇದ್ದಾರೆ. ನಿಮ್ದೇ ಒಂದು ಝೂಮ್ ಓಪನ್ ಮಾಡಿ. ನಾನು ಹೇಳುದು ಕೇಳಿ, ವೀಕ್ಲಿ ಒನ್ಸ್ ನಿಮ್ಮ ಝೂಮ್ ಮೀಟಿಂಗ್ ಅನ್ನ ನೀವೇ ಓಪನ್ ಮಾಡಿ. ಈಗ ನೋಡಿ, ನಮ್ಮ ಶಿವಮೊಗ್ಗ ಟೀಮ್ನವರು ಎವ್ರಿ 3 days ಒನ್ಸ್ ಏನೋ ಮಾಡ್ತಾರ ಅವ್ರು. ಸೊ ಓಪನ್ ಮಾಡಿ, ಅಲ್ಲಿ ಕಲೀರಿ. ಅಲ್ಲಿ 10 ಜನ ಇರ್ಬೋದು ನಿಮ್ಗೆ. ಅಲ್ಲಿ ಕಲೀಲಿಕ್ಕೆ ತುಂಬಾ ಈಸಿ. ಯಾಕೆಂದ್ರೆ ಇಮಿಡಿಯೇಟ್ ಇನ್ನೊಬ್ರು ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆಲ್ಲ ಆಗ್ತದೆ. ಆಮೇಲೆ ನಿಮ್ಗೆ ಇಲ್ಲಿ ಈ ದೊಡ್ಡ ಮೀಟಿಂಗ್ ಕೂಡ ನೀವು ಬರ್ಬೋದು. ಸೊ ನೀವು ಕೂಡ ಝೂಮ್ ಅನ್ನ ಏಕೆ ಓಪನ್ ಮಾಡಿ, ಹೇಗೆ ಆಪರೇಟ್ ಮಾಡೋದು, ಈಗ ಆಲ್ರೆಡಿ ನಮ್ಮ ವಾರಿಯರ್ಸ್ ಟೀಮ್ನವ್ರಿಗೆ ಎಲ್ರಿಗೂ ಗೊತ್ತಿದೆ. ಹಾಗೆ ಶಿವಮೊಗ್ಗ ಟೀಮ್ನವ್ರಿಗೆ ಗೊತ್ತಿದೆ. ಈಗ ಕಾರವಾರ ಟೀಮ್ನವರು ಸ್ಟಾರ್ಟ್ ಮಾಡಿಲ್ಲ. ನಾನು ಕಾರವಾರ ಟೀಮ್ನವ್ರಿಗೆ ಹೇಳೋದು, ನೀವು ಸ್ಟಾರ್ಟ್ ಮಾಡಿ ನೋಡಿ. ನಿಮ್ಗೆ ಒಂದು ಅದನ್ನ ನಿಮ್ಗೇನು ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕೇಳಿ, ಹೇಗೆ ಓಪನ್ ಮಾಡಿ, ಹೇಗೆ ಆಪರೇಟ್ ಮಾಡಬೇಕು, ಶೆಡ್ಯೂಲ್ ಹೇಗೆ ಕಳಿಸ್ಬೇಕು, ಅದನ್ನೆಲ್ಲ ನಾವು ತಿಳಿಸ್ಕೊಡ್ತೀವಿ. ಏನಿಲ್ಲ, ಈಸಿ. ಈಗ ನೀವೆಲ್ಲ ಇದನ್ನ ಝೂಮ್ ಓಪನ್ ಮಾಡೋದು ಅದೇ ತರ ತುಂಬಾ ಈಸಿ ಇದೆ. ನೀವು ಕೂಡ ಅದನ್ನ ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ಬುಕ್ ಮಾಡಲಿಲ್ಲ ಇಮಿಡಿಯೇಟ್ ಬುಕ್ ಮಾಡಿ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಇವತ್ತು 3ನೇ ತಾರೀಕು ಅಲ್ವಾ? ಕರೆಕ್ಟ್. ಸೊ ಅದರಿಂದ ಇವತ್ತು ನಿಮ್ಗೆ ಲಾಸ್ಟ್ ಡೇಟ್ ಇದೆ. ಯಾಕಂದ್ರೆ ಕಂಪನಿ ನಿಮ್ಗೆ 1, 2, 3ನೇ ತಾರೀಕು ಒಳಗಡೆ ನೀವು 3000 PV ಮಾಡುವ ಕ್ಲಬ್ಗೆ ಬಂದ್ರೆ ನಿಮ್ಗೆ ಸ್ಪೆಷಲ್ ಕೆಲವೆಲ್ಲ ನೆಕ್ಸ್ಟ್ ಫೆಸಿಲಿಟಿ ಸಿಗ್ಲಿಕ್ಕಿದೆ ಅಂತ ಕಂಪನಿ ಅನೌನ್ಸ್ಮೆಂಟ್ ಮಾಡಿದೆ. ಸೊ ಆದ್ರಿಂದ ಯಾರೆಲ್ಲ 3000 PV ಮಾಡುವವರಿಗೆ ನಾನು ಹೇಳೋದು, ಯಾಕೆ ನೀವು ಈ ಕ್ಲಬ್ಗೆ ಸೇರ್ಬಾರ್ದು. ಇಮಿಡಿಯೇಟ್ ಇವತ್ತು ಲಾಸ್ಟ್ ಡೇಟ್ ಇದೆ. ನೀವು 1000 2000 ಮಾಡ್ತೀರಿ, 3000 ಮಾಡ್ಬಿಡಿ. 3000 ಮಾಡ್ಬಿಟ್ರೆ ನಿಮ್ಮ PV ಆಗೋಗ್ತದೆ. ನಿಮ್ಗೆ ನೆಕ್ಸ್ಟ್ ಮಂತ್ ಬೋನಸ್ ಖಾತ್ರಿ ಆಗ್ತದೆ. ನಿಮ್ಮ ಹತ್ರ ಪ್ರಾಡಕ್ಟ್ ಕೂಡ ಇರ್ತದೆ. ಮೂವ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಸೊ ಆದ್ರಿಂದ ಯಾರೆಲ್ಲ ಇನ್ನು ಮಾಡ್ಲಿಲ್ಲ, ಆದಷ್ಟು ಇವತ್ತು ನಿಮ್ಮ ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್, ನಿಯರೆಸ್ಟ್ ಕಂಪನಿ ಆಫೀಸ್, ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ 3000 PV ಅನ್ನ ಮಾಡಿಸ್ಬಿಡಿ. ಸೊ ನೀವು ಕ್ಲಬ್ಗೆ ಜಾಯ್ನ್ ಆಗ್ತೀರಿ. DXN ಕ್ಲಬ್ಗೆ, 3000 PV ಕ್ಲಬ್ಗೆ ಜಾಯ್ನ್ ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.